ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಬರೀ ಭಾರತ ಒಂದೇ ಅಲ್ಲ, ಪ್ರಪಂಚದಾದ್ಯಂತ ಭಾರತದಲ್ಲಿ ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ನರಮೇಧದ ಚರ್ಚೆ ಆಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಮಿಲಿಟರಿ ಭದ್ರತೆ ಯಾಕಿರಲಿಲ್ಲ ದೊಡ್ಡದಾಗಿ ಕೇಳಿ ಬರ್ತಾ ಇರುವ ಪ್ರಶ್ನೆ. ಕಳೆದ ತಿಂಗಳು ನಾನು ಗೋವಾಕ್ಕೆ ಹೋಗಿದ್ದೆ. ಅಲ್ಲೂ ಮಿಲಿಟರಿ ಭದ್ರತೆ ಇರಬೇಕಾಗಿತ್ತು ಅಂತ ನಮಗನ್ನಿಸ್ಲಿಲ್ಲ. ಕಾಶ್ಮೀರದಲ್ಲೇ ಯಾಕೆ ಇರಬೇಕಾಗಿತ್ತು ಅಂದರೆ, ಇಲ್ಲ, ಅದು ಪಾಕಿಸ್ತಾನದ ಬಾರ್ಡರ್ಗೆ ತಾಗಿಕೊಂಡಿರುವ ರಾಜ್ಯ ಅಂದರು. ಈ ಹಿಂದೆ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ 2 ವರ್ಷ 2 ಪ್ರತ್ಯೇಕ ಪ್ರವಾಸಗಳನ್ನು 10 ದಿವಸ ಮಾಡಿದ್ದೀನಿ ನಾನು. ಅಲ್ಲೂ ಭದ್ರತೆ ಇರಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಬಂದೆ. ಭದ್ರತೆ ಇರಬೇಕಾಗಿತ್ತು ಅಂತ ಅಲ್ಲೂ ಅನ್ನಿಸ್ಲಿಲ್ಲ. ಇದು ಕಾಶ್ಮೀರದ ವಿಷಯದಲ್ಲೇ ಯಾಕೆ? ಇಂಥ ಹಲವು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಕಾಶ್ಮೀರದ ಬಗ್ಗೆ ವಿಶೇಷ ಆಸಕ್ತಿ ಇಟ್ಕೊಂಡಿರುವಂಥ ಸಂಶೋಧಕಿ, ಲೇಖಕಿ ಸಹನಾ ವಿಜಯ್ ಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸಹನಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸಹನಾ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಕ್ಷೇತ್ರಗಳು, ರಂಗಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹನಾ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಟ್ರಡಕ್ಷನ್ನಲ್ಲಿ ಹೇಳಿದೆ ನಾನು, ಎಲ್ಲೂ ಇಲ್ಲದೆ ಇರೋ ಭದ್ರತೆಯ ಸಮಸ್ಯೆ ಕಾಶ್ಮೀರದಲ್ಲೇ ಯಾಕೆ? ಅದರಿಂದಾನೇ ಶುರು ಮಾಡೋಣ. ಕಾಶ್ಮೀರವನ್ನು ಕನ್ನಡಿಗರಿಗೆ ತಿಳಿಸಬೇಕು. ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯ ಅನ್ನುವ ಕಾರಣಕ್ಕೆ ತಮ್ಮನ್ನು ಕರೆಸಿದ್ದೀವಿ. ಏನಾಗ್ತಿದೆ ಕಾಶ್ಮೀರದಲ್ಲಿ? ಕಾಶ್ಮೀರ ಬಹಳ ವಿಶಿಷ್ಟವಾದ ಪ್ರದೇಶ. ನಮ್ಮ ಇಡೀ ಭಾರತದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಈ ಕ್ರಾನಿಕಲ್ ಅಂತ ಇಲ್ಲ. ಕಾಶ್ಮೀರದ ಚರಿತ್ರೆ ಅದನ್ನ ಸುಮಾರು ಮಹಾಭಾರತದ ಕಾಲದಿಂದ ಹಿಡಿದು 16ನೇ ಶತಮಾನದ ತನಕ ಪ್ರತಿಯೊಬ್ಬ ರಾಜನ ವಿವರಗಳನ್ನು ರಾಜತರಂಗಿಣಿ ಅನ್ನುವ ಒಂದು ಕ್ರಾನಿಕಲ್, ಆ ಚರಿತ್ರೆ, ಅದು ಕಾಶ್ಮೀರದ ಪ್ರದೇಶದ ಚರಿತ್ರೆಯನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಕಲ್ಹಣ ಆರಂಭಿಸ್ತಾನೆ ಅದನ್ನ, ಆಮೇಲೆ ಜೋಣರಾಜ, ಶ್ರೀವರ, ಸುಖ ಇವರೆಲ್ಲ ಮುಂದುವರಿಸ್ತಾರೆ. 16ನೇ ಶತಮಾನದವರೆಗೆ ಬರುತ್ತೆ. ಆರಂಭದಿಂದಲೇ ಈಗ ನಮ್ಮ ಎಲ್ಲ ಪ್ರದೇಶಗಳಿಗೂ ಒಂದು ಪುರಾಣದ ಸ್ಥಳ ಮಹಿಮೆ ಒಂದಿರುತ್ತಲ್ಲ, ಐತಿಹ್ಯ ಇರುತ್ತೆ ಆ ಸ್ಥಳದ್ದು. ಹಾಗೆ ಕಾಶ್ಮೀರವನ್ನು ಮೊದಲು ಪರ್ವತಗಳಿಂದ ಆವೃತವಾಗಿತ್ತದು. ಮಧ್ಯದಲ್ಲಿ ಒಂದು ಸರೋವರ, ಸತೀಸರ ಅಂತ ಹೇಳೋರು, ಅಲ್ಲಿ ಒಬ್ಬ ರಾಕ್ಷಸ ಇದ್ದ, ಅಂದ್ರೆ ಹೀಗೆ ಪುರಾಣದ ಕಲ್ಪನೆ. ಆ ರಾಕ್ಷಸನ ಉಪಟಳ ಬಹಳ ಜಾಸ್ತಿ ಆದಾಗ ವಿಷ್ಣುವನ್ನ ಬೇಡ್ಕೊಳ್ತಾರೆ ಕಶ್ಯಪರು. ಆಗ ಅಲ್ಲಿ ಮಧ್ಯದಲ್ಲಿದ್ದ ಸರೋವರದ ನೀರನ್ನ ಛೇದಿಸಿ, ಅಂದ್ರೆ ಆ ಪ್ರದೇಶದ ಪರ್ವತವನ್ನ ಛೇದಿಸಿ ಆ ನೀರು ಹೊರಗೆ ಹೋದ್ಮೇಲೆ ಅಲ್ಲೊಂದು ಮಂಡಲ ಆಗುತ್ತೆ, ಕಾಶ್ಮೀರ ಮಂಡಲ. ಮೂಲತಃ ಕಶ್ಯಪ ಋಷಿಗಳ ಪ್ರದೇಶ ಕಾಶ್ಮೀರ, ಅದಕ್ಕೆ ವ್ಯುತ್ಪತ್ತಿ ಸಂಸ್ಕೃತದಲ್ಲೇ ಇದೆ. ಹಾಗೆ ಮಹಾಭಾರತದ ಕಾಲದಿಂದ ಅಲ್ಲಿ ಆಗ ಗೋನಂದ ಅಂತ ಒಬ್ಬ ಪುಟ್ಟ ಬಾಲಕ ಇರ್ತಾನೆ, ಅವನು ರಾಜ ಆಗಿರ್ತಾನೆ. ನಿಮಗೆ ಗೊತ್ತಿರಬಹುದು, ಮಹಾಭಾರತ ಯುದ್ಧದಲ್ಲಿ ನಮ್ಮ ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ಆಹ್ವಾನ ಹೋಯ್ತು, ಅಥವಾ ನೀವು ಕೌರವರ ಕಡೆ ಯುದ್ಧ ಮಾಡಿ ಅಥವಾ ಪಾಂಡವರ ಕಡೆ ಅಂತ. ಕಾಶ್ಮೀರಕ್ಕೆ ಮಾತ್ರ ಆಹ್ವಾನ ಹೋಗೋದಿಲ್ಲ, ಯಾಕಂದ್ರೆ ಅದು ಪುಟ್ಟ ಹುಡುಗ ಗೋನಂದ, ಅವನು ರಾಜನಾಗಿರ್ತಾನೆ. ಅಂದ್ರೆ ಧರ್ಮ ಅಧರ್ಮದ ನಿರ್ಧಾರ ತೆಗೆದುಕೊಳ್ಳುವಷ್ಟು ವಯಸ್ಸಾಗಿಲ್ಲ ಇನ್ನು. ಅಂದ್ರೆ ನಮ್ಮವರು ಎಷ್ಟು ಪ್ರಬುದ್ಧರು ನೋಡಿ. ಅಲ್ಲಿಂದಲೇ ಈ ತಿಳುವಳಿಕೆ ಸಿಗುತ್ತೆ. ಸಣ್ಣ ಹುಡುಗನನ್ನ ನೀವು ಏನೋ ಹೇಳಿ, ಇವ್ರ ಕಡೆಯವರು ಬಂದು ಅವನಿಗೆ ನಾವು ಬ್ರೈನ್ ವಾಶ್ ಅಂತ ಏನ್ ಹೇಳ್ತೀವಿ ಮಾಡಬಹುದಾಗಿತ್ತು, ಅವ್ರ ಕಡೆಯವರು ಬಂದು ಒಪ್ಪಿಸಬಹುದಾಗಿತ್ತು, ಬಿಟ್ಬಿಡ್ತಾರೆ. ಚಿಕ್ಕ ಮಗು ಅದನ್ನ ಸೇರಿಸ್ಕೊಳ್ಳೋದು ಬೇಡ ಅಂತ. ಆ ಹಿನ್ನೆಲೆಯಿಂದ ಹಿಡಿದು ಕಾಶ್ಮೀರದ ರಾಜರು, ಆ ಗೋನಂದ, ಆಮೇಲಿಂದ ಸುಮಾರು 43 ರಾಜರು ಬರ್ತಾರೆ. ಆಮೇಲೆ ಕುಶಾಣರ ವಂಶ ಬರುತ್ತೆ. ಮೊದಲ ಪರಕೀಯ ಆಳ್ವಿಕೆ ಕುಶಾಣರದು ಶುರು ಆಗುತ್ತೆ. ಆಮೇಲೆ ಹೂಣರ ನಂತರ ಕಾರ್ಕೋಟ ವಂಶ. ಇವತ್ತು ನೀವು ಕಾಶ್ಮೀರ ನೋಡಿದ್ರೆ ಮಾರ್ತಂಡ ದೇವಸ್ಥಾನ ಇದೆ ಅನಂತನಾಗ್ ಹತ್ರ, ಅದನ್ನ ಕಟ್ಟಿಸಿದವನು ಲಲಿತಾದಿತ್ಯ. ಆಳ್ವಿಕೆಗೆ ಬರೋ ಹೊತ್ತಿಗೆ ಗುಪ್ತರ ಸಾಮ್ರಾಜ್ಯ ನಿಶೇಷವಾಗಿತ್ತು. ಅವನು ಇದರಲ್ಲಿ ಪಶ್ಚಿಮದಲ್ಲಿ ಕಾಥಿಯಾವಾಡ್, ಗುಜರಾತ್, ಪೂರ್ವದಲ್ಲಿ ಬಂಗಾಳ, ದಕ್ಷಿಣದಲ್ಲಿ ಕಾವೇರಿಯವರೆಗಿನ ವಿಸ್ತೀರ್ಣ ಇತ್ತು ಒಂದು ಸಾಮ್ರಾಜ್ಯದ್ದು ಅಂತ ಬರುತ್ತೆ. ನಮ್ಗೆ ಇತಿಹಾಸದಲ್ಲೆಲ್ಲೂ ಇದನ್ನ ಹೇಳೋದಿಲ್ಲ. ಆದ್ರೆ ಆ ಮಾರ್ತಂಡ ದೇವಾಲಯವನ್ನ ಈಜಿಪ್ಟಿನ ಪಿರಮಿಡ್ಗಳ ಇದಕ್ಕೆ ಹೋಲಿಸ್ತಾರೆ. ಆ ಗ್ರ್ಯಾಂಡ್ಯೂರ್ ಅಂತ ಹೇಳ್ತೀವಲ್ಲ, ಅಷ್ಟು ದೊಡ್ಡದಾಗಿತ್ತು. ಅದನ್ನ ಸುಲ್ತಾನ್ ಸಿಕಂದರ್ ಅನ್ನೋ ನಂತರ ಒಡೆದ, ಶಹಮೀರ್ ವಂಶದವನು. ಅದು ನಂತರ ಆಗುತ್ತೆ. ಆಮೇಲೆ ಇವರು ಲಲಿತಾದಿತ್ಯನ ಕಾರ್ಕೋಟ ವಂಶ ಆದಮೇಲೆ
ಅವಂತಿವರ್ಮನ ಉತ್ಪಲ ವಂಶ, ಅದು ಕಾಶ್ಮೀರದ್ದೇ. ಇವೆಲ್ಲ ನೇಟಿವ್ ಕಾಶ್ಮೀರೀಸ್, ಕುಶಾಣ ಹೂಣರ ನಂತರ. ಅವಂತಿವರ್ಮನ ದೇವಸ್ಥಾನವು ಇವತ್ತು ನೀವು ಅವಂತಿಪುರ ಅಂತ ಇದೆ ಕಾಶ್ಮೀರದಲ್ಲಿ. ಆ ಅವಂತಿವರ್ಮ ಅದನ್ನ ಅಭಿವೃದ್ಧಿ ಪಡಿಸಿದ್ದು. ಕಾಶ್ಮೀರದ ಸೋಪೋರ್ ಏನಿವತ್ತು ಪಾಕಿಸ್ತಾನದ ಬಾರ್ಡರ್ ಆಗಿದೆ, ಅದು ಸುಯ್ಯಪುರ ಅಂತ ಅದರ ಹೆಸರು. ಈ ಅವಂತಿವರ್ಮನ ಒಬ್ಬ ಮಂತ್ರಿ, ನೀರಾವರಿ ಸಚಿವ ಸುಯ್ಯ ಅಂತ ಅವನ ಹೆಸರು. ಅವನು ತುಂಬಾ ಚೆನ್ನಾಗಿ ಕೃಷಿಗೆ ಉತ್ತೇಜನ ಕೊಟ್ಟ. ಅಲ್ಲಿಯ ಇರಿಗೇಷನ್ ಕೆನಾಲ್ಸ್ ಅದನ್ನೆಲ್ಲ ಅವನೇ ತುಂಬಾ ಅಭಿವೃದ್ಧಿ ಪಡಿಸಿದ್ದು. ಅವನ ಹೆಸರಿನಲ್ಲಿ ಸುಯ್ಯಪುರ ಹೋಗಿ ಸೋಪೋರ್ ಆಗಿದೆ ಇವತ್ತು. ಆಮೇಲೆ ನಂತರ ಕೆಲವು ಲೋಹಾರ, ದಾಮ್ರಾ ಅಂತ ಕಾಶ್ಮೀರದ್ದೇ ನೇಟಿವ್ ಡೈನಾಸ್ಟೀಸ್ ಬಂದವು. ಆಮೇಲೆ ಸುಮಾರು 14ನೇ ಶತಮಾನದಲ್ಲಿ ಮಂಗೋಲರ ಆಕ್ರಮಣ ಆಯಿತು. ಜುಲ್ಚು ಅಂತ ಅವನ ಹೆಸರು, ಮಂಗೋಲರ ರಾಜ. ಅವನನ್ನ ಓಡಿಸೋದಕ್ಕೋಸ್ಕರ ರಿಂಚನ ಅಂತ ಒಬ್ಬ ಬೌದ್ಧ, ಇವರೆಲ್ಲ ಆಗೀಗ ಅಲ್ಲಿಂದ ಇಲ್ಲಿಗೆ ವಲಸಿಗರಾಗಿದ್ರು, ಅವರ ತಂದೆ ಕಾಲದಿಂದ ಅಲ್ಲಿ ಇದ್ರು. ಈ ರಿಂಚನ ಅನ್ನುವ ಬೌದ್ಧ ಆ ಮಂಗೋಲನನ್ನ ಕಳಿಸಿ ಮೊದಲು ಮತಾಂತರವಾಗ್ತಾನೆ. ಅಂದ್ರೆ ಅವನು ಅಲ್ಲಿ ಆಗ ಬಹಳ ಮಟ್ಟಿಗಿದ್ದವರು ಕಾಶ್ಮೀರಿ ಹಿಂದೂಗಳು, ಕಾಶ್ಮೀರಿ ಪಂಡಿತರು, ಅದು ಹಿಂದೂಗಳ ಆವಾಸ ಸ್ಥಾನವಾಗಿತ್ತು. ರಿಂಚನ ರಾಜನಾದಾಗ ನೋಡ್ದ ಬಹುಮಟ್ಟಿಗೆ ಹಿಂದೂಗಳಿದ್ರು. ಅವನಿಗೆ ಬಂದು ಕೇಳ್ದ, ಬೌದ್ಧ ಅಲ್ವೇ ಅವನು, ನನ್ನನ್ನು ಸೇರಿಸ್ಕೊಳ್ಳಿ ಇಂದ. ಅವರು ನಿನ್ನನ್ನು ಎಲ್ಲಿಗೆ ಸೇರಿಸ್ಕೋಬೇಕು, ಅವನು ತಗೊಂಡ್ರಿ ಎಲ್ಲಿಗೆ ಫಿಟ್ ಎಲ್ಲಿ ಮಾಡಬೇಕು, ಆಗೋದಿಲ್ಲ ಅಂದ್ರು. ಆಮೇಲೆ ಮುಸಲ್ಮಾನರನ್ನ ಕೇಳ್ದ, ಅವ್ರು ಆಯ್ತಪ್ಪ ಅಂತ ಸೇರಿಸ್ಕೊಂಡ್ರು. ಹೀಗೆ ಮೊದಲ ಮುಸ್ಲಿಂ ರಾಜ ರಿಂಚನ ಅನ್ನೋ ಬೌದ್ಧ. ಅವನು ತುಂಬಾ ಕಡಿಮೆ ಅವಧಿ ಆಳ್ದ, ಒಂದು 3 ವರ್ಷ ಆಳ್ತಾನೆ ಅಷ್ಟೇ. ಆಮೇಲಿಂದ ಮತ್ತೆ ಇವರದ್ದೆಲ್ಲ ಆಕ್ರಮಣ ಶುರು ಆಗುತ್ತೆ. ಮೊಘಲರು ಬರ್ತಾರೆ, ಆಮೇಲೆ ಅಫ್ಘಾನರು ಬರ್ತಾರೆ. ಆಮೇಲೆ ರಿಂಚನನ ನಂತರ ಶಹಮೀರ್ ಅಂತ ಒಂದು ವಂಶ, ಅದು ಆಳ್ವಿಕೆ ಶುರು ಮಾಡುತ್ತೆ. ಅದರಲ್ಲಿ ಒಳ್ಳೊಳ್ಳೆ ರಾಜರು ಆಗಿ ಹೋಗ್ತಾರೆ. ಆದರೆ ಸುಲ್ತಾನ್ ಸಿಕಂದರ್ ಅನ್ನೋ ಒಬ್ಬ ರಾಜ, ಬುತ್ಶಿಕನ್ ಅಂತ ಅವನು ಖ್ಯಾತ. ಯಾತಕ್ಕೆ ಅಂದ್ರೆ ಎಲ್ಲ ದೇವಾಲಯಗಳನ್ನ ಒಡ್ಕೊಂಡು ಬರ್ತಾನೆ. ಈ ಮಾರ್ತಂಡ ದೇವಾಲಯನ ಒಡೆಯೋದಕ್ಕೆ ಬಹಳ ಪ್ರಯತ್ನ, ಒಡೆಯೋದು. ಮಾರ್ತಂಡ ಅವನ ಕೈಲಿ ಒಡೆಯಕ್ ಆಗೋದಿಲ್ಲ, ಅದ್ರದ್ದು ವಿವರ ಇದೆ, ತುಂಬಾ ಕಷ್ಟಪಡ್ತಾನೆ, ಆದ್ರೂ ಆಗೋದಿಲ್ಲ. ಒಟ್ಟಿನಲ್ಲಿ ಬಹಳ ಕ್ರೌರ್ಯ ಅವನ ಕಾಲದಲ್ಲಿ ಆರಂಭವಾಗುತ್ತೆ. ಆಗ ಸುಮಾರು ಕಾಶ್ಮೀರಿ ಹಿಂದೂಗಳು ವಲಸೆ ಹೋಗ್ತಾರೆ. ಮೊದಲ ವಲಸೆ ಅದು ನಾವು 1990ರಲ್ಲಿ ಏನ್ ನೋಡ್ತೀವಿ, ಅದು 5ನೇದು. ಬುತ್ಶಿಕನನ ಕಾಲದಲ್ಲಿ ಮೊದಲಾಗುತ್ತೆ. ಆಮೇಲಿಂದ ಮುಘಲರು ಬರ್ತಾರೆ, ಅವರ ಗವರ್ನರ್ಗಳನ್ನೆಲ್ಲ ಇಲ್ಲಿ ಇರಿಸ್ತಾ ಇರ್ತಾರೆ. ಔರಂಗಜೇಬನ ಕಾಲದಲ್ಲಿ ಪರಾಕಾಷ್ಠೆ ಆಗುತ್ತೆ. ತಡೆಯಕ್ಕಾಗದೆ ಕಾಶ್ಮೀರಿ ಹಿಂದೂಗಳು 9ನೇ ಸಿಖ್ ಗುರು ತೇಗ್ ಬಹದ್ದೂರ್ ಹತ್ರ ಹೋಗಿ ಕೇಳ್ಕೊತಾರೆ, ನಮ್ಮನ್ನು ದಯವಿಟ್ಟು ಇದರಿಂದ ಹೇಗಾದ್ರೂ ಕಾಪಾಡಿ ಅಂತ. ಮತಾಂತರವಾಗೋದಕ್ಕೆ ಎಲ್ಲರಿಗೂ ಇಷ್ಟವಾಗೋದಿಲ್ಲ. ಕೆಲವರು ಖಡ್ಗದ ಇಟ್ಟಾಗ ಆಗ್ತಾರೆ, ಎಲ್ಲರಿಗೂ ಅದು ಒಪ್ಪಿಗೆ ಆಗೋದಿಲ್ವಲ್ಲ. ತೇಗ್ ಬಹದ್ದೂರ್ ಹೋಗಿ ಔರಂಗಜೇಬನಿಗೆ ಅವರು ಇದು ಹಾಕ್ತಾರೆ ಸವಾಲು, ನೀನ್ ನನ್ನನ್ನು ಮತಾಂತರಗೊಳಿಸಿ ಉಳಿದವ್ರನ್ನ ನಾನೇ ಒಪ್ಪಿಸ್ತೀನಿ ಅಂತ. ಅವರು ಪ್ರಾಣ ತೆರಬೇಕಾಗುತ್ತೆ. ಅವರು ಮತಾಂತರ ಮಾತಾಡ್ತಾ ಇದ್ದೆ, ಛಾವಾ ಸಿನಿಮಾ ಬಹಳ ಹಿಟ್ ಆಯಿತು. ಅದರಲ್ಲಿ ಸಂಭಾಜಿ ಮಹಾರಾಜರು ಏನು ಅನುಭವಿಸಿದ್ರಲ್ಲ ಅದರ 100 ಪಟ್ಟು ಹೆಚ್ಚಿಗೆ ತೇಗ್ ಬಹದ್ದೂರ್ ಅನುಭವಿಸಿದ್ರು. ಹೌದು. ಆಮೇಲಿಂದ ಅಫ್ಘಾನರ ಕಾಲದಲ್ಲೂ ಹೀಗೆ ಆಗುತ್ತೆ. ಇಫ್ತಿಕಾರ್ ಖಾನ್ ಅಂತ ಅಫ್ಘಾನ್ ಒಬ್ಬ ಗವರ್ನರ್, ಅವನು ತುಂಬಾ ಇವರಿಗೆ ಹಿಂಸೆ ಮಾಡ್ತಾನೆ. ಅದು ಅಫ್ಘಾನರದ್ದು ಸುಮಾರು 67 ವರ್ಷವೋ ಏನೋ ಅವರದ್ದು ನಡೆಯುತ್ತೆ. ಆಮೇಲಿಂದ ಸಿಖ್ಖರ ಕೈಗೆ ಬರುತ್ತೆ ಇದು. ರಂಜಿತ್ ಸಿಂಗ್ ಸಿಖ್ಖರ ರಾಜ ಬ್ರಿಟಿಷರ ಜೊತೆ ಸೇರಿ ಇದನ್ನ ಕೊಂಡ್ಕೊಳ್ತಾನೆ. ಆಂಗ್ಲೋ ಸಿಖ್ ವಾರ್ ಆಗುತ್ತೆ. ಆಮೇಲಿಂದ ಅವನಿಂದ ಡೋಗ್ರಾ ರಾಜ ಗುಲಾಬ್ ಸಿಂಗ್ 75 ಲಕ್ಷ ರೂಪಾಯಿ ಕೊಟ್ಟು ಕಾಶ್ಮೀರವನ್ನ ಕೊಂಡ್ಕೊಳ್ತಾರೆ 1846ರಲ್ಲಿ ಬ್ರಿಟಿಷರಿಂದ. ಆಗಿನಿಂದ ಡೋಗ್ರಾ ಆಡಳಿತ, ಆಗಿನಿಂದ ಸ್ವಾತಂತ್ರ್ಯ ಬರೋ ತನಕ ಹರಿಸಿಂಗ್ ಕಾಶ್ಮೀರದ ರಾಜರಾಗಿರ್ತಾರೆ. ನಮಗೆ ಈ ಸ್ವಾತಂತ್ರ್ಯ 1997ರಲ್ಲಿ 47ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಎಷ್ಟೊಂದು ರಾಜರ ಕೈ ಬದಲಾಯಿಸ್ತು. ಆ ಪ್ರದೇಶದವರು, ಹೊರಗಿನಿಂದ ಬಂದವರು, ಮತ್ತೆ ಅವರ ಆಸಕ್ತಿ ನಿರಾಸಕ್ತಿ, ಯಾವ್ಯಾವ ರೀತಿಯ ರಾಜರು, ಅದನ್ನೆಲ್ಲ ನೋಡಿಕೊಂಡು ಈ ಜನ ಮುಖ್ಯವಾಗಿ ಯಾವಾಗ ಇವರಿಗೆ ವಿಗ್ರಹ ಭಂಜನೆ ಶುರುವಾಯಿತು ಅಥವಾ ಮತಾಂತರವಾಗಲೇಬೇಕಾದ ಪರಿಸ್ಥಿತಿಗೆ ಒಳಪಟ್ಟರು, ಆಗ ಇವರು ಬಿಟ್ಟು ಹೋಗೋದು ಪ್ರಕ್ರಿಯೆ ಆರಂಭ ಆಗುತ್ತೆ. ಅದರಿಂದ 3 ಸಲ, ಬಚ್ಚಿಕನ್ ಒಂದ್ಸಲ, ಮೊಘಲರು ಒಂದ್ಸಲ, ಅಫ್ಘಾನರು ಒಂದ್ಸಲ, 4ನೇ ಸಲನೂ ಆಗುತ್ತೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ. ಅದು ನಿಮಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ, ಮೊಹಮ್ಮದ್ ಅಲಿ ಜಿನ್ನಾ ಇದನ್ನ ಒಂದು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ರು. ಕಾಶ್ಮೀರ ಈ ಕಡೆಗೆ ಬರುತ್ತೆ ಪಾಕಿಸ್ತಾನದ ಕಡೆ ಅಂತ. ಹರಿ ಸಿಂಗ್ ಯಾವೊಂದು ನಿರ್ಧಾರ ತಗೊಳ್ದೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರು. ಆಕ್ಚುಲಿ ಅವರು 1946ರಲ್ಲೇ ಸರ್ದಾರ್ ಪಟೇಲ್ರಿಗೆ ಪತ್ರ ಬರ್ದು ಹೇಳಿರ್ತಾರೆ, ನನಗೆ ಈ ಕಡೆಗೆ ಸೇರೋ ಇಂಗಿತ ಇದೆ ಅಂತ. ಆದರೆ 1947ರಲ್ಲಿ ಅವ್ರು ಹೀಗೆ ಅಂತ ಸ್ಪಷ್ಟವಾಗಿ ಹೇಳೋದಿಲ್ಲ, ನನಗೊಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಸಾಕು ಅಂತಾರೆ. ಜಿನ್ನಾ ಈ ಕಡೆನೇ ಬರುತ್ತೆ ಅಂತ ಅಂದ್ಕೊಂಡು ಅವರು ವಿಲಿಯಂ ಅವನ ಕರ್ನಲ್ ಬರ್ನಿಗೆ ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ,
ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಅದೊಂದು 2 ವಾರ ಕಳೆದು ಹೇಳ್ತಾರೆ ಅವರು, ನಾನು ಕಾಶ್ಮೀರಕ್ಕೆ 1-2 ವಾರ ರಜೆಗೆ ಹೋಗ್ತೀನಿ ಅನ್ನೋ ಒಂಥರ ಹಾಲಿಡೇ ತಿಳಿಸ್ಬಿಡು ಅಂತ. ಹರಿಸಿಂಗ್ ಅವ್ರು ಇಲ್ಲಿ ಕಾಲು ಹಿಡ್ಕೊಡ್ದು ಕಾಲಿಡಕ್ ಬಿಡಲ್ಲ, ಇದು ಅವರು ಸ್ಥಳ ಅಲ್ಲ ಅಂತಾರೆ. ಆಗ ಅವ್ರಿಗೆ ಕೋಪ ಬರುತ್ತೆ. ಆಗ ಅಕ್ಟೋಬರ್ನಲ್ಲಿ ಶಾಹಿದ್ದು, ಅಫ್ರೀದಿ, ಮಸೂದ್ ಅಲ್ಲಿ ಪಠಾಣ್ಗಳನ್ನೆಲ್ಲ ಸೇರಿಸಿ ಇವ್ರ ಮೇಲೆ ಯುದ್ಧ ಮಾಡ್ತಾರೆ. ಆ ಯುದ್ಧದ ನೆನಪು ಇನ್ನೂ ಕಾಶ್ಮೀರಿ ಪಂಡಿತರಲ್ಲಿದೆ. ಕಬಾಯಿಲಿಗಳು ಅಂತ ಹೇಳೋರು ಅವ್ರನ್ನ. ಮುಜಫರಾಬಾದ್ನಿಂದ ಬಂದು ಅವರು ಏನೇನು ಮಾಡಿದ್ರು ಅನ್ನೋದನ್ನ ಈಗಲೂ ನೆನಪು ಮಾಡ್ಕೋತಾರೆ. ಜಗತಿ ಅಂತ ಕಾಶ್ಮೀರ ಜಮ್ಮುನಲ್ಲಿ ಒಂದು ಟೌನ್ಶಿಪ್ ಇದೆ. ಅಂದ್ರೆ ದುರದೃಷ್ಟವಶಾತ್ ಕಾಶ್ಮೀರಕ್ಕೆ ಹೋಗೋರೆಲ್ಲ ಪ್ರವಾಸಿಗಳಾಗಿಯೇ ಹೋಗಕ್ಕೆ ಇಷ್ಟಪಡ್ತಾರೆ. ನಮ್ಮ ಜನಕ್ಕೆ ಒಂದು ಸ್ಥಳಕ್ಕೆ ಹೋಗುವಾಗ ಅದ್ರದ್ದು ಐತಿಹ್ಯ ಸ್ವಲ್ಪನಾದ್ರೂ ತಿಳ್ಕೋಬೇಕು ಅನ್ನೋದು ಯಾಕಿಲ್ವೋ. ಯಾವುದೇ ಸ್ಥಳ, ಕಾಶ್ಮೀರ ಅಂತಲ್ಲ, ಒಂದು ಹೊಸ ಊರಿಗೆ ಹೋಗ್ತೀನಿ, ಒಂದು ಹೊಸ ಪ್ರದೇಶಕ್ಕೆ ಹೋಗ್ತೀನಿ, ಅದ್ರ ಹಿನ್ನೆಲೆ ಏನು, ಈಗಿನ ಹೆಸರೇನು, ಹೀಗೆ ಯಾಕೆ ಬಂತು, ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು, ಇವೆಲ್ಲ ನಮ್ಮಲ್ಲಿ ಸಹಜವಾಗಿ ಮೂಡಬೇಕಾದ ಕುತೂಹಲ ಮೂಡ್ತಾ ಇಲ್ಲ ದುರದೃಷ್ಟವಶಾತ್. ಅದರಿಂದ ಆ ಕಬಾಯಿಲಿಗಳದ್ದು ಆಗ ತುಂಬ ಜನ ಬರ್ತಾರೆ, ಕಾಶ್ಮೀರವನ್ನು ಬಿಟ್ಟು ಬರ್ತಾರೆ. ನಂತರ 5ನೇದಾಗುವುದು 1999ರಲ್ಲಿ, 1999 ಜನವರಿ 19, ಅದು 5ನೇದು. ಅದಕ್ಕೂ ಮುಂಚೆ 2 ಸಣ್ಣ ಮಟ್ಟದಲ್ಲಿ ಆಗಿದೆ ಅಂತ ಅವ್ರು ಹೇಳ್ತಾರೆ, ಇದು 7ನೇದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇದೊಂದು ಸರಣಿ ಇಲ್ಲಿಗೆ ಬಂದು ನಿಂತಿದೆ ಕಾಶ್ಮೀರ. ಅಲ್ಲಿಂದ ಕಶ್ಯಪ ಋಷಿಯಿಂದ ಶುರುವಾಗಿದ್ದು ಇವತ್ತು ಪಹಲ್ಗಾಮ್ಗೆ ಬಂದು ನಿಂತಿದೆ. ಇದೆಲ್ಲ ಇತಿಹಾಸ, ಇದೆಲ್ಲ ಹೇಳಿಕೆ ಅಥವಾ ಇದಕ್ಕೆ ಆಧಾರವಿಲ್ಲ ಅನ್ನೋದೆಲ್ಲ ಅಲ್ಲ. ಇದೆಲ್ಲ ಸ್ಪಷ್ಟವಾಗಿ ಬಹಳ ಜನ ವಾದ ಮಾಡ್ತಾರೆ ಇಟ್ ಈಸ್ ಆಲ್ ಅಬೌಟ್ ಜಿಯೋ ಪಾಲಿಟಿಕ್ಸ್ ಅಂತ. ನನ್ನ ಪ್ರಶ್ನೆ ಇದೆ, ಜಿಯೋ ಪಾಲಿಟಿಕ್ಸ್ ಆದ್ರೆ ಬೇರೆ ಕಡೆನೂ ಆಗಬೇಕಾಗಿತ್ತಲ್ವಾ ಅಂತ. ನೋಡಿ, ಗುಜರಾತ್ಗೂ ಅದೇ ಬಾರ್ಡರು, ರಾಜಸ್ಥಾನಕ್ಕೂ ಅದೇ ಬಾರ್ಡರು, ಪಂಜಾಬ್ಗೂ ಅದೇ ಬಾರ್ಡರು. ಕಾಶ್ಮೀರದಲ್ಲಿ ಮಾತ್ರ ಆಗಬೇಕಾದ್ರೆ ಜಿಯೋ ಪಾಲಿಟಿಕ್ಸ್ ಹೇಗಾಗಕ್ಕೆ ಸಾಧ್ಯ? ಅದು ಜಿಯೋ ಪಾಲಿಟಿಕ್ಸ್ಗಿಂತ ಮೀರಿದ್ದು. ಕಾಶ್ಮೀರದಲ್ಲಿ 14ನೇ ಶತಮಾನದಲ್ಲಿ ಶುರುವಾಗಿದ್ದು. ಅಂದರೆ ಸ್ವಲ್ಪ ಅದಕ್ಕೆ ಅದರ ಹಿನ್ನೆಲೆಗೆ ಹೋಗಬೇಕು ಅಂದರೆ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಯಾವಾಗ ಸಿಂಧ್ ಪ್ರಾಂತ್ಯವನ್ನು ಆಕ್ರಮಿಸ್ತಾರೆ, ಮುಲ್ತಾನು, ಕಾಬೂಲು, ಜಾಬುಲ್ಲು ಅದೆಲ್ಲ ಅವ್ರ ಕೈಗೆ ಹೋಗುತ್ತಲ್ಲ, ಆಗಿನಿಂದಲೇ ಈ ಮತಾಂತರಕ್ಕೆ ಒತ್ತಡ ಬೀಳಕ್ಕೆ ಶುರುವಾಗೋದು. ಆಗ ಅಲ್ಲಿ ಹಿಮ್ಮೆಟ್ಟಿಸ್ತಾರೆ, ಅವ್ರನ್ನ ಸುಮಾರು ಹಿಮ್ಮೆಟ್ಟಿಸ್ತಾರೆ. ಆದರೆ ಕಾಶ್ಮೀರಕ್ಕೂ ಎಲ್ಲರೂ ಬರೋದು ಶುರು ಆಗೋಗಿರುತ್ತೆ. ಅದರಿಂದ ಆಮೇಲಿಂದ ಇವ್ರಿಗೆ ಸುಲ್ತಾನ್ ಸಿಕಂದರ್ ಸಮಯದಲ್ಲಂತೂ ಅದು ನೇರವಾಗಿ ಒಂಥರ ಉಳಿರಿ ಅಥವಾ ಹೋಗಿ. ಇದೇ ಮಾತನ್ನ ರಲೀವ್ ಚಲಿವ್ಯಾ ಗಲೀವ್ ಅಂತ ಫಾರೂಕ್ ಅಬ್ದುಲ್ಲಾ ಅವ್ರ ಸಮಯದಲ್ಲೂ ಹೇಳಿದ್ದು. ಆ ಒತ್ತಡಕ್ಕೆ ಸಿಲುಕಿ, ಆ ಪ್ರಭಾವಕ್ಕೆ ಸಿಲುಕಿ ಕಾಶ್ಮೀರ ನಲುಗೋಕ್ಕೆ ಶುರುವಾಯಿತು. ಎಲ್ಲರೂ ಬಿಟ್ಕೊಂಡು ಹೋಗ್ಬಿಟ್ರೆ ಅಲ್ಲೇ ನಿಂತು ಪ್ರತಿರೋಧ ತೋರಿಸೋರು ಬೇಕಲ್ಲ, ಆ ಪ್ರತಿರೋಧ ಯಾರಿಂದಲೂ ಆಗಲೇ ಇಲ್ಲ. ಅದರಿಂದ ಕಾಶ್ಮೀರಕ್ಕೆ ಈ ಸ್ಥಿತಿ ಬಂತು. ಈಗಲೂ ಅಲ್ಲಿ ಪ್ರತಿರೋಧ ಸಾಧ್ಯ ಆಗ್ತಾ ಇಲ್ವಲ್ಲ ಯಾವ ಥರದಲ್ಲೂ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಏನೇನಾಯಿತು ಅದನ್ನ ಹೇಳ್ತಾ ಕೂತವ್ರು ಬರೀ ಹಳೆ ಕತೆ ಹೇಳ್ತೀರಿ, ನೀವು ಹಳೆ ಕತೆ ಹೇಳ್ತೀರಿ ಅಂತಾರೆ. ಸೊ ನಾವು ಚಿಕ್ಕಂದಿದ್ದಾಗ ಏನಾಯಿತು ಅಂದರೆ ಕೊನೆಯ ಹಂತದ ಕಾಶ್ಮೀರಿಗಳ ಎಕ್ಸೋಡಸ್ ಬಗ್ಗೆನೇ ಮಾತಾಡೋಣ. ಒಂದೊಂದು ಸಲ ಬೇಜಾರಾಗುತ್ತೆ, ಯಾವುದಾದ್ರೂ ಒಂದು ದೇಶದಲ್ಲಿ ಅದೇ ದೇಶದೊಳಗೆ ಅದೇ ದೇಶದವ್ರು ನಿರಾಶ್ರಿತರಾಗಿರೋದನ್ನು ನಾವು ನೋಡೋದು ಭಾರತದಲ್ಲಿ, ಅದು ಕಾಶ್ಮೀರಿ ಪಂಡಿತರ ವಿಷಯದಲ್ಲಿ. ಏನಾಯಿತು 89, 90, 91 ಆ ಪೀರಿಯಡ್ ಏನಾಯಿತು? 89-90ನಲ್ಲಿ ಆಗಿದ್ದು ಸುಮಾರು 30-40 ವರ್ಷಗಳ ಹಿನ್ನೆಲೆ. ಅದರದ್ದು ಕಲ್ಮಿನೇಟ್ ಆಗಿದ್ದು 90ಯಲ್ಲಿ. ಓಕೆ. ಅಂದರೆ ಈಗ ಒಂದು ಪಹಲ್ಗಾಮ್ನಲ್ಲಿ ಇಷ್ಟೊಂದು ಜನ, ನಾವು 370 ತೆಗೆದ ನಂತರ ಅಷ್ಟೊಂದು ಜನ ಕಾಶ್ಮೀರಕ್ಕೆ ಹೋಗ್ತಾ ಇದೀವಲ್ಲ, ಎಲ್ಲರೂ ಪ್ರವಾಸಿಗಳಾಗಿ ಸಂತೋಷವಾಗಿ ಹೋಗಿ ಬರ್ತಾ ಇದ್ದೀವಿ. ಅಲ್ಲಿಯ ಮೂಲ ನಿವಾಸಿಗಳು ಒಬ್ಬರು ವಾಪಸ್ ಬಂದಿಲ್ವಲ್ಲ ಅಂತ ನಾವು ಯಾರು ಕೇಳ್ಕೊತಾನೆ ಇಲ್ಲ. ಎಲ್ಲಿಯ ತನಕ ಅವರು ಅಲ್ಲಿ ಹೋಗಿ ನೆಮ್ಮದಿಯಾಗಿರಲ್ವೋ ಅಲ್ಲಿಯ ತನಕ ನಮಗೆ ಹೋಗೋಕೆ ನೈತಿಕ ಅಧಿಕಾರವಿದೆಯೇ ಅನ್ನೋದು ಒಂದು ಪ್ರಶ್ನೆ ಅಲ್ವಾ? ಎಸ್. ನೀವು ನನ್ನ ಮನೆಗೆ ಕರೀತೀನಿ, ನಾನು ನಿಮ್ಮನ್ನ, ನಾನೇ ನಮ್ಮ ಮನೇಲಿಲ್ಲ, ನೀವು ನನ್ನ ಮನೆಗೆ ಹೇಗೆ ಬರ್ತೀರಿ? ಈ ನೈತಿಕ ಪ್ರಶ್ನೆ ನಮ್ಮನ್ನು ಯಾರನ್ನೂ ಬಾಧಿಸೋದಿಲ್ಲ. ಏನು ತೋರಿಸುತ್ತೆ? ನಾವು ಎಷ್ಟು ಅಜ್ಞಾನಿಗಳು, ಅಥವಾ ನಮಗೆ ಎಷ್ಟು ಉಪೇಕ್ಷೆ, ನಮಗೆಷ್ಟು ಉದಾಸೀನ, ನಮಗೆ ನಮ್ಮ ಮನೆ, ನಮ್ಮ ಊರು ಸೆನ್ಸಿಟಿವ್ ಆಗಿದ್ದೀವಿ. ಏನು ಹೇಳಿ, ನಮ್ಮದೇ ದೇಶದ ಒಂದು ರಾಜ್ಯದ ಇತಿಹಾಸ ಏನು ಹೇಳಿ ಸೆನ್ಸಿಟಿವ್ ಆಗಿದೆ. ಓಕೆ, ಅದು ಒಂದು. ಇನ್ನೊಂದು, ಅವರೇ ಹೋಗಲ್ಲಿ ಇರ್ತಿಲ್ಲ ಅಂತಂದ್ಮೇಲೆ ಅದು ಸುರಕ್ಷಿತವೇ? ನೋಡಿ, 370 ಒಂದು ಕವಚ, ಆದರೆ ಒಳಗಿನ ಮನಸ್ಥಿತಿ, ಒಳಗಿನ ಸೂಕ್ಷ್ಮತೆಗಳು ಬೇರೆ. ನಾನಾಗಲೇ ಜಮ್ಮುವಿನ ಜಗತಿ ಟೌನ್ಶಿಪ್ ಹೇಳಿದೆ, ನೀವು ನೋಡಿಲ್ದೆ ಹೋದರೆ ಜಮ್ಮುವಿನಲ್ಲಿ ಸುಮಾರು ಇವಾಗ ಅಲ್ಲಿ 20,000ಕ್ಕೂ ಹೆಚ್ಚು ಜನ ಇದ್ದಾರೆ. 1999ರಲ್ಲಿ ಕಾಶ್ಮೀರದಿಂದ ಕಳಿಸಲ್ಪಟ್ಟವರು ಅನೇಕರು ಜಮ್ಮುವಿನಲ್ಲೇ ಇನ್ನೂ ಇದ್ದಾರೆ, ನಿರಾಶ್ರಿತ ಶಿಬಿರದಲ್ಲಿದ್ದಾರೆ. ಕಾಶ್ಮೀರದಲ್ಲಿ 6 ಕಡೆ ಸೆಟಲ್ಮೆಂಟ್ಸ್ ಅಥವಾ ನಿರಾಶ್ರಿತ ಶಿಬಿರಗಳಿವೆ. ಬಡ್ಗಾಮ್ ಒಂದು, ಅದಲ್ಲದೆ ಇನ್ನು 5 ಕಡೆ. 3/4 ಜನ ಜಮ್ಮುಗೆ ಬಂದುಬಿಟ್ರು. ಅವರನ್ನು ಇನ್ನೂ ಬಹಳ ಅದು
ಅದು ಹೀನ ಸ್ಥಿತಿಯಲ್ಲಿರುವ ಸೆಟಲ್ಮೆಂಟ್ಗಳು ಆ ಜಗತ್ತಿಯಲ್ಲಿ ಇನ್ನೂ ಇದ್ದಾರೆ. ನಾವು 7 ದಿವಸದ ಪ್ರವಾಸ ಆಯೋಜನೆ ಮಾಡ್ಕೊಂಡು ಹೋದ್ರೆ 1 ದಿವಸ ಜಮ್ಮುಗೋಸ್ಕರ ಮೀಸಲಿಟ್ಟು ಅವ್ರನ್ನೂ ಮಾತಾಡ್ಸ್ಕೊಂಡು ಬರ್ಬಹುದಲ್ಲ. ಕಾಶ್ಮೀರದ ಸೆಟಲ್ಮೆಂಟ್ ಬಡ್ಗಾಮ್ ಹತ್ರ ಒಂದು 10-15 ಕಿಲೋಮೀಟರ್ ಶ್ರೀನಗರ ಸಿಟಿಯಿಂದ. ಆಗದೆ ಹೋದ್ರೆ ಜಮ್ಮುವಿನ ಜಗತಿ ಟೌನ್ಶಿಪ್ಗಾದ್ರೂ ಹೋಗಿ ನೋಡ್ಕೊಂಡು ಬರ್ಬಹುದಲ್ಲ. ಮೂಲ ನಿವಾಸಿಗಳು ಹೆಂಗಿದ್ದಾರೆ, ಅವ್ರು ಯಾಕೆ ವಾಪಸ್ ಹೋಗ್ತಿಲ್ಲ? ಅವ್ರು ಹೋಗಿಲ್ಲ ಅಂದ್ಮೇಲೆ ಇನ್ನೂ ಸಮಸ್ಯೆ ಇದೆ ಅಂತ ಅಲ್ವೇ? ತಮ್ಮ ಮನೆಗೆ ತಾವು ಹೋಗ್ತಿಲ್ಲ. 370 ತೆಗಿಯೋಕ್ ಮುಂಚೆ ಎಷ್ಟು ಬೆಟಾಲಿಯನ್ಗಳಿದ್ವೋ ಈಗಲೂ ಅಷ್ಟೇ ಇವೆಯಲ್ಲ. ಒಂದು ಬೆಟಾಲಿಯನ್ ಸರ್ಕಾರ ವಾಪಸ್ ತಗೊಂಡಿಲ್ವಲ್ಲ. ಸಾಮಾನ್ಯ ಸ್ಥಿತಿಗೆ ಬಂದಿದೆ ಅಂತ ಯಾರು ಹೇಳಿದ್ದಾರೆ? ನೀವು ಅಲ್ಲಿ ಜನನ ಕೇಳ್ದೆ ನೀವು ಹೇಗೆ ನಂಬ್ತೀರಿ? ಯಾಕೆ ಅಂದರೆ 1999ರವರೆಗೂ ಇಷ್ಟೆಲ್ಲ ಪರ್ಸಿಕ್ಯೂಷನ್ ಅಂತೀವಿ, ಇಷ್ಟೆಲ್ಲ ಮತಾಂತರ ಆಗಿ ಕೊಂದು, ಅದು ಹೇಗೆ ಕೊನ್ಲೋರಂತೆ ಕಾಶ್ಮೀರಿ ಪಂಡಿತರುಗಳನ್ನ ಅಂತ, ಖರ್ವಾರ್ ಅಂತ ಅವ್ರದ್ದು ವೆಯ್ಟ್ ಮೆಜರ್ಮೆಂಟ್, ಒಂದು ಖರ್ವಾರ್ 80 kgನೋ ಏನೋ, ಖರ್ವಾರದಲ್ಲಿ ಜನವಾರಗಳನ್ನು ತೂಗೋರಂತೆ. ಒಂದು ಜನವಾರ ಎಷ್ಟು ಮಿಲಿಗ್ರಾಮು ಅಥವಾ ಎಷ್ಟು ಗ್ರಾಮು? ನೀವು ಕೆಜಿ ಗಟ್ಟಲೆ ಜನವಾರ ತೂಗುವಷ್ಟು ಪಂಡಿತರನ್ನ, ಹಿಂದೂಗಳನ್ನ ಕೊಲ್ಲಬೇಕು ಅಂದರೆ ಯಾವ ನಂಬರ್ಸಲ್ಲಿ ಆಗ್ತಾ ಇರಬಹುದು, ಯಾವ ಸಂಖ್ಯೆಯಲ್ಲಿ? ಅವ್ರನ್ನ ಹುಲ್ಲಿನ ಮೂಟೆಗೆ ಅವ್ರನ್ನ ಕಟ್ಟಿ ಡಲ್ ಸರೋವರದಲ್ಲಿ ತಳ್ಳೋದು, ಇದೆಲ್ಲ ಪರ್ಷಿಯನ್ಸ್ ಬರೆದಿದ್ದಾರೆ. ಇದು ಯಾವುದೋ ಭಾರತೀಯರು ಬರೆದಿರೋ ಇತಿಹಾಸ ಅಲ್ಲ. ಬೆಹರಿಸ್ತಾನೆ ಶಾಹಿ ಅಂತ ಇದೆ, ಮಿಡಿವಲ್ ಪರ್ಷಿಯನ್ಸು ಇದನ್ನೆಲ್ಲ ಇತಿಹಾಸವನ್ನು ಬರೆದಿಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಇದು ನಿಲ್ಲುತ್ತೆ ಅಂದ್ಕೊಂಡು ಬಂದಿರೋ ಜನ ಕಾಶ್ಮೀರಿಗಳು. ಎಲ್ಲರೂ ದಿಢೀರಂತ ಬಂದ್ಬಿಡ್ಲಿಲ್ಲ, ಒಂದೇ ದಿವಸಕ್ಕೆ ಬಂದ್ಬಿಡ್ಲಿಲ್ಲ. ಸ್ವಾತಂತ್ರ್ಯ ಬಂದ್ಮೇಲಂತೂ ಅವ್ರಿಗೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ ಇನ್ನು ಸರಿಯಾದ ಸರ್ಕಾರ ಇದೆ, ಇನ್ನು ನ್ಯಾಯಾಲಯ ಇದೆ, ಇನ್ನು ರಾಜಕಾರಣಿ, ನಿಮ್ಮ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲವೂ ಇದೆ, ನಮಗೇನು ತೊಂದರೆ ಆದ್ರೂ ಅವ್ರು ಕಾಪಾಡ್ತಾರೆ ಅನ್ನೋ ಧೈರ್ಯದ ಮೇಲೆ ಉಳಿದ್ರು. ಹಿಂದೂ ರಾಜರು ಬಂದಾಗ, ಡೋಗ್ರಾ ರಾಜರು ಬಂದಾಗ ಕಾಪಾಡ್ತಾರೆ ಅನ್ನೋ ಧೈರ್ಯ ಇತ್ತು. ನಂತರ ಸರ್ಕಾರ ಬಂದಾಗ ಕಾಪಾಡ್ತಾರೆ ಅನ್ನೋ ಧೈರ್ಯ ಇತ್ತು. ದುರದೃಷ್ಟವಶಾತ್ ಸಂವಿಧಾನದ ನೆರಳಿನಲ್ಲೇ ಮಾರಣ ಹೋಮ, ಸ್ವಾತಂತ್ರ್ಯ ಬರ್ತಿದ್ದ ಹಾಗೆ 370 ತಂದುಬಿಟ್ರು. ಇವತ್ತು ಏನೋ ಮುಸಳೆ ಕಣ್ಣೀರು ಸುರಿಸ್ತಾರೆ. ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ 370 ತರೋದಕ್ಕೆ ಮಾಡಿರುವ ಗಲಾಟೆಗಳು, ಇದನ್ನೆಲ್ಲ ವಿ ಶಂಕರ್ ಸರ್ದಾರ್ ಪಟೇಲ್ರ ಕಾರ್ಯದರ್ಶಿ ಆಗಿದ್ದವರು, ಮೈ ರೆಮಿನಿಸೆನ್ಸಸ್ ಆಫ್ ಸರ್ದಾರ್ ಪಟೇಲ್ ಅಂತ ಎಲ್ಲವನ್ನೂ ದಾಖಲಿಸಿದ್ದಾರೆ. ಇದು ಎಲ್ಲರಿಗೂ ಲಭ್ಯ ಇದೆ. ಈಗ ಅಧ್ಯಯನದ ಕೊರತೆ, ಎಲ್ಲರಿಗೂ ರೆಡಿಮೇಡ್ ಇನ್ಫಾರ್ಮೇಶನ್ ಬೇಕು, ಅದು ತುಂಬಾ ಆವೇಶ ಮೂಡಿಸ್ಬೇಕು. 3 ಸಾಲ ಓದಿ ನಾನು ಇತ್ಲಗ್ ಜಯಿ ಯಾರನ್ನನ್ಲಿ ಯಾರನ್ನ ಬೈಲಿ, ಇದೆಲ್ಲನೂ ಐತಿಹಾಸಿಕ ಸತ್ಯಗಳು ಬರೆದಿಟ್ಟಿದ್ದಾರೆ. ಅದರಿಂದ ಕಾಶ್ಮೀರಿ ಪಂಡಿತರು ಇದನ್ನೆಲ್ಲ ಇಗ್ನೋರ್ ಮಾಡ್ತಾ ಬಂದ್ರು. ಸುಮಾರು 3.25 ಲಕ್ಷ ಜನ 1990ರವರೆಗೂ ಉಳ್ಕೊಂಡಿದ್ರು. ಅದು ಬಹಳ ದೊಡ್ಡ ವಿಷಯ. 600 ವರ್ಷ ನೀವು ಏಟ್ ತಿನ್ಕೊಂಡು ಸರಿ ಹೋಗುತ್ತೆ ಅಂತ ಹೇಗೆ ಉಳಿದ್ರಿ? ಯಾವ ಧೈರ್ಯದ ಮೇಲೆ ಉಳಿದ್ರಿ? ಯಾರನ್ನ ಸಹಾಯಕ್ಕೆ ಕರೆದ್ರಿ? ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. 1990 ಎಕ್ಸೋಡಸ್, ಅದು ಕಥೆ, ಅದು ಸುಳ್ಳು ಕಥೆ, ಸುಳ್ಳು ಸೃಷ್ಟಿ. ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಂದಾಗ ಪ್ರಾಪಗಾಂಡಾ ಮೂವಿ. ದಯವಿಟ್ಟು ಎಲ್ಲರೂ ಜಗತ್ತಿಗೆ ಹೋಗಿ, ಅಲ್ಲಿ ಜನ ಇದ್ದಾರೆ, ಡಿಮೆನ್ಷಿಯಾ ಆಗಿದೆ ಅವ್ರಿಗೆ, ಆ ಆಘಾತದಿಂದ ಹೊರಗೆ ಬರೋಕ್ಕಾಗದೆ ನರಗಳೆಲ್ಲ ವೀಕ್ ಆಗ್ಬಿಟ್ಟಿವೆ. ಕಬಾಯಿಲಿಗಳು ಅಂದ್ರೆ ಈಗಲೂ ಕಣ್ಣಲ್ಲಿ ನೀರು ಹಾಕ್ತಾರೆ. ಅವ್ರ ಕತೆ ಹೇಳ್ತಾ ಲಿಟ್ರಲಿ ಅಳ್ತಾರೆ. ಆಗ್ಲಾದ್ರೂ ಗೊತ್ತಾಗುತ್ತಲ್ಲ. ನಿಮ್ಮ ಮನೆಗಳಿಗೆ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಹಬ್ಬಾಕದಲ್ಲೂ, ಝೇನಾಕದಲ್ಲೂ, ಅಮೀರಾಕದಲ್ಲೂ ಎಲ್ಲೂ ವಾಸ ಇಲ್ಲ. ನಾನು ನನ್ನ ಕಾರಿಂದ ಇಳಿದು 5 ನಿಮಿಷ ಒಂದು ಮನೆ ಹತ್ತಿರದಿಂದ ನೋಡ್ತೀನಿ ಅನ್ನೋ ಹೊತ್ತಿಗೆ ತುಂಬ ಜನ ಬಂದ್ಬಿಟ್ರು, ಅಂಗಡಿನವರೆಲ್ಲ. ನೀವು ಯಾಕೆ ಬಂದ್ರಿ? ನಮ್ಮ ಡ್ರೈವರು ಜೊತೆಗಿದ್ದವ್ರು ತಕ್ಷಣ ಒಳಗೆ ಹೇಳ್ಕೊಂಡ್ರು, ಮೇಡಮ್ ನೀವು ಹಣೆದ ಬೇರೆ ತೆಗಿಯಲ್ಲ ಅಂತೀರಿ, ಹಾಕ್ಕೊಂಡೇ ಇದ್ದೀರಿ, ನಡ್ರಿ ಫಸ್ಟ್ ಇಲ್ಲಿಂದ ಹೋಗೋಣ. ಅಂದರೆ ಹೇಗಿತ್ತು ಅಂದರೆ, ನಾ 10 ಹೆಜ್ಜೆ ಹೋದರೆ ಹೊಸಬಳ್ಳಿ ಇವಳು ಯಾಕೆ ಬಂದ್ಲು? ಪಂಡಿತರು ಅವ್ರ ಮನೇಲಿ ವಾಪಸ್ ತಗೊಳಕ್ ಬರ್ತಾ ಇದ್ದಾರ? ನೀವು ಇದನ್ನೆಲ್ಲ ಎಲ್ಲೋ ಕೂತು ಮಾತಾಡೋದಲ್ಲ, ಸ್ವತಃ ಹೋಗಿ ಅನುಭವಕ್ಕೆ ತಂದ್ಕೊಳ್ಳಿ. ಅನುಭವಿಸ್ದೆ ಮಾತಾಡಬೇಡಿ. ನಿಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆಯಾ? ಆ ಭಯ ನಿಮ್ಗೆ ಅನುಭವ ಆಗುತ್ತಾ? ಅದರಿಂದ 1990ಕ್ಕೆ ಜನವರಿ 26 ಅವ್ರ ಗುರಿ ಇದ್ದಿದ್ದು. ಜನವರಿ 26ಕ್ಕೆ ಪಾಕಿಸ್ತಾನದ ಫ್ಲಾಗ್ ಅಲ್ಲಿ ಹಾಯ್ಸ್ಟ್ ಮಾಡಬೇಕು. ಇನ್ನು ಸಾಕಾಯ್ತಿದ್ದು. ನಿಜಾಮೆ ಮುಸ್ತಫಾ, ಇದೆಲ್ಲ ಪಾಕಿಸ್ತಾನ್ ಕಾಯಿನ್ ಮಾಡಿರೋ ವರ್ಡ್ಸ್. ನಿಜಾಮೆ ಮುಸ್ತಫಾ ತರಬೇಕು. ಆಮೇಲೆ ಅವ್ರದ್ದು ಬದ್ರ ಯುದ್ಧ, ಅದನ್ನ ನಾನು ನಂತರ ಹೇಳ್ತೀನಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 1984, 85, 86ರಿಂದ ಚಟುವಟಿಕೆಗಳು ಶುರುವಾಗಿದೆ. ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತ ಒಂದು ಉಗ್ರಗಾಮಿ ಸಂಸ್ಥೆ, ಅದನ್ನ ತುಂಬಾ ಪೋಷಣೆ ಮಾಡಿದ್ರು ಕಾಶ್ಮೀರದ ರಾಜಕಾರಣಿಗಳು ಎಲ್ಲರೂ ಸೇರಿ. ಅವ್ರಿಗೆ ತರಬೇತಿಗೆ ಅಂತ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸೋರು. ರೈಫಲ್ಗಳು ಎಲ್ಲ ಬಂದು, AK-47ಗಳು ಎಲ್ಲ ಬಂದ್ವು. ಕಾಶ್ಮೀರಿ ಪಂಡಿತರು ಮಾತ್ರ ಯಾರನ್ನ ನೆಚ್ಕೊಂಡು ಕೂತಿದ್ರು, ಅಕ್ಕಪಕ್ಕದವ್ರು ಸಹಾಯ ಮಾಡ್ತಾರೆ. ನಮ್ಮ ಜನ ನಮ್ಮನ್ನು ಬಿಟ್ಕೊಡಲ್ಲ. ಮನೆಗೆ ಹಾಲಾಕೋರು ಅವರೇ, ತರಕಾರಿ ತರಕ್ಕೆ ಅವ್ರ ಜೊತೆ, ಅವ್ರ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ದವ್ರು ಈ ಮಾಸ್ಟರ್ಗಳು. ಪಂಡಿತರೆಲ್ಲ ಟೀಚಿಂಗ್ ಕ್ಲಾಸ್ ಉರ್ದು ಕಲಿಸ್ತಿದ್ರು. ಯಾಕಂದ್ರೆ ಅವ್ರು ನೋಡಿ, ಅವ್ರ ಶಾರದಾ ಭಾಷೆ ಹೊಟ್ಟೋಯ್ತು, ಶಾರದಾ ಲಿಪಿ ಹೊಟ್ಟೋಯ್ತು.
ಪರ್ಷಿಯನ್ ಬಂದ ಮೇಲಿಂದ ಸಂಸ್ಕೃತ ಶಾರದಾ ಹೊರಟೋಯ್ತು, ಉರ್ದು ಬಂತು ಅಂತ ಅವ್ರು ಉರ್ದುನೂ ಕಲ್ತರು. ಕ್ಲರಿಕಲ್ ಜಾಬ್ಸ್ ಅಲ್ಲೆಲ್ಲ ಅವರೇ ಭಾಷೆಗಳನ್ನು ಬೇಗ ಕಲಿಯೋರು, ಬುದ್ಧಿ ಚುರುಕಾಗಿರೋದು ಅವ್ರ ತಪ್ಪ. 1990 ಜನವರಿ 19 ಅವತ್ತು ಇಲ್ಲೊಂದು ವಿಷಯ, ಜಗಮೋಹನ್ ಮಲ್ಹೋತ್ರಾ ಗವರ್ನರ್ ಆಗಿದ್ರು. ಅವ್ರದ್ದು ಮೈ ಫ್ರೋಸನ್ ಟರ್ಬ್ಯುಲೆನ್ಸ್ ಇನ್ ಕಾಶ್ಮೀರ್ ಅಂತ ಇದೆ, ಅದು ಎಲ್ಲರೂ ಓದಲೇಬೇಕಾದ ಗ್ರಂಥ. ಅವರು 1984ರಲ್ಲಿ ಒಂದು ಸಲ ಗವರ್ನರ್ ಆಗಿದ್ದರು. ನಂತರ 89ರಲ್ಲಿ ಅವ್ರನ್ನ ಮತ್ತೆ ಕರೆಸ್ಕೊಳ್ತು ಸರ್ಕಾರ, ನೀವು ಇನ್ನೊಂದ್ಸಲ ಅರ್ಜೆಂಟಾಗಿ ಬನ್ನಿ, ಇಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ. ಅವತ್ತು ಮಧ್ಯಾಹ್ನ ಅವ್ರು ಇಳಿದಿದ್ದಾರೆ ಕಾಶ್ಮೀರಕ್ಕೆ, ಫ್ಲೈಟಲ್ಲಿ ಬಂದಿದ್ದಾರೆ. 90ರ ಜನವರಿ 19 ರಾತ್ರಿ ಇದ್ದಕ್ಕಿದ್ದಾಗೆ ಎಲ್ಲ ಮಸೀದಿಗಳು ಒಂದೇ ಸಲಕ್ಕೆ, ಕಾಶ್ಮೀರಿ ಪಂಡಿತರೆ ನೀವು ಇಲ್ಲಿಂದ ಹೋಗಿ ನಿಮ್ಮ ಚಲೀಫ್ ನೀವಿಲ್ಲಿ ನಿಮ್ಮ ಹೆಂಡತಿರನ್ನ ಹೆಣ್ಮಕ್ಳನ್ನ ಬಿಟ್ಟು ನೀವು ಗಂಡಸರು ಮಾತ್ರ ಹೋಗಿ ಅಂದಿದ್ದಲ್ಲದೆ ಪಂಜುಗಳು ಹತ್ತಿಸ್ಕೊಂಡು ಎಲ್ಲರೂ ಬೀದಿನಲ್ಲಿ ಒಂದು ಪ್ರವಾಹೋಪಾದಿಯಲ್ಲಿ ಜನ ಬಂದರು. ಆಗ ಇವರೆಲ್ಲ ಹೆದರ್ಬಿಟ್ರು. ಅವತ್ತು ಮಧ್ಯರಾತ್ರಿ ಸುಮಾರು ಜನ ಹೋದರು. ಅಂದರೆ ಆ ಗಲಾಟೆ ಪ್ರೊಸೆಷನ್ ಎಲ್ಲ ಹೋದ್ಮೇಲೆ ಹೆದರಿ ಅವತ್ತು ರಾತ್ರಿ ಉಟ್ಟು ಬಟ್ಟೆಯಲ್ಲಿ ಹೊರಟರು. ಮರುದಿವಸ 2ನೇ ದಿವಸ ಹೊರಟರು. ಹೋಗದೆ ಇದ್ದವ್ರನ್ನೆಲ್ಲ ಮಸಾಕರ್ ಮಾಡಿ ಚೀಟಿ ಅಂಟಿಸ್ಬಿಡೋರು ಮನೆ ಬಾಗಿಲು ಮುಂದೆ. ಇದೆಲ್ಲ ಅವ್ರು ಹೇಳಿದ್ದಾರೆ. ನಿಮ್ಗೆ 2 ಹೆಣ್ಮಕ್ಳಿದ್ದಾರೆ ಅಂತ ನಂಗೆ ಗೊತ್ತು, ನಿಮ್ಮ ದೊಡ್ಡ ಮಗಳು ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಅಂತ ನಂಗೆ ಗೊತ್ತು. ಇಷ್ಟು ಹೇಳಿದ್ರೆ ನೀವಿನ್ನೂ ಯಾಕೆ ಹೋಗಿಲ್ಲ, ಇಷ್ಟು ಹೇಳಿದ್ರೆ ಸಾಕಲ್ಲ. ನಿಮ್ಮ ಚಿಕ್ಕ ಮಗಳು ಯಾವ ಸ್ಕೂಲು ಅಂತ ನಂಗೆ ಗೊತ್ತು. ಎಷ್ಟೊಂದು ಜನ ಗಂಡಸರು ಕೆಲ್ಸಕ್ಕೆ ಹೋದವ್ರು ವಾಪಸ್ಸೇ ಬರಲಿಲ್ಲ. ಒಂಧಾಮ ನದಿ ಮಾರ್ಗಲ್ಲೆಲ್ಲ ಇಡೀ ಕುಟುಂಬನೇ ಮಸಾಕರ್ ಮಾಡಿಬಿಟ್ರು. 23, 24, 25 ಜನ ಇದ್ದವ್ರನ್ನ ರಾತ್ರಿ ಹೊರಗೆ ಎಳೆದು ಎಲ್ಲರನ್ನೂ ಗುಂಡು ಹೊಡೆದು ಸಾಯಿಸಿ. ಒಟ್ಟಿನಲ್ಲಿ ನೀವು ಬಿಟ್ಟು ಹೋಗಬೇಕು. ಅಷ್ಟು ಹೆದರಿಕೆ ಹುಟ್ಟಿಸಿದಾಗ ಅವ್ರಿಗೆ ಬಿಟ್ಟು ಹೋಗದೆ ಏನು ಮಾರ್ಗ ಇತ್ತು? ಎಲ್ಲರೂ ಉಟ್ಟು ಬಟ್ಟೆಯಲ್ಲೇ ಬಂದವರು. ಎಲ್ಲ ಮೊದಲು ಜಮ್ಮುಗೆ ಬಂದರು. 1 ವಾರ ಹೀಗಿರುತ್ತೆ, ಯಾಕಂದ್ರೆ ಅವ್ರಿಗೂ ಅಭ್ಯಾಸ ಇದೆಯಲ್ಲ, 1 ವಾರ 10 ದಿವಸ ಸರಿ ಹೋಗ್ತೀವಿ ಅನ್ಕೊಂಡ್ರು. ಹೋಗೋ ಅವಕಾಶ ಆಗಲೇ ಇಲ್ಲ. ಆದರೆ ಜಗಮೋಹನ್ ಇದ್ದಿದ್ದರಿಂದಾಗಿ ಜನವರಿ 19 ಇದಾಯ್ತಲ್ಲ, 26ಕ್ಕೆ ಅವರೇನು ರಿಪಬ್ಲಿಕ್ ಡೇ ದಿವಸ ಪಾಕಿಸ್ತಾನದ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಬೇಕು ಅಂತಿದ್ರು, ಅವ್ರದ್ದು ಆಸೆ ಈಡೇರಲಿಲ್ಲ. ಜಗಮೋಹನ್ ಕರ್ಫ್ಯೂ ವಿಧಿಸ್ಬಿಟ್ರು. ಜಗಮೋಹನ್ ಬಹಳ ಗಟ್ಟಿ ಅಡ್ಮಿನಿಸ್ಟ್ರೇಟರು. ಅವರು ಬರೀತಾರೆ, ಅಲ್ಲಿಯ DIGಯನ್ನು ಮನೆಯಿಂದ ಹೊರಡಿಸೋದಕ್ಕೆ 6 ಗಂಟೆ ಕಾಲ ಬೇಕಾಯಿತು. ಎಲ್ಲ ಕೋಆಪರೇಟ್ ಮಾಡಿಬಿಟ್ರು ಆ ಮೂವ್ಮೆಂಟ್ಗೆ. ನೋಡಿ, ಆಕ್ಟಿವ್ ಟೆರರಿಸಮ್ಗಿಂತ ಪ್ಯಾಸಿವ್ ಟೆರರಿಸಮ್ ಬಹಳ ಡೇಂಜರಸ್ ಅನ್ನೋದು ಕಾಶ್ಮೀರದ ವಿಷಯದಲ್ಲಿ. DIG ಬರಲಿಲ್ಲ ಮನೆಯಿಂದ ಅಂದರೆ ಉಳಿದವ್ರದ್ದು ಯಾರೂ ಹಾಸ್ಪಿಟಲ್ಸ್ ಅಲ್ಲಿ, ಪೋಸ್ಟಲ್ ಡಿಪಾರ್ಟ್ಮೆಂಟು, ಭಯೋತ್ಪಾದಕನೊಬ್ಬನಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಜಡ್ಜ್ ಅನ್ನ ನಡು ರಸ್ತೆಯಲ್ಲಿ ಕೊಂದು ಜಸ್ಟಿಸ್ ಗಂಜು ಅವ್ರನ್ನ ಕೊಂದು ಓಡ್ ಸಹಿತ ಹೋಗ್ಲಿಲ್ಲ. ಹೌದು. ಆಮೇಲೆ ಪ್ರೊಫೆಸರ್ ಸುತ್ತಲೂ ಬೈಕ್ ಓಡಿಸ್ಕೊಂಡು, ಹೌದು, ಏರ್ ಫೈರ್ ಮಾಡ್ಕೊಂಡು ಪ್ರೊಫೆಸರ್ ಇನ್ನೊಬ್ರು ಗಂಜು ಅಂತಿದ್ರು, ಅವ್ರ ಸ್ಟೂಡೆಂಟ್ಸೇ ಅವ್ರ ಗಂಡ ಹೆಂಡತಿಯನ್ನ ಬರ್ಬರವಾಗಿ. ಇದನ್ನೆಲ್ಲ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಇದನ್ನ ನೋಡಿದಾಗ ಅವ್ರು ಹೆದರ್ಬಿಟ್ರು. ನೋಡಿ, ಎಲ್ಲಿವರೆಗೆ ಹೊರಗಡೆಯ ಶತ್ರು ಅನ್ನುವಾಗ ನಮ್ಗೇನೋ ಸಮಾಧಾನ ಇರುತ್ತೆ, ನಾವೆಲ್ಲ ಸೇರ್ತೀವಿ. ಈಗ ನಮ್ಮ ಏರಿಯಾಗೆ ಯಾರೋ ಬಂದ ಕಳ್ಳ ಅಂದ್ರೆ ನಾವ್ ಇಡೀ ಏರಿಯಾನವ್ರು 10-15 ಮನೆಯವರು ಸೇರಿ ಅವನನ್ನ ಮಟ್ಟ ಹಾಕ್ತಿವಿ. ನಮ್ಮ ಪಕ್ಕದ ಮನೆಯವರೇ ನನ್ನ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಕಾಶ್ಮೀರಿ ಫೈಲ್ ನಲ್ಲಿ ಅದೊಂದು ಸೀನ್ ಇದೆ, ಅಕ್ಕಿ ಮೂಟೆ ಪಾಪ ಅವ್ರ ಮೇಲೆ ಡ್ರಮ್ ಅಲ್ಲಿ ಔಸ್ಕೊಂಡಿರ್ತಾರೆ ಅವರು. ಅವರು ಇದರಲ್ಲಿ ಬಾಲಕೃಷ್ಣ ಗಂಜು ಅಂತ ಅವ್ರ ಹೆಸರು. ಅವರು ಪಾಪ ಬಂದು ಹೇಳ್ತಾರೆ ನನ್ನನ್ನು ಹುಡುಕ್ತಾ ಇದ್ದಾರೆ ಅಂತ. ಹೆಂಡ್ತಿನ ಬಂದು ಉಗ್ರವಾದಿಗಳು ಕೇಳಿದಾಗ ಅವ್ರ ಮನೇಲಿಲ್ಲ ಅಂತಾರೆ. ಪಾಪ ಮೇಲ್ಗಡೆ ಅಕ್ಕಿ ಡ್ರಮ್ಮಲ್ಲಿ ಔಸ್ಕೋತಾರೆ. ಅಲ್ಲಿ ಮನೆಗಳು ತುಂಬಾ ಒತ್ತೊತ್ತಾಗಿರುತ್ತೆ. ನೀವು ನೋಡಿದ್ರೆ ನಮ್ಮ ಕಾಶಿಯ ಲೇಔಟ್ಗೂ ಕಾಶ್ಮೀರದ ಲೇಔಟ್ಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಕಿರಿದಾದ ಗಲ್ಲಿಗಳು, ಅಕ್ಕಪಕ್ಕದ ಮನೆಗೂ ಎದುರುಗಡೆ ಮನೆಗೂ ಇದು ಜಾಗ ಕಡಿಮೆ, ತುಂಬಾ ಇಕ್ಕಟ್ಟು. ಅವ್ರಿಗೆ ಕಂಡಿದೆ ಇವ್ರ ಮೇಲೆ ಹೋಗಿರೋದು. ಹೋಗ್ತಾ ಇದ್ದವ್ರನ್ನ ಕರೆದು ಇಶಾರ ಮಾಡಿದ್ದಾರೆ, ಮೇಲ್ಗಡೆ ಇದ್ದಾರೆ ಹುಡುಕಿ ಅಂತ. ಹೀಗಾದಾಗ ಅವ್ರು ಯಾವ ಧೈರ್ಯದ ಮೇಲೆ ಇರ್ತಾರೆ? ನಮ್ಮವರೇ ನಮ್ಮನ್ನ ಒಂಥರ ನಮ್ಮ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ. ಆ ಆಘಾತದಿಂದಾಗಿ 1999ರಲ್ಲಿ ಬಂದವರು 35 ವರ್ಷ ಆಯಿತು, ವಾಪಸ್ ಹೋಗಿಲ್ಲ. ಆ ಸೆಟಲ್ಮೆಂಟ್ನಲ್ಲಿ ಕೆಲವರಿಗೆ ಕೆಲಸ ಕೊಟ್ಟು ಇರಿಸ್ಕೊಂಡಿದ್ದಾರಲ್ಲ ಕಾಶ್ಮೀರದಲ್ಲಿ, 6 ಸೆಟಲ್ಮೆಂಟು. ಅವರು ಇರುವ ಕಾಂಪೌಂಡ್ಗೂ ಎತ್ತೆತ್ತರದ ಕಲ್ನಾರಿನ ಶೀಟ್ಗಳನ್ನು ಕಟ್ಟಿ ಕಲ್ಲು ಹೊಡಿಬಹುದು. ಮತ್ತೆ ಒಂದು ಸಲ ಒಂದು ಪ್ರದೇಶ, ನಾನು ಹೆಸರು ಮರ್ತಿದ್ದೀನಿ, ಅಲ್ಲಿ ನೀರಿನ ಹರಿವನ್ನ, ಆ ನದಿಯನ್ನ ದಾರಿ ಬದಲಾಯಿಸಿ ಸೆಟಲ್ಮೆಂಟ್ ಕಡೆ ಬರೋ ಹಾಗೆ ಮಾಡಕ್ ಹೊರಟು ಬಿಟ್ಟಿದ್ರು ಕಲ್ಗಳಿಟ್ಟು. ಅಂದ್ರೆ ಫ್ಲಡ್ ಆರು ಬಂದು ಇವ್ರು ಸತ್ತು ಹೋಗ್ಲಿ ಅಂತ. ಅದೆಲ್ಲದರ ನಡುವೆ ಅವ್ರ ಜೀವ ಹಿಡ್ಕೊಂಡು ಒಂದಿಷ್ಟು ಜನ ಅಲ್ಲಿದ್ದಾರೆ. ಅಲ್ಲಿ ಕೆಲಸಕ್ಕೆ ಅಂತ ಕೆಲವರು, ಹಠದಿಂದ ಕೆಲವರು, ನಮ್ಮ ಪೂರ್ವಜರ ಜಾಗ ನಾವು ಯಾಕೆ ಹೋಗೋಣ ಅಂತ
ಗಂಡಸರು ಮಾತ್ರ ಇದ್ದಾರೆ, ಮಕ್ಕಳನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟಿದ್ದಾರೆ, ಹೆಂಗಸರನ್ನ ಹೊರಗೆ ಕಳಿಸ್ಬಿಟ್ಟಿದ್ದಾರೆ. ಇಷ್ಟು ಘೋರವಾಗಿ ಆಯಿತು 1999ರಲ್ಲಿ. ಸೊ ಪಹಲ್ಗಾಮ್ ಮ್ಯಾಸಕರ್ ಇಸ್ ನಾಟ್ ಅ ಸರ್ಪ್ರೈಸ್, ಆಶ್ಚರ್ಯ ಪಡುವಂಥದ್ದು. ಅವ್ರು ಯಾರಿಗೂ ಆಘಾತ ಆಗಿಲ್ಲ. ಇವ್ರು ಇಲ್ಲಿಂದ ಹೋದವ್ರು ಮಾತ್ರ ನಮ್ದೇನೂ ತಪ್ಪೇ ಇಲ್ವಲ್ಲ, ನಮ್ಗೆ ಯಾಕೆ ಹೀಗಾಗೋಯ್ತು, ನಮ್ದೇನೂ ತಪ್ಪೇ ಇಲ್ವಲ್ಲ, ಏನೂ ತಪ್ಪಿಲ್ದೇನೆ ಅವರು ಬಂದಿದ್ದು, ಏನೂ ತಪ್ಪಿಲ್ದೆ ಏನಾಗಬಹುದು ಅನ್ನೋದರ ಪರಿಣಾಮ ಅವ್ರು ಅನುಭವಿಸ್ತಾ ಇರೋದ್ರಿಂದ ಅವ್ರು ಯಾರಿಗೂ ಆಘಾತ ಇಲ್ಲ, ನಮಗೆ ಆಘಾತ, ಯಾಕಂದ್ರೆ ನಮಗೆ ವಿಷಯ ಗೊತ್ತಿಲ್ಲ. ಪಹಲ್ಗಾಮ್ ಅಟ್ಯಾಕ್ನ ಹಿನ್ನೆಲೆಯನ್ನಾಗಿಟ್ಟುಕೊಂಡು ಕಾಶ್ಮೀರದ ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ರವಾಸಿಗಳನ್ನ ಯಾಕೆ ಇಷ್ಟು ಗುಂಪಿನಲ್ಲಿ ಹೊಡೆದಿರಬಹುದು ಹೇಳಿ? ಇಲ್ಲಿ ತನಕ ಹೀಗೆ 26-27 ಪ್ರವಾಸಿಗಳನ್ನ ಹೊಡೆದಿಲ್ಲ. ಇದು ಕಳೆದ ವರ್ಷ ನಮ್ದು ಫುಟ್ಫಾಲ್ ಎಷ್ಟು? 2.5 ಕೋಟಿ, 2 ಕೋಟಿ 40 ಲಕ್ಷದಿಂದ ಇವರು ಬರ್ತಾ ಇದ್ದಾರೆ, ಇಷ್ಟು ರೆವಿನ್ಯೂ ಬರ್ತಾ ಇದೆ. ಇಷ್ಟು ಜನ ಧೈರ್ಯವಾಗಿ ಇಲ್ಲಿಗೆ ಬಂದ್ಬಿಡ್ತಾ ಇದಾರಲ್ಲ, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು? ಅಲ್ಲ, ಅಲ್ಲಿರೋರಿಗೆ ಏನಾಗ್ತಾ ಇದೆ? ಪಂಡಿತರು ಬರ್ತಾರೆ ಅನ್ನೋದು ದುಃಖ ಇತ್ತು, ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಪ್ರವಾಸಿಗಳು ಬಂದ್ಬಿಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಮೆಸೇಜ್ ಹೋಗ್ತಾ ಇದೆಯಲ್ಲ. ಇಲ್ಲ, ಎಲ್ಲ ಸರಿ ಹೋಗ್ತಿಲ್ಲ, ನಮಗಿದು ಇನ್ನೂ ಒಪ್ಪಿಗೆ ಇಲ್ಲ. ಇದು ಅವರ ರೆಸಿಸ್ಟೆನ್ಸ್. ಇದು ಒಬ್ಬ ಉಗ್ರಗಾಮಿಯ ಹಿಂದೆ ಅಥವಾ ಇಲ್ಲಿ ಹೊಡೆದ 4 ಜನದ ಹಿಂದೆ 40 ಜನ ಲೋಕಲ್ಸ್ ಮಿನಿಮಮ್ ಸಹಾಯ ಇರುತ್ತೆ. ನೀವು ಜಗತ್ತಿಗೆ ಹೋಗಿ ಮಾತಾಡಿದ್ದೀರಾ ಜನರ ಜೊತೆ, ನೀವು ಕಾಶ್ಮೀರಕ್ಕೆ ಹೋಗಿದ್ದೀರಾ, ಯಾರೋ ನೀನು ಹಿಂದೂನೋ ಮುಸ್ಲಿಮೋ ಅಂದ್ರೆ ಅವ್ರು ಪಾಪ ಮೊದಲು ಹೊಡೆಸ್ಕೊಂಡ್ರಲ್ಲ ದ್ವಿವೇದಿ, ಅವ್ರು ಭಯ ಕ್ಯೋ ಪೂಚ್ರೆ ಅಂತ ನಕ್ಕದ್ರಂತೆ. ಯಾಕೆ? ಯಾವ ಅಭಿವೃದ್ಧಿನ ತರ್ತೀರಿ ನೀವು? ಈ ಸಮಸ್ಯೆಗೆ ಒಂದು ಸಮಾಧಾನ. ಅಭಿವೃದ್ಧಿಯ ಕೊರತೆ ಅನ್ನೋ ಭ್ರಮೆಯಲ್ಲಿ ನಾನು ಹೋದೆ. ನಾನು ತುಂಬ ಜನ ಕಾಶ್ಮೀರಿ ಮುಸ್ಲಿಮ್ಸ್ ಹತ್ರ ಮಾತಾಡಿದ್ದೀನಿ, ಹುಡುಗರ ಹತ್ರ ತುಂಬ ಜನ. ನಾನು ಅಲ್ಲಿದ್ದಿದ್ದು 10 ದಿವಸದಲ್ಲಿ ಪ್ರತಿ ರಾತ್ರಿ 2 ಗಂಟೆ ಬ್ಯಾಚ್ ಆಫ್ ಮುಸ್ಲಿಮ್ಸ್. ನಾನಿಲ್ಲಿ ಇವ್ರನ್ನ ಕೇಳಿದೆ, ಅಜಿತ್ರನ್ನ, ಇಲ್ಲಿ ಮುಸಲ್ಮಾನರನ್ನೇ ಕರೀರಿ, ಒನ್ ಟು ಒನ್ ಇಂಟ್ರಾಕ್ಷನ್ ಅವ್ರ ಜೊತೆ ಸಿಗೋದಿಲ್ಲ. ಇಲ್ಲಿ ಹಿಂದೂಗಳು ಬೇಡ ಮಾತಾಡೋದಕ್ಕೆ, ಮುಸಲ್ಮಾನರ ಹತ್ರ ಮಾತಾಡಬೇಕು ನಾನು. ಆ ಐಡಿಯಾಲಜಿ ಇದೆಯಲ್ಲ, ಅದು ಹುಟ್ಟಿದ್ದು ಬೆಳೆದಿದ್ದು ಅದೆಲ್ಲ ಅವ್ರಿಗೆ ಗೊತ್ತಿದೆಯೇ ಅಂತ ಕೇಳಬೇಕು ನಾನು. ಕಾಶ್ಮೀರದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇಸ್ಲಾಂ ಅನ್ನಬೇಕು ಅವರಿಗೆ. ಸತ್ತರೆ ಈ ಯುದ್ಧಕ್ಕೋಸ್ಕರ ಸತ್ತರೆ ಅಥವಾ ಅಲ್ಲಾಹನ ಮಾರ್ಗದಲ್ಲಿ ಸತ್ತರೆ ಮಾತ್ರ ನಮಗೆ ಸ್ವರ್ಗ. ನೀವು ಇಹಲೋಕದ ಅಭಿವೃದ್ಧಿ ಹೇಳ್ತಿದ್ದೀಯ, ಅವ್ರಿಗೆ ಇಹಕ್ಕಿಂತ ಪರ ಮುಖ್ಯ. ಇತಿಹಾಸದ ಬಗ್ಗೆ ಬಹಳ ಸ್ಪಷ್ಟವಾಗಿ ನೀವು ನಮಗೆ ವಿವರಣೆ ನೀಡಿದ್ರಿ, ಧನ್ಯವಾದಗಳು. ಪಹಲ್ಗಾಮ್ ಅಟ್ಯಾಕ್ ಆಗೋಕ್ಕೆ ಮುಂಚೆ ನಿಮಗೆ ಇತಿಹಾಸ ತುಂಬ ಚೆನ್ನಾಗಿ ಗೊತ್ತಿದೆ. ಆರ್ಟಿಕಲ್ 370 ತೆಗೆದ ನಂತರ ಪುಲ್ವಾಮಾ ಅಟ್ಯಾಕ್ ಕೂಡ ಆಯಿತು. ಪುಲ್ವಾಮಾ ಅಟ್ಯಾಕ್ ಆದ ನಂತರ ಭಾಳಷ್ಟು ಸೈನಿಕರು ಸತ್ರು. ಇಲ್ಲಿಗೆ ಈಗ ಕಾಶ್ಮೀರ್ಗೆ ನಮ್ಮ ಪ್ರವಾಸಿಗರೆಲ್ಲ ಹೋಗ್ತಾ ಇದ್ದಾರೆ, ಹಿಂದೂಗಳು ಅನ್ನೋದಕ್ಕಿಂತ ಭಾರತೀಯರು ಹೋಗ್ತಾ ಇದ್ದಾರೆ. ಈ ಅಟ್ಯಾಕ್ ಆದ ನಂತರನೂ ಕೂಡ ಮತ್ತೆ ಈ ರೀತಿಯಾದ ಮತ್ತೊಂದು ಪ್ರಮಾದ ನಡೆಯಲ್ಲ ಅಂತ ಹೇಗೆ ಕೇಂದ್ರ ಸರ್ಕಾರ ಅನ್ಕೊಂತು? ಯಾಕೆ ಅಲ್ಲಿ ಸರಿಯಾದ ಸೆಕ್ಯೂರಿಟಿ ಕೊಡಲಿಲ್ಲ? ಈ ಪ್ರಮಾದಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆವಾಗುತ್ತಾ? ಬರೀ ಹಿಂದೂಗಳು ಅನ್ನೋದಕ್ಕಿಂತ ಭಾರತೀಯರು ಅಂತ ಯಾಕೆ ಪರಿಗಣಿಸ್ತಾ ಇಲ್ಲ? ಯಾಕೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತಾ ಇಲ್ಲಿ? ಇನ್ನು ಮುಂದಕ್ಕೆ ಇದೇ ಥರ ಆಗುವಂಥ ಸಾಧ್ಯತೆಗಳೇ. ತಾವೇ ಹೇಳ್ತಾ ಇದ್ರೆ ಆಗಲೇ ಅಲ್ಲಿನ ಮನಸ್ಥಿತಿ ಹೇಗಿದೆ, ಅಲ್ಲಿರೋ ಜನಗಳ ಜೊತೆಲಿ ಕೇಂದ್ರ ಸರ್ಕಾರ ಎಲ್ಲೋ ಅವ್ರ ಹತ್ರ ಮಾತಾಡಿ ಯಾವ ರೀತಿ ಅವರಿಗೆ ಸೆಕ್ಯೂರಿಟಿ ಬೇಕು, ಏನೋ ಫೆಸಿಲಿಟೀಸ್ ಬೇಕು ಅಂತ ಮಾಡೋದ್ರೆಲ್ಲರೂ ತಪ್ತಾ? ಹೋಗ್ತಾ ನಾವೆಲ್ಲ ಭಾರತೀಯರು ಅನ್ಕೊಂಡೇ ಹೋದ್ವಿ. ಅವ್ರು ಯಾರು ನಾನು ಹಿಂದೂ ಅನ್ಕೊಂಡಿಲ್ಲ, ಮುಸಲ್ಮಾನ ಅನ್ಕೊಂಡು ಹೋಗ್ಲಿಲ್ಲ. ಗುಂಡು ಹೊಡಿಯೋರು ಭಾರತೀಯರ ಅಂತ ಕೇಳಿದ್ರ? ಗುಂಡು ಹೊಡಿಯೋರು ಏನಂತ ಕೇಳಿದ್ರು? ಪ್ಯಾಂಟ್ ಯಾಕೆ ಬಿಚ್ಚಿಸಿದ್ರು? ಅದಕ್ಕೆ ಮತ್ತೊಂದು, ನೀವು ಮೇಲೆ ಜನವಾರ ಹಾಕೊಳ್ಳಿ, ಶಿವದಾರ ಕಟ್ಕೊಳ್ಳಿ, ಮೇಲ್ಗಡೆ ಏನೇ ಮಾಡ್ಕೊಳ್ಳಿ, ಅವರು ನಿಮ್ಮ ವಿವಸ್ತ್ರಗೊಳಿಸಿ ನಿಮ್ಮ ಪ್ಯಾಂಟ್ ಬಿಚ್ಚಿಸಿ ನೀವು ಯಾರು ಅಂತ ತೀರ್ಮಾನ ಮಾಡ್ತಾರೆ ಅಂದ್ರೆ ನೀವೇನ್ ಭಾರತೀಯರು ಅಂತೀರಿ? ನಾವು ಗುಂಡು ಹೊಡೆದವ್ರ ಪರವ ವಿರೋಧ ಹೇಳ್ತಾ ಇಲ್ಲ. ಮುಸ್ಲಿಮರು ಕೆಲವು ಯುವಕರು ಪ್ರವಾಸಿಗರನ್ನ ಕರ್ಕೊಂಡು ಕಾಪಾಡಿದ್ದಾರೆ. ಇನ್ನೇನ್ ಮಾಡ್ತಿದ್ದಾರೆ, ಈಗ ಮತ್ತೊಂದು ಇದು ಮಾಡಿದಾರಲ್ಲ, ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಯಾರ್ದು? ಉಗ್ರರು ಅಂತ. ಇದಕ್ಕೆ ಮುಂಚೆ ಇದ್ರಲ್ಲ ಉಗ್ರರು ಅಂತ, ಅವ್ರಿಗೆ ಇಂಟೆಲಿಜೆನ್ಸಿಗೆ ಗೊತ್ತಿರ್ಲಿಲ್ವಾ ಈ ರೀತಿ ಆಗುತ್ತೆ ಅಂತ? ನೋಡಿ, ಅದೊಂದು ದೊಡ್ಡ ಕಾಯಿಲೆ. ಯಾವುದು? ಈ ಸ್ಲೀಪರ್ ಸೆಲ್ ಅನ್ನೋದು ದೊಡ್ಡ ಕಾಯಿಲೆ ಇದೆ. ಯಾಕೆ ಅದನ್ನ ಇವರು 370 ತೆಗೆದ ಮೇಲೆ ಆಗ್ಬೋದು, ಅದಕ್ಕೆ ಮುಂಚೆನೇ ಆಗ್ಬೋದು. ಈಗ ಕಾಂಗ್ರೆಸ್ಸು BJP ಅಂತ ಹೇಳ್ತಾ ಇಲ್ಲ, ಯಾಕೆ ಇದನ್ನ ಇವರು ಇದು ತಗೊಳ್ಳಿಲ್ಲ, ಪ್ರಯಾರಿಟಿ ತಗೊಳ್ಳಿಲ್ಲ? ಯಾಕೆ ಅವ್ರು ಸೆಕ್ಯೂರಿಟಿ ಕೊಡ್ಲಿಲ್ಲ? 370 ತೆಗೆಯಕ್ಕೆ ಮುಂಚೆ ಯಾಕೆ ಅವ್ರು ಯಾಕೆ ಮಾತಾಡಿಲ್ಲ ಸಭೆ ಕರೆದಿ? ನಿಮ್ಮ ಪ್ರಶ್ನೆ ನೀವೇ ಮೊದಲನೇದು ಕೇಳ್ತಿದ್ದೀರಿ, ಎರಡನೇದಕ್ಕೆ ಹೋಗ್ತಿದ್ದೀರಿ. ಮೊದಲು ಆ ಮನಸ್ಥಿತಿ. ಈಗ ನೀವು ಇದೊಂದು ಎಕ್ಸಸೈಸ್ ಮಾಡಿ. ಮೊನ್ನೆ ಕಲಬುರಗಿಯಲ್ಲಿ ಪಾಕಿಸ್ತಾನದ ಫ್ಲಾಗನ್ನ ನೆಲದ ಮೇಲೆ ಹಾಕಿ ಎಲ್ಲರೂ ನಡ್ಕೊಂಡು ಹೋಗಿ ಅದ್ರ ಮೇಲೆ ಅಂದರೆ ಕೆಲವ್ರ ಮನಸ್ಸಿಗೆ ಮಾತ್ರ ಯಾಕೆ ಅದು ಚುಚ್ಚಿತು? ಪಾಕಿಸ್ತಾನದ ಫ್ಲಾಗ್ ಮೇಲೆ ಕಾಲಿಡಕ್ಕಾಗದೆ ಯಾಕೆ ಆ ಫ್ಲಾಗನ್ನು ತೆಗೆದು ಶರಿಯಾ ಕಾನೂನು ತರ್ತೀವಿ ಅಂತ ಇವಾಗ ಸುಮ್ಮನೆ ಹೇಳಿ. ಶರಿಯಾ ಕಾನೂನು ತರ್ತೀವಿ, ಎಷ್ಟು ಜನ ಮುಸಲ್ಮಾನರು ಶರಿಯಾವನ್ನು ವಿರೋಧಿಸ್ತೀರಿ? ಅಥವಾ ಎಷ್ಟೇ ಜನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್
ಬೇಡ, ಶರಿಯಾ ಬೇಕು, ಅಥವಾ ಎಷ್ಟು ಜನಕ್ಕೆ ಇದು ಬೇಕು ಅದು ಬೇಡ, ನಿಮಗೆ ಆ ಉತ್ತರದಲ್ಲೇ ಈ ಮನಸ್ಥಿತಿ ಸಿಗುತ್ತೆ. ಸರ್ಕಾರ ಯಾವಾಗ ಹೊರಗಿಂದ ಸೆಕ್ಯೂರಿಟಿ ಕೊಡುತ್ತೆ? ನಾನು ಕಳ್ಳ ಅಂತ ಗೊತ್ತಾದ್ರೆ ಸರ್ಕಾರ ನನ್ನನ್ನು ಜೈಲಿಗೆ ಹಾಕುತ್ತೆ. ನಾನು ಕಳ್ಳನೋ ಅಲ್ವೋ ಆ ಸಮಯದವರೆಗೆ ಗೊತ್ತಾಗೋದೇ ಇಲ್ಲ. ನಾನು ಕಾಶ್ಮೀರಿ ಪಂಡಿತರು ಅನುಭವ ನಿಮ್ಗೆ ಅದಕ್ಕೆ ಹೇಳಿದ್ದು. ಮನೆಗೆ ಹಾಲು ಹಾಕ್ತಾ ಇದ್ದೋರು 90ರಲ್ಲಿ ಈ ಘಟನೆ ನಡೀತಲ್ಲ, 88, 89ರವರೆಗೂ ಚೆನ್ನಾಗೇ ಕಂಡೋರು 6 ತಿಂಗಳ ಹಿಂದೆ ಮನೆಗೆ ಹಾಲು ಹಾಕ್ತಾ ಇದ್ದೋರು ಇನ್ಮೇಲೆ ಈ ಮನೆ ನಂದು ಅಂದ್ರಂತೆ. ಆ ಮನೆ ಓನರ್ ಗೊತ್ತಾಗ್ಲಿಲ್ಲ, ತಮಾಷೆ ಮಾಡ್ತಾ ಇದ್ದಾನೆ ಅನ್ಕೊಂಡ್ರಂತೆ. ಅವರು ಮೇಲ್ಗಡೆ ಕಟ್ಟಿಸ್ತಾ ಇದ್ರಂತೆ. ಯಾಕೆ ಇದಕ್ಕೆ ದುಡ್ಡು ದಂಡ ಮಾಡ್ತೀರಿ, ಇನ್ನೊಂದು ಫ್ಲೋರ್ ಹೇಗೂ ಇದು ನಾಳೆ ನನಗೆ ಬರುತ್ತೆ ಅನ್ನಂತವನು. ಅವ್ನು ಹಿಂಟ್ ಕೊಟ್ಟಿದ್ದಾನೆ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಅದರಿಂದ ಈ ಸ್ಲೀಪರ್ ಸೆಲ್ ಅಂತಿರಲ್ಲ, ಅದು ಒಂದು ಸೆಲ್ ಅಲ್ಲ, ಅದು ಫಿಸಿಕಲಿ ಎಕ್ಸಿಸ್ಟ್ ಆಗಬೇಕಾಗಿಲ್ಲ. ಅವ್ರಗಳ ಮನಸ್ಸಿನಲ್ಲಿ ಅಷ್ಟು ಅದು ಹಾಸು ಹೊಕ್ಕಾಗಿರುವಾಗ ಅವ್ರಿಗೇನೋ ಸಹಾಯ ಬೇಕಾಗುತ್ತೆ, ಅವ್ರು ಮಾಡಿಬಿಡ್ತಾರೆ ನಮ್ಮವರು. ಅದರಿಂದ ಅವ್ರಿಗೆ ಸಹಾಯ ಮಾಡಿಬಿಡ್ತಾರೆ. ನೀವು ಆ ಮನಸ್ಸನ್ನು ಹೇಗೆ ಅರ್ಥಕೊಳ್ತೀರಿ? ಅವರ ಮನಸ್ಸಿನಿಂದ ಅವರು ಬದಲಾಗಿ, ಇಲ್ಲ ನೀವೆಲ್ಲ ನಿಜವಾಗಿಯೂ ನಮ್ಮ ಜೊತೆ ಬಂದಿರಿ, ನಮ್ಮದು ಭ್ರಾತೃತ್ವ ಇದ್ದೇ ಇದೆ. ಯಾಕೆ ಒಂದು ದೊಡ್ಡ ಡೆಲಿಗೇಷನ್ನು ಕಾಶ್ಮೀರಿ ಮುಸ್ಲಿಮರದು, ಯಾಕೆ ಪಕ್ಕದಲ್ಲೇ ಇದೆ, ಜಗತಿ ಟೌನ್ಶಿಪ್ ಜಮ್ಮುನಲ್ಲಿದೆ, ಯಾಕೆ ಅವ್ರನ್ನ ಕರೆಸ್ಕೊಂಡು ಇರಿಸ್ಕೋತಿಲ್ಲ? ಅಲ್ಲಿಂದ ಬಿಟ್ಟು ಬಂದಿದ್ದ ಸರ್ಕಾರಕ್ಕೆ ಹೆದರಿ ಅಲ್ಲ, ಅಕ್ಕಪಕ್ಕದವ್ರು ನಡೆಸಿದ ಉಪಟಳದಿಂದ ಹೆದರಿ. ಬಡ್ಗಾಮಿನ ಸೆಟಲ್ಮೆಂಟಿಂದ ಯಾಕೆ ಶ್ರೀನಗರದ ಜನರನ್ನ ಹಬ್ಬಾಕದಲ್ಲಿ ಎಲ್ಲ ಸಿಟಿನಲ್ಲಿದೆ, ಯಾಕೆ ಅಲ್ಲಿ ಅವ್ರನ್ನ ಕರೆದು ಇಲ್ಲಪ್ಪ ನಿಮ್ಮ ಮನೇಲಿ ನೀವಿರಿ, ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅವ್ರು ಹೇಳಬೇಕು? ಹೆದರಿಸಿ ಓಡಿಸಿರೋರು ಅವರು. ಅದು ಆಗದೆ ಹೇಗೆ ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ? ನಾನು ಒಂದು 2-3 ಸಲ ಹೇಳಿದ್ದೀನಿ ಇನ್ನೂ ತನಕ, ಇಂಟೆಲಿಜೆನ್ಸ್ ಫೇಲ್ಯೂರು, ಸೆಕ್ಯೂರಿಟಿ ಫೇಲ್ಯೂರ್, ಇಂಟೆಲಿಜೆನ್ಸ್ ಫೇಲ್ಯೂರ್, ಸೆಕ್ಯೂರಿಟಿ ಫೇಲ್ಯೂರು. ಮಹಾತ್ಮ ಗಾಂಧಿ ಕೊಲೆನೂ ಇಂಟೆಲಿಜೆನ್ಸು ಸೆಕ್ಯೂರಿಟಿ ಫೇಲ್ಯೂರೇ. ನೆಹರು ಸರ್ಕಾರದ ವೈಫಲ್ಯ ಅಂತ ಯಾರು ಮಾತಾಡ್ತಾರಾ? ಇಲ್ಲ, ಹಿಂದುತ್ವವಾದಿ ಅತಿರೇಕದ ಸಿದ್ಧಾಂತ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡ್ತು, ಅಲ್ವಾ? ಗೌರಿ ಲಂಕೇಶ್ ಕೊಲೆ, ದಾಬೋಲ್ಕರ್ ಕೊಲೆ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಹೌದು ತಾನೆ? ಅಲ್ಲಿ ಬಂದೂಕು ಹಿಡಿದು ಗುಂಡು ಹೊಡೆದವನ ಸಿದ್ಧಾಂತ ಏನು ಅನ್ನೋದು ಚರ್ಚೆ ಮಾಡ್ತೀವಿ ನಾವು. ಇಂದಿರಾ ಗಾಂಧಿ ಕೊಲೆ, ರಾಜೀವ್ ಗಾಂಧಿ ಕೊಲೆ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಅಲ್ಲಿ ಸತ್ತವರು ಹುತಾತ್ಮರಾದರು. ಸಿದ್ಧಾಂತ ಯಾರು ಮಾತಾಡ್ತೀರಾ? ಯಾವ ಸಿದ್ಧಾಂತದಿಂದ ಅವರು ಕೊಲೆ ಆಯಿತು ಅಂತ ಯಾರು ಹೇಳ್ತೀರಾ? ಇಲ್ಲ. ಸೆಕ್ಯೂರಿಟಿ ಫೇಲ್ಯೂರ್ ಆಯಿತು ಗಾಂಧಿ ಮರ್ಡರ್ನಲ್ಲಿ ಅಂತ ಯಾರು ಇನ್ನೂ ತನಕ ಮಾತಾಡ್ತಾರಾ? ನೆಹರು ಸರ್ಕಾರ ಭದ್ರತೆ ಕೊಡಬೇಕಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅಂತ. ಒಂದು ನಿಮಿಷ, ಇಸ್ಲಾಮಿಕ್ ಟೆರರಿಸಮ್ ಆದ ತಕ್ಷಣ ಯಾಕೆ ಸೆಕ್ಯೂರಿಟಿ ಫೇಲ್ಯೂರ್ ವಿಷಯ ಬರುತ್ತೆ? ಅಲ್ಲಿ ಬಂದೂಕು ಹಿಡಿದವನ ಸಿದ್ಧಾಂತದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ನಮಸ್ಕಾರ ಮೇಡಮ್, ನನ್ನ ಹೆಸರು ಸೈಯದ್ ಅಂತ. ನಾನು ಬ್ಯಾಂಗ್ಳೂರು ಸಿಟಿ JDS ಮೈನಾರಿಟಿ ವರ್ಕಿಂಗ್ ಪ್ರೆಸಿಡೆಂಟ್. ಕೆಲವೊಬ್ಬರು ಹೇಳ್ತಾ ಇದ್ದಾರೆ ನಮಗೆ ಯುದ್ಧ ಬೇಡ ಅಂತ. ನಂದು ಒಂದು ಸಣ್ಣ ಪಾಯಿಂಟು. 1948 ಫಸ್ಟ್ ವಾರ್ ಕಾಂಗ್ರೆಸ್ ಗೌರ್ಮೆಂಟ್, 1965 ಸೆಕೆಂಡ್ ವಾರ್ ಕಾಂಗ್ರೆಸ್ ಗೌರ್ಮೆಂಟ್, 71 ಕಾಂಗ್ರೆಸ್ ಗೌರ್ಮೆಂಟ್. ಫಸ್ಟ್ ತಪ್ಪು, ಇವತ್ತು ಕಾಶ್ಮೀರ್ ಪ್ರಾಬ್ಲಮ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಇಂಡಿಯಾ. ಫಸ್ಟ್ ತಪ್ಪು ಮಾಡಿದ್ದೇ ಜವಾಹರ್ಲಾಲ್ ನೆಹರು. POK ಆಸ್ ಎ ಗಿಫ್ಟ್ ಕೊಟ್ಬಿಟ್ರು. ಸೆಕೆಂಡ್, ಶಿಮ್ಲಾ ಅಗ್ರಿಮೆಂಟ್ ಟೈಮಲ್ಲಿ LOC ಅಂತ ಇರಲಿಲ್ಲ ನಮಗೆ. ಆವಾಗ ಆ ಯುದ್ಧದಲ್ಲಿ ನಮ್ಮ ಸೈನಿಕರು 150 ಕಿಲೋಮೀಟರ್ ಏನೋ ಒಳಗೆ ಹೋಗಿದ್ರು. ಟ್ರೂಪ್ಸ್ ವಿಡ್ರಾ ಮಾಡೋವಾಗ ಒಂದು ಅಗ್ರಿಮೆಂಟ್ ಮಾಡ್ಬೋದಾಗಿತ್ತು, ನಾವು ಟ್ರೂಪ್ಸ್ ವಿಡ್ರಾ ಮಾಡ್ತೀವಿ, ನಮ್ಮನ್ನು POK ಬಿಟ್ಕೊಡಿ ಅಂತ. ಅಲ್ಲಿ ಆಸ್ ಎ ಗಿಫ್ಟು ಇಂದಿರಾ ಗಾಂಧೀಜಿ ಅದು ಕೊಟ್ಬಿಟ್ರು. ಎಕನಾಮಿಕಲಿ ತುಂಬ ಹಿಂದಕ್ಕೆ ಬಂದುಬಿಡ್ತೀವಿ ಅಂತಾರೆ. 99ನಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ಆವಾಗ ನಾವು ಯುದ್ಧ ಮಾಡಿಲ್ವಾ? ಆವಾಗಲೂ ಹೇಳ್ಬಿಡ್ಬೇಕಾದ್ರೆ ಇಲ್ಲ ಇದು ಬಿಟ್ಕೊಟ್ಬಿಡಿ ಅಂತ. ಒಂದು ಕಾಶ್ಮೀರ್ 1947ಇಂದ ಇಲ್ಲಿವರೆಗೂ ಜಾಸ್ತಿ ರೂಲಿಂಗ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಅವರು. ಈ ಸಮಸ್ಯೆ ಯಾಕೆ ಬಗೆಹರಿಸಿಲ್ಲ? ಸಾನವ್ರೆ, ಐ ಹ್ಯಾವ್ ನೆವರ್ ಕನ್ಸಿಡರ್ಡ್ ಟೆರರಿಸಮ್ ಆಸ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ, ಕ್ರೈಮ್ ಇಶ್ಯೂ. ನನ್ನ ಪ್ರಕಾರ ಅದು ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯೂ ಅಲ್ಲ, ಅಪರಾಧದ ಸಮಸ್ಯೆಯೂ ಅಲ್ಲ. ಇಸ್ಲಾಮಿಕ್ ಟೆರರಿಸಮ್ ಆ ಮತದ ಸಮಸ್ಯೆ, ಅದರಲ್ಲಿ ಹೇಳಿಕೊಡುವ ಹಿಂಸೆಯ ಸಮಸ್ಯೆ, ಅದರಲ್ಲಿ ಹೇಳಿಕೊಡುವ ಅಲ್ಲಾಹನ ಆರಾಧಕರು ಅಲ್ಲದೇ ಇರೋರೆಲ್ಲ ಕಾಫಿರರು ಅಂತ ಹೇಳುವ ಸಮಸ್ಯೆ. ಇದು ಸಮಸ್ಯೆ ಅನ್ನೋದು ನಮ್ಮ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಅರ್ಥವಾಗದೇ ಇರೋಷ್ಟು ಹಬ್ಬಿಬಿಟ್ಟಿದೆ. ಅಂದರೆ ಅದನ್ನೂ ಬೇರೆ ಒಂದು ಮತ, ಕ್ರೈಸ್ತ ಯಹೂದ್ಯರ ಹಾಗೆ ಅಂತ ಒಂದು ಭಾವನೆ ಬಂದಿದೆ. ಇಲ್ಲೊಂದು ಸ್ವಲ್ಪ ನಾನು ಹಿನ್ನೆಲೆ ಹೇಳಬೇಕು ಅಂದರೆ, ಮೊದಲು ಈ ಪ್ರವಾದಿಗಳು ಪ್ರೊಫೆಟ್ಸ್ ಅನ್ನೋದು ಶುರುವಾಗಿದ್ದು ಯಹೂದ್ಯರಿಂದ, ಜ್ಯೂಸ್. ಅವರು ಶುರು ಮಾಡಿಕೊಂಡ್ರು, ನಮ್ಮ ಮೋಸಸ್ಸೇ ಅತಿ ಶ್ರೇಷ್ಠ ಪ್ರವಾದಿ ಅಂದರು. ಆಮೇಲೆ ಅವ್ರನ್ನ ಅನುಕರಿಸಿ ಯೇಸು ಬಂದ. ಕ್ರೈಸ್ಟ್ ಅನ್ನೋದು ಒಂದು ಉಪಾಧಿ, ಸೇವಿಯರ್, ರಕ್ಷಕ ಅಂತ. ಅದನ್ನ ನೋಡಿಕೊಂಡು ಇಸ್ಲಾಂ ಹುಟ್ಟಿತು.
ಅದರಿಂದ ಈ ಮೂವರಕ್ಕೂ ಅಬ್ರಹಾಂ ಅನ್ನೋನು ಒಬ್ಬನೇ ತಂದೆ. ಇವರಲ್ಲಿ ಯಾರು ಶ್ರೇಷ್ಠರು ಅನ್ನೋ ಹಠದಲ್ಲಿ, ಯಾರಿಗಿಂತ ಯಾರು ಶ್ರೇಷ್ಠರು ಅನ್ನೋ ಹಠದಲ್ಲಿ ಕೊನೆಗೆ ಗೆದ್ದದ್ದು ಇಸ್ಲಾಂ. ಯಾಕಂದ್ರೆ ಇಸ್ಲಾಮಿನ ಪ್ರವಾದಿ ಅದು ಸೂರ 33 ಆಯ 40 ಅನ್ಸುತ್ತೆ, ನಾನೇ ಕೊನೆ, ಐ ಆಮ್ ದ ಸೀಲ್ ಆಫ್ ದ ಪ್ರೊಫೆಟ್ಸ್ ಅಂದರು, ನಾನೇ ಕೊನೆಯ ಪ್ರವಾದಿ. ಅಲ್ಲಿಗೆ ಅದು ನಿಲ್ಲಿತು. ಆದರೆ ಅಲ್ಲಿ ತನ್ನದೇ ಶ್ರೇಷ್ಠ ಅನ್ನೋದು ಯಾವಾಗ ಇಸ್ಲಾಮಿಗೆ ಬಂತೋ ಅದು ಎಲ್ಲರನ್ನೂ ಅದು ತನ್ನ ದಾರಿಗೆ ಎಳೆಯೋಕೆ ಶುರು ಮಾಡಿತು. ಇಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ 570ರಿಂದ 632 ಪ್ರವಾದಿಯ ಕಾಲ, ಅವರು ಇರುವಾಗಲೇ ಇಸ್ಲಾಂ ಶಾಂತಿಯನ್ನು ಹೇಳುವ ಮತ ಅಂತ ಭಾವಿಸೋ ಎಲ್ಲರಿಗೂ ಆ ಪ್ರವಾದಿಯ ಜೀವನ ಚರಿತ್ರೆಯ ಅಧ್ಯಯನ ಬಹಳ ಮುಖ್ಯ. ದುರದೃಷ್ಟವಶಾತ್ ಈ ಭಾಗ, ಈ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಅವರ ಜೀವನ ಚರಿತ್ರೆ ಓದಿಸೋ ಅಭ್ಯಾಸವೇ ಇಲ್ಲ. ಸೀರತ್ತು ನಬಿ ಅಂತಾರೆ, ಪ್ರವಾದಿಯ ಜೀವನ ಚರಿತ್ರೆ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಲ್ಲೂ ಪಠ್ಯದ ಭಾಗ. ಅದು ಪಠ್ಯದ ಭಾಗ. ಆದ್ದರಿಂದ ಅವರ ಜೀವನದಲ್ಲಿ ಅವರು ಮಾಡಿದ ಯುದ್ಧಗಳು ಸುಮಾರು 81, ಅದರಲ್ಲಿ 26 ಗಜ್ವಾ ಸ್ವತಃ ನೇತೃತ್ವ ವಹಿಸಿ ಮಾಡಿದ್ದು, 56 ಸರಿಯಾ ಉಳಿದವರನ್ನ ಕಳಿಸಿ ಮಾಡಿದ್ದು, ಇದೆಲ್ಲ ಅವರ ಜೀವನದ ಅಂಗವೇ ಆಗಿತ್ತು ಅನ್ನುವ ಕಲ್ಪನೆ ಭಾರತೀಯ ಮುಸ್ಲಿಮರಿಗೆ ಬಹುತೇಕರಿಗಿಲ್ಲ, ಕಾಶ್ಮೀರದವರು ಸೇರಿ. ನಾನು ಆಗ್ಲೇ ಹೇಳಿದ್ನಲ್ಲ, 10 ದಿವಸ ಇದ್ದೆ, ಪ್ರತಿ ದಿವಸ 2-2 ಗಂಟೆ ನಾನು ಏನು ಮಾತಾಡ್ತಿದ್ದೆ, ನಿಮಗೆ ನಿಮ್ಮ ಪ್ರವಾದಿಯ ಜೀವನ ಚರಿತ್ರೆ ಗೊತ್ತೇ, ಇಷ್ಟು ಯುದ್ಧಗಳು ನಡೆದಿದೆ ಗೊತ್ತೇ, ಕುರಾನ್ನಲ್ಲಿ ಏನೇನು ಹೇಳಿದೆ, ಕುರಾನಿನ ಆಯಾಗಳನ್ನ ಆಯಾ ಸಂದರ್ಭಕ್ಕೆ ಒಂದೊಂದು ಕೋಟ್ ಮಾಡಕ್ ಹೋಗ್ತಾರೆ. ಈಗ ಇವರು ಒಂದು ನನಗೆ ಶಾಂತಿದು ಅಂತ ಹೇಳಕ್ ಹೋಗ್ತಾರೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಶಾನೆ ನುಜೂಲ್, ಯಾವ ಸಂದರ್ಭದಲ್ಲಿ ಯಾವ ಆಯಾ ಬಂತು ಅದರ ಅರಿವಿಲ್ಲದೆ ನೀವು ಅಲ್ಲೊಂದು ಇಲ್ಲೊಂದು ಮಧ್ಯದ ಒಂದೊಂದು ಕೋಟ್ ಮಾಡಿಬಿಟ್ರೆ ಅದು ಬೇರೆಯವ್ರ ಬಾಯಿ ಮುಚ್ಚುತ್ತೆ ಹೊರತು ಆ ಮೂಲ ಸಿದ್ಧಾಂತದ ಸತ್ಯವನ್ನ ಬದಲಾಯಿಸೋಲ್ಲ. ಈಗ ನಾನು ಬಹಳ ಉತ್ತಮ ಮುಸ್ಲಿಮು, ನನಗೆ ಆ ಧರ್ಮದ್ದು ಆ ಶಾಂತಿಯನ್ನ ಹೇಳೋದೊಂದು, ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯ ನಿಮ್ಮ ಮನಸ್ಸಿನಂತಿರಲಿ ಅಂತ ಹೇಳೋದೊಂದು 435, ಅದು ನನಗೆ ಸಮಾಧಾನ ನೀಡುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ಆದರೆ ನಿಜವಾಗಿಯೂ ನಾನು ಏನದು ಕುರಾನನ್ನೇ ನಂಬಿದ್ದಾದರೆ, ಆ ಮತದ ಅನುಸಾರ ನಡಿಬೇಕಾದ್ರೆ ನನಗೆ ಜಿಹಾದ್ ಮಾಡದೆ ನನಗೆ ಸ್ವರ್ಗ ಇಲ್ಲ. ಇದನ್ನೇ ಕಾಶ್ಮೀರಿ ಮುಸ್ಲಿಮರ ತಂದೆ ತಾಯಿಯರು ಹೇಳೋದು, ಅದಕ್ಕೋಸ್ಕರನೇ ತಮ್ಮ ಮಕ್ಕಳನ್ನು ಕಳಿಸೋದು. ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿ 2216 47-4 ಅವ್ರು ಸಿಕ್ತಿದ್ದ ಹಾಗೆ ಅವ್ರದ್ದು ಗೋಣು ಮುರೀರಿ, ಕೈ ಬೆರಳು ಸಂದು ಕತ್ತರಿಸಿ, ಕಾಫಿರರು ಸಿಕ್ತಿದ್ದ ಹಾಗೆ ನೀವು ಅವ್ರ ಕತ್ತರಿಸಿ, ಇದೆಲ್ಲ ಬೇಕಾದಷ್ಟಿದೆ, ನಾನು ಬರ್ಕೊಂಬಂದಿದ್ದೀನಿ. ಓದು ಅಂದರೆ ಕೊನೆಯಲ್ಲಿ 5 ನಿಮಿಷ ಕೊಟ್ಟರೆ ಮುಖ್ಯವಾದದ್ದನ್ನು ಓದ್ತೀನಿ. ಅಂದರೆ ಎಲ್ಲಿಯವರೆಗೆ ನೀವು ಕುರಾನಿಗೆ ಬದ್ಧರಾಗಿ ನಡೆಯೋದಿಲ್ವೋ, ಎಲ್ಲಿಯವರೆಗೆ ನೀವು ರಸೂಲ್, ಅವರ ಪ್ರವಾದಿ, ಅವರು ದೇವರ ಸಂದೇಶವಾಹಕರು ಅಂತ ಭಾವಿಸಿದಾರಲ್ಲ, ಅವ್ರು ಹೇಳಿದ್ದನ್ನ ನೀವು ಕೇಳೋದಿಲ್ವೋ, ಅಲ್ಲಿಯ ತನಕ ನಿಮ್ಮ ಈ ಜೀವನ ವ್ಯರ್ಥ, ಇಹಲೋಕ ವ್ಯರ್ಥ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲ, ಅವರು ಈ ವಿಷಯದಲ್ಲಿ ಅನೇಕರ ಜೊತೆ ನಾನು ಡಿಬೇಟ್ ಮಾಡಿದ್ದೀನಿ. ಅವ್ರು ಹೇಳೋದು ಆ ಸಂದರ್ಭದಲ್ಲಿ ಹೇಳಲಾಗಿತ್ತು, ಅದನ್ನು ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾಗಿ ಕತ್ತರಿಸ್ರಿ, ಕೊಲ್ರಿ, ಅವರು ಅಕಸ್ಮಾತ್ ನೀವು ಮುಸ್ಲಿಂ ಆಗೋದಕ್ಕೆ ಒಪ್ಕೊಂಡ್ರೆ ಅವ್ರನ್ನ ಬಿಟ್ಟುಬಿಡಿ, ಜಜಿಯಾ ಕೊಡೋದಕ್ಕೆ ಒಪ್ಕೊಂಡ್ರೆ ಬಿಟ್ಟುಬಿಡಿ. ಅದು ಆ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ದು, ಇವತ್ತಿನ ಸಂದರ್ಭಕ್ಕೆ ಅಲ್ಲ ಅಂತ ವಾದ. ಆ ಯುದ್ಧದ ಸಂದರ್ಭದನ್ನ ನೋಡಿ, ಕುರಾನ್ ಕಂಪೈಲ್ ಆಗಿದ್ದು ಇವರ 4 ಖಲೀಫರು, ಅವರು 632 ಅಬೂಬಕರ್, ಉಮರ್, ಉಸ್ಮಾನ್, ರಶೀದುನ್, ಅವರು 4 ಕಾಲದಲ್ಲಿ, ಒತ್ತಮಾನ್ ಕಾಲದಲ್ಲಿ ಕುರಾನ್ ಫೈನಲ್ ಆಯಿತು. ಆದರೆ ನಂತರ ಅವರ ಚರಿತ್ರೆ ಬರೆಯಲ್ಪಟ್ಟಿದ್ದು ಅಬ್ಬಾಸಿಡ್ ಕ್ಯಾಲಿಫೇಟ್ ನಲ್ಲಿ 750. ಅವರು ಗತಿಸಿದ ಸುಮಾರು 120 ವರ್ಷಗಳ ನಂತರ ಅಬ್ಬಾಸಿಡ್ ಕ್ಯಾಲಿಫೇಟ್ನಲ್ಲಿ ಅವರ ಜೀವನ ಚರಿತ್ರೆಯನ್ನ ಸಮಗ್ರವಾಗಿ ಬರೆಯುವಾಗ ಅವರ ಡೆತ್ ಬೆಡ್ನಲ್ಲೂ ಅವರು ಹೇಳೋದು, ಯಹೂದ್ಯರು ಕ್ರೈಸ್ತರು ನಾಶವಾಗಲಿ, ಅರೇಬಿಯಾದಿಂದ ಅವರನ್ನೆಲ್ಲ ಹೊರಗಟ್ಟಲೇಬೇಕು ಅಂತ. ಅಷ್ಟೊತ್ತಿಗಾಗಲೇ 81 ಯುದ್ಧ ಆಗಿತ್ತು, ಅರೇಬಿಯಾ ಪೂರ್ತಿ ಹೊರಟೋಗಿತ್ತು. ಅಂದರೆ ಕ್ರೈಸ್ತರು ಮತ್ತು ಯಹೂದ್ಯರು ಅಲ್ಲಿಂದ ನಿರ್ನಾಮ ಆಗೋಗಿದ್ರು, ಈ ಯುದ್ಧಗಳಲ್ಲಿ ಅವರನ್ನು ಸಾಯಿಸಿದ್ರು, ಹೊರಗೆ ಕಳಿಸಿದ್ರು, ಎಲ್ಲ ಆಗೋಗಿತ್ತು. ಸಿರಿಯಾಗಿ ಹೋಗಬೇಕು ಅನ್ನೋ ಒಂದು ಆಗ ಹೊಸದಾಗಿ ಕಲ್ಪನೆ ಶುರುವಾಗಿತ್ತು, ಆಸೆ ಶುರುವಾಗಿತ್ತು. ಮೊದಲ ಯುದ್ಧ ಸೋತಿದ್ರು, ವಾರ್ ಆಫ್ ಮುಟಾ. ಇವರು ಸಾಯ್ತಿದ್ದ ಹಾಗೆ ಇವರು ಅಬೂಬಕರ್ ಮಾಡಿದ ಮೊದಲು ಕೆಲಸ ಸಿರಿಯಾ ಮೇಲೆ ದಂಡೆತ್ತಿ ಹೋಗಿದ್ದು, ಅದನ್ನ ವಶಪಡಿಸ್ಕೊಂಡ್ ಬಂದಿದ್ದು. ಅದರಿಂದ ಅವ್ರ ಜೀವನ ಚರಿತ್ರೆ ನೋಡಿದಾಗ ಆ ಸಂದರ್ಭದಲ್ಲಿ ಬಂತು, ಹಾಗೊಂದು ಸುರ ಬಂತು, ಅದು ಆ ಸಮಯಕ್ಕೆ ಸಹಾಯ ಆಯಿತು. ನಂತರವೂ ಅವ್ರ ಕೊನೆ ಆಸೆ ಏನಿತ್ತು, ಅರೇಬಿಯಾದಿಂದ ಪೂರ್ತಿ ವಿಗ್ರಹಾರಾಧನೆ ಹೋಗಬೇಕು, ಅಲ್ಲಿ ಯಹೂದ್ಯರು ಕ್ರೈಸ್ತರು ಇರಬಾರ್ದು, ಮತ್ತೆ ಸಿರಿಯಾ ಶುರು ಮಾಡಿದ್ರು ಅಂತಂದ್ರೆ ಹದೀಸ್ಗಳಿವೆ. ಇಸ್ಲಾಮನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರ ಸೀರತ್ತು, ಅವರ ಜೀವನ ಚರಿತ್ರೆ, ಆಮೇಲೆ ಹದೀಸು,
ಅವರ ವರ್ತನೆ, ಅವರ ಮಾತು, ಅದರದ್ದೆಲ್ಲ ಬೇಕಾದಷ್ಟು ಉದಾಹರಣೆಗಳಿದೆ. ಅದರ ಸಹಿತ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಕೊನೆಯವರೆಗೂ ಅದೇ ಇತ್ತು ಮನಸ್ಸಿನಲ್ಲಿ. ನಂತರವಂತೂ ಅದು ನೀವು ಪ್ರಮುಖವಾಗಿ ಹೇಳಬೇಕು ಅಂದರೆ ಅದೊಂಥರ ನ್ಯಾಷನಲಿಸಮು, ಇಂಪೀರಿಯಲಿಸಮು. ಇಸ್ಲಾಂ ಮತ ಅಲ್ಲವೇ ಅಲ್ಲ. ಇಸ್ಲಾಮು ಒಂದು ನಾವು ಏನು ಸ್ಪಿರಿಚುಯಾಲಿಟಿ ಅಥವಾ ಡಿವಿನಿಟಿ ಅಂತ ಅನ್ಕೋತೀವಿ, ಅದಕ್ಕಿಂತ ಹೆಚ್ಚಾಗಿ ಇಟ್ ವಾಸ್ ಅನ್ ಇಂಪೀರಿಯಲಿಸ್ಟ್ ಮೂವ್. ಅನ್ವರ್ ಶೇಖ್ ಬರೀತಾರೆ ಇಸ್ಲಾಂ ದಿ ಅರಬ್ ಇಂಪೀರಿಯಲಿಸಮ್. ಇಲ್ಲಾಂದ್ರೆ ನೀವು ಸೇನೆ ಕಟ್ಕೊಂಡು ಯಾಕೆ ದಂಡೆತ್ತು ಹೋಗಬೇಕು? ನೀವು ದೇವರು ದಿಂಡ್ರು ಅಂತ ಪ್ರವಚನ ಮಾಡೋರಿಗೆ ಇವತ್ತು ಮೆಕ್ಕಾ ಬೇಕು. ಅವರು ಮೂಲತಃ ಮೆಕ್ಕಾದವರು. ಅಲ್ಲಿ ಶುರುವಾಯಿತು ಅವರಿಗೆ ಅಲ್ಲಾಹ್ ಎಲ್ಲ ಹೇಳೋದಕ್ಕೆ, ಅಥವಾ ರೆವೆಲೇಷನ್ ಅಂತಾರಲ್ಲ, ಅಲ್ಲಿ ಶುರುವಾಯಿತು. ಅಲ್ಲಿ ಅಂಥ ಫಾಲೋಯರ್ಸ್ ಆಗಲಿಲ್ಲ. 570ರಲ್ಲಿ ಅವ್ರು ಹುಟ್ಟಿದ್ರು. 610ರಲ್ಲಿ ಮೊದಲ ಇದು ಅವರಿಗೆ ದೇವವಾಣಿ ಕೇಳಿಸಿದ್ದು. ಅವ್ರಿಗಾಗಿ 40 ವರ್ಷ. ಅಲ್ಲಿಂದ 12 ವರ್ಷ ಅವರು ಮೆಕ್ಕಾದಲ್ಲೇ ಇದ್ದರು. ಜನಕ್ಕೆ ಬಹಳ ಬೇಸರ ಆಗೋದು, ಯಾಕಂದ್ರೆ ಆಗ ಅಲ್ಲಿ ಯಹೂದ್ಯರು ಕ್ರೈಸ್ತರು ಈ ಸಂತೆ ಸೇರುತ್ತೆ ನೋಡಿ, ಒಕಾಜ್ ಅಂತ ಮದೀನಾ ಹತ್ರದ ಪ್ರದೇಶಗಳಲ್ಲಿ ಸಂತೆ ಥರ ಎಲ್ಲರೂ ಬರೋರು. ಯಹೂದ್ಯರು ತಮ್ಮ ಪುಸ್ತಕದ ಓದೋರು, ಕ್ರೈಸ್ತರು ತಮ್ಮ ಪುಸ್ತಕದ ಓದೋರು, ಇವರೆಲ್ಲ ಪೀಪಲ್ ಆಫ್ ದ ಬುಕ್ಸ್ ಅನ್ನೋದೊಂದು ಪ್ರೆಸ್ಟೀಜ್ ಆಗ. ಅವ್ರ ಹತ್ರ ಎಲ್ಲ ಒಬ್ಬ ಸಂದೇಶವಾಹಕ ಇದ್ದಾನೆ, ನಮ್ಮ ಹತ್ರ ಏನೋ ಇಲ್ವೇ ಅನ್ನೋದೊಂದು ಇನ್ಫೀರಿಯಾರಿಟಿ ಮೆಕ್ಕನ್ಸ್ಗೆ. ಯಾಕೆ ಇವರ ಕಾಬಾಗ್ ಹೋಗಿ ಅಲ್ಲಿ 360 ವಿಗ್ರಹಗಳಿದ್ವು ಕಾಬಾದ ಮೇಲೆ. ಈಗ ಇವ್ರು ಏನು ಕಾಬಾಗೆ ಬರೀ ಅಲ್ ಹಜರ್ ಅಲ್ ಅಸ್ವದ್, ಆ ಕಪ್ಪು ಕಲ್ಲಿಗೆ ಮಾತ್ರ ಪ್ರದಕ್ಷಿಣೆ ಬರ್ತಾರಲ್ಲ, ಅಪ್ರದಕ್ಷಿಣೆ. ಅಲ್ಲಿ 360 ವಿಗ್ರಹಗಳು, ಲತ್ತು, ಓಜಾ ಅಂತ ಈ ಹೆಣ್ಣು ದೇವತೆಗಳು ಇದ್ವು. ಇವ್ರು ಬರೀ ದೇವರನ್ನು ಆರಾಧಿಸ್ತಾರೆ, ನಮ್ಮ ಹತ್ರ ಆದರೆ ಸಂದೇಶವಾಹಕರಿದ್ದಾರೆ ಅಂತ ಯಹೂದ್ಯರು ಕ್ರೈಸ್ತರು ಎಲ್ಲ ಹೇಳುವಾಗ ಇವರಿಗೂ ಅದರಿಂದ ಇದಾಯಿತು, ಏನು ರೆವೆಲೇಷನ್ ಶುರು ಆಯಿತು. ಆದರೆ 12 ವರ್ಷ ಮೆಕ್ಕಾದಲ್ಲಿ ಇದ್ರೂ ಒಂದು 150 ಅನುಯಾಯಿಗಳನ್ನು ಮಾತ್ರ ಸಂಪಾದಿಸೋಕೆ ಸಾಧ್ಯ ಆಯಿತು. ಮದೀನಾಗೆ ಹೋದರೂ ಅಲ್ಲಿ ಎಲ್ಲ ಒಂದೊಂದಾಗಿ ಯುದ್ಧಗಳು ಶುರುವಾಗಿ ಮದೀನಾದಲ್ಲಿರೋ ಕುರೇಶ್ಗಳನ್ನೆಲ್ಲ ಅವರು ಇವ್ರ ದಾರಿಗೆ ಬರಲಿಲ್ಲ ಅವರು ಅಂತ ಅವರನ್ನೆಲ್ಲ ಕೊಂದು, ಆಮೇಲಿಂದ ಒಂದ್ರ ಮೇಲೊಂದು ದಾಳಿ. ಯಾಕೆ? ಮೆಕ್ಕಾಗೆ ಬಂದು ಮೆಕ್ಕಾನ ಆಕ್ರಮಣ ಮಾಡ್ಕೋ, ಅಲ್ಲಿರುವ ಎಲ್ಲ ಯಹೂದ್ಯರನ್ನು ಕೊಂದು ಆಚೆಗೆ ಹಾಕು. ದೇವರ ಬಗ್ಗೆ ಮಾತ್ರ ನೀವು ಉಪದೇಶ ಕೊಡೋದಾದರೆ, ಮೋಕ್ಷ ಮಾರ್ಗವನ್ನು ಮಾತ್ರ ತೋರಿಸೋದಾದರೆ ನಿಮಗೆ ಸೈನ್ಯ ಯಾಕೆ ಬೇಕು? ಇದನ್ನು ಅನ್ವರ್ ಶೇಖ್ ಬರೆದಿದ್ದಾರೆ. ಇಬ್ನ್ ವರಾಕ್, ನೀವು ಇಲ್ಲಿ ಯುವಕರಿದ್ದೀರಿ ಅಂತ ಹೇಳ್ತಿದ್ದೀನಿ, ವೈ ಐ ಆಮ್ ನಾಟ್ ಅ ಮುಸ್ಲಿಮ್, ತುಂಬ ಒಳ್ಳೊಳ್ಳೆಯ ಅನಾಲಿಸಿಸ್. ನಮಗೆ ಭಾರತದಲ್ಲಿ ಈಗ ಇಲ್ಲದೆ ಇರೋದು ವಿಮರ್ಶೆ. ನಮ್ಗೆ ಯಾರು ಒಬ್ರು 2 ಸಾಲ ಹೇಳ್ಕೊಟ್ಬಿಟ್ರೆ ಸಾಕು, ನಮಗೆ ನಿರಾಸೆ ಆಯಿತು. ಬರ್ತಾನೆ ಗಾಂಧಿ, ನೆಹರು, BJP, ಕಾಂಗ್ರೆಸ್ಸು. ಈ ಸಮಸ್ಯೆ BJP ಕಾಂಗ್ರೆಸ್ದಲ್ಲ. ಯಾಕೆ ನಮ್ಗೆ ಅದ್ರ ಒಳಗೆ ನಮ್ಗೆ ಹೋಗಕ್ಕೆ ಬರೋದೇ ಇಲ್ಲ. ನಮ್ಗೆಲ್ಲನೂ ಪೊಲಿಟಿಕಲಿ ನೋಡ್ತೀವಿ. ಮೂಲಭೂತವಾಗಿ ತೊಂದರೆ ಎಲ್ಲಿದೆ? ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಯಾಕೆ ದೊಡ್ಡದು? ನಮಗೆ ಸೆಕ್ಯುಲರಿಸಮ್ ಹೇಳ್ಕೊಡಕ್ಕೆ ಹೋಗ್ತಾರೆ. ನಮ್ಮ ಹಿತೋಪದೇಶದಲ್ಲಿದೆ, ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಇವನು ನಮ್ಮೋನು, ಇವನು ಹೊರಗ್ನೋನು ಅಂತ ನೋಡೋರೆಲ್ಲ ಅಲ್ಪ ಬುದ್ಧಿಯವರು. ಲಘು ಚೇತಸಾಂ ಉದಾರ ಚರಿತರು, ವಿಶಾಲ ಹೃದಯದವರೆಲ್ಲ ವಸುಧೈವ ಕುಟುಂಬಕಂ. ನಾವು ಅಲ್ಲಿಯವರು. ನಮ್ಮ ಋಗ್ವೇದದಿಂದಲೇ ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ, ಒಳ್ಳೊಳ್ಳೆದು ಎಲ್ಲಿಂದ ಬಂದರೂ ಸ್ವೀಕರಿಸೋಣ. ಈ ಮನಸ್ಥಿತಿಯವರು ನಾವು. ನಮಗಿದನ್ನು ಆಲೋಚನೆ ಮಾಡಬೇಕಲ್ವೇ ನಾವು? ಈಗ ಇಲ್ಲಿರುವ ಎಲ್ಲ ಮುಸಲ್ಮಾನರೂ ಮತಾಂತರವಾದವರೇನೆ, ಎಲ್ಲ ಮೂಲದಲ್ಲಿ ಹಿಂದೂಗಳೇ ಆಗಿದ್ದವರು. ಯಾವ ವರ್ಣ ಅನ್ನೋದು ಬೇರೆ ಪ್ರಶ್ನೆ. ಮೂಲದಲ್ಲಿ ಎಲ್ಲ ಭಾರತೀಯರೇ. ಇಂಥ ಪರಂಪರೆಯ ನಾವು ಸ್ವಲ್ಪ ಆಲೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದ್ದೀವ? ಯಾಕೆ ವಿಮರ್ಶಕವಾಗಿ ನೋಡೋದಿಲ್ಲ? ಇಸ್ಲಾಮಿನದು ಇದು ಎಲ್ಲ ಮುಸ್ಲಿಮರೂ, ಪ್ರಪಂಚದ ಎಲ್ಲ ಮುಸ್ಲಿಮರು, ಪ್ರಪಂಚ ಅಂದರೆ ತುಂಬ ದೊಡ್ಡ ಟೈಮ್ ಝೋನು ಅಲ್ವೇ? ನಮಗಿಲ್ಲಿ ಹಗಲು ಅಂದರೆ ಬೇರೆ ಯಾರಿಗೋ ಒಬ್ಬರಿಗೆ, ನಮಗೆ ರಾತ್ರಿ ಅಂದರೂ ಯಾರಿಗೋ ಹಗಲಾಗಿರುತ್ತೆ, ಯಾರಿಗೋ ನಮಾಜ್ ಟೈಮ್ ಆಗಿರುತ್ತೆ. ಅನ್ವರ್ ಶೇಖ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಪ್ರತಿ ಕ್ಷಣವೂ ವಿಶ್ವದ ಎಲ್ಲ ಕಡೆಯಿಂದಲೂ ಜನ ತನ್ನ ಕಾಲಿಗೆ ಎರಗೋ ಹಾಗೆ ಮಾಡಿದ್ರಲ್ಲ, ಆ ಶಕ್ತಿಗೆ ರಿಲಿಜನ್ ಬಿಟ್ಟರೆ ಬೇರೆ ಯಾವುದರಿಂದಲೂ ಸಾಧ್ಯ ಇರಲಿಲ್ಲ. ಅವರೆಲ್ಲ ಕಿಬ್ಲಾ ಕಡೆಗೆ ನೋಡಬೇಕು, ಭಾರತೀಯರೆಲ್ಲ ಅಲ್ಲಿ ನೋಡಬೇಕು. ನಮಗೇನು ಅನಿಸುತ್ತೆ, ಎಲ್ಲೋ ಅರಬಿನ ಬೆಂಗಾಡಿನಲ್ಲಿರುವ ಮೆಕ್ಕಾಗೆ ಎಲ್ಲರೂ ಅಲ್ಲಿಗೆ ನಮಸ್ಕಾರ ಮಾಡಬೇಕು ಅಂದರೆ ಇನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಇತ್ತು? ಅಷ್ಟು ಯುದ್ಧಗಳು, ಅಷ್ಟು ರಕ್ತಪಾತ. ಅದರಿಂದ ಎಲ್ಲರೂ ಪ್ರವಾದಿಗಳ ಜೀವನ ಚರಿತ್ರೆಯನ್ನು ಓದಿ ಆಮೇಲೆ ಕುರಾನನ್ನು ಓದಿದ್ರೆ, ಮೊದಲು ಬರೋದೆಲ್ಲ ಅದು ಮದಾನಿ ಸುರ ಆರಂಭದ್ದು, ಮೆಕ್ಕಾದು ಸೆಕೆಂಡ್ ಹಾಫ್ನಲ್ಲಿ ಬರುತ್ತೆ. ಆಮೇಲೆ ಆಗ ಆ ಸಂದರ್ಭಗಳ ಅರ್ಥ ಆಗುತ್ತೆ. ಈ ಧರ್ಮದ್ದು, ಶಾಂತಿಯದು ಬೇಕಾಯಿತು, ಕೆಲವ್ರನ್ನ ಅನುನಯಿಸುವ ಸಂದರ್ಭದಲ್ಲಿ ಅದೆಲ್ಲ ಬೇಕಾಯಿತು. ಆದರೆ ಕೊನೆಗೆ ಅವ್ರ ಜೀವನದಲ್ಲಿ ಅವ್ರಿಗೆ ಇದ್ದಿದ್ದು ಒಂದೇ ಉದ್ದೇಶ, ವಿಗ್ರಹಾರಾಧನೆ ಪೂರ್ತಿ ಹೋಗಿಸ್ಬಿಡ್ಬೇಕು. ಒತ್ತಾಯ ಯಾಕೆ ಮಾಡಬೇಕು? ನಮ್ಮ ಭಗವದ್ಗೀತೆಯಲ್ಲಿ ಅಷ್ಟು ಗೀತೆ ಉಪದೇಶಿಸಿ ಕೃಷ್ಣ ಕೊನೆಯಲ್ಲಿ ಹೇಳ್ತಾನೆ, ಇತಿತೆ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶ್ಯೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತಾನೆ.
ಅಂದರೆ ಶೇಷವಿಲ್ಲದೆ ಎಲ್ಲವನ್ನು ವಿಮರ್ಶಿಸಿ ನಿಮಗೆ ಹೇಗಿಷ್ಟವೋ ಹಾಗೆ ಮಾಡಿ ಅಂತಾನೆ. ನಿಮಗೆ ಹೇಗಿಷ್ಟವೋ ಹಾಗೆ ಮಾಡಿ ಅನ್ನೋದು ಬೇರೆ ಯಾವುದೂ ಇಲ್ಲ. ನಮ್ಮ ಸನಾತನ ಧರ್ಮವನ್ನು ಬಿಟ್ಟರೆ ಎಲ್ಲರೂ ನಾವು ಹೇಳ್ದ ಹಾಗೆ ಕೇಳಿ, ನಾವು ಹೇಳ್ದ ಹಾಗೆ ಕೇಳಿ ಅನ್ನೋದೇ ಜಾಸ್ತಿ. ವಿಮರ್ಶೆ ಮಾಡಿ ಅಂತ ವಿಮರ್ಶೆಗೆ ಉತ್ತೇಜನ ಕೊಡೋದು ಬೇರೆ ಎಲ್ಲೂ ಇಲ್ಲ. ಇದು ಇಸ್ಲಾಮಿನ ಸಮಸ್ಯೆ. ಇದು ಮೇಡಮ್ ನಮಸ್ತೆ, ಕೊಟ್ಟಪ್ಪ ಮರಡಿ ಅಂತೇಳಿ, ಕಾನೂನು ವಿದ್ಯಾರ್ಥಿ ಕಲಬುರಗಿಯಿಂದ. ಪಹಲ್ಗಾಮ್ ದಾಳಿಯ ನಂತರ ಕಲಬುರಗಿಲಿ ಕೆಲವೊಂದಿಷ್ಟು ಜನರು ಪಾಕಿಸ್ತಾನದ ಧ್ವಜವನ್ನು ರಸ್ತೆಗಂಟಿಸಿ ಪ್ರತಿಭಟನೆಯನ್ನು ಒಂದು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ಸೈಡ್ ನಿತ್ತಂಥ ಇಬ್ಬರು ಮುಸ್ಲಿಂ ಮಹಿಳೆಯರು ಅದನ್ನು ನೋಡಿ ಕಿತ್ಕೊಂಡು ಅದಕ್ಕೆ ಗಂಟಿರತಕ್ಕಂಥ ಧೂಳನ್ನು ಒಲಿಸಿ ತೊಗೊಂಡು ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರನ ಬೈದು ತೊಗೊಂಡು ಹೋಗ್ತಾರೆ. ನನ್ನ ಪ್ರಶ್ನೆ ಏನಂದರೆ, ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವಂತಹ ಮನಸ್ಥಿತಿಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಅದನ್ನಾಗಲೇ ಸೂಚ್ಯವಾಗಿ ಹೇಳಿದೆ ನಾನು. ಎಲ್ಲರೂ ಇಸ್ಲಾಮಿನ ರೀತಿಯೇ ಹಾಗೆ, ಅವ್ರದ್ದು ಉಮ್ಮಾ ಇದೆ, ಬ್ರದರ್ಹುಡ್, ಅದು ಇಡೀ ಪ್ರಪಂಚಕ್ಕೆ ಅನ್ವಯಿಸೋದು. ಕಾಮ್ ಅಂತಾರೆ ಯಾವ ಪ್ರದೇಶದಲ್ಲಿದ್ದಾರೆ ಅದಕ್ಕೆ ಅನ್ವಯಿಸೋದು, ಮಿಲ್ಲತ್ ಅಂತಾರೆ ಯಾವ ಪಂಗಡಕ್ಕೆ ಸೇರ್ತಾರೆ ಅದಕ್ಕೆ ಅನ್ವಯಿಸೋದು. ಒಟ್ಟಿನಲ್ಲಿ ಅವ್ರಿಗಿರುವ ದೇವರು ಮೆಕ್ಕಾದಲ್ಲಿರೋದು. ಅವರು ಹೋಗೋದು ಹಜ್ಗೆ ಉಮ್ರಾಗೆ ಮೆಕ್ಕಾಗೆ. ಭಾರತಕ್ಕೂ ಅವ್ರಿಗೂ ಏನು ಸಂಬಂಧ? ಇದನ್ನು ಅಂಬೇಡ್ಕರ್ ಎತ್ತುತ್ತಾರೆ. ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತಲೂ ಅಂತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಅಂಬೇಡ್ಕರ್ ವಿವರಿಸ್ತಾರೆ ಇದನ್ನು ಅಂತಂದರೆ, ಅವರು ಎತ್ತೋ ಪ್ರಶ್ನೆನೇ ಇದು. ಮುಸ್ಲಿಮರಿಗೆ ಶರಿಯಾ ಕಾನೂನು ಅಥವಾ ಯಾವ ನೆಲದಲ್ಲಿರ್ತಾರೆ ಅಲ್ಲಿಯ ಕಾನೂನು ಬಂದರೆ ಅವ್ರು ಯಾವುದನ್ನು ಆರಿಸ್ಕೊಳ್ತಾರೆ. ನಾಳೆ ದಿವಸ ಅವರು ಇನ್ನೊಂದು ಮುಖ್ಯವಾದ ಕೆಲಸ ಮಾಡ್ತಾರೆ ಅಂಬೇಡ್ಕರು. ನಮ್ಮ ಫೋರ್ಸಸ್ ಇದೆಯಲ್ಲ, ಆರ್ಮ್ಡ್ ಫೋರ್ಸಸ್ಸು, ಯಾವ್ಯಾವ ಪ್ರದೇಶದಿಂದ ಎಷ್ಟೆಷ್ಟು ಜನ ರಿಕ್ರೂಟ್ ಆಗಿದ್ದಾರೆ ಅಂತ ಟೇಬಲ್ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿದ್ರೆ ಹೆಚ್ಚಿನವರು ಇದ್ದಿದ್ದು ನಾರ್ತ್ ವೆಸ್ಟ್ ಪ್ರಾವಿನ್ಸ್ನವರು, ಪಂಜಾಬು ಆ ಕಡೆಯವರೇ, ದಕ್ಷಿಣದಿಂದ ಇಲ್ಲವೇ ಇಲ್ಲ. ಅಂಬೇಡ್ಕರ್ ಕೇಳ್ತಾರೆ, ಈ ಹಂತದಲ್ಲಿ ಪಾರ್ಟಿಷನ್ ಆಗಿ ನಾಳೆ ದಿವಸ ಭಾರತದ ಮೇಲೆ ಆಕ್ರಮಣ ಆದರೆ ಎಷ್ಟು ಜನ ಸೈನಿಕರಿದ್ದಾರೆ ಇಲ್ಲಿ ಉಳಿಸಕ್ಕೆ? ಇದನ್ನ ಬ್ರಿಟಿಷರ್ಸ್ ತಿಳಿದೇ ಮಾಡಿದ್ದಾರೆ. ಅಂದರೆ ಈ ಮೂಲಭೂತ ಸಮಸ್ಯೆ ಇದೆ. ಅವ್ರು ಯಾರಿಗೂ ತಾವು ಈ ದೇಶಕ್ಕೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಆದರೆ ಯಾರ್ಯಾರು ಪ್ಯಾಸಿವ್ ಆಗಿ ಸಪೋರ್ಟ್ ಮಾಡ್ತಾರೋ ಅವರಿಗಂತೂ ತಾವು ಈ ದೇಶಕ್ಕೆ ಸೇರಿದವರು ಅಂತ ಅನಿಸೋದಿಲ್ಲ. ಅಂಥ ಒಂದು ಕರೆ ಬಂದರೆ, ಖಿಲಾಫತ್ ಸಮಯದಲ್ಲೂ ಅಷ್ಟೇ, ಅವನಿಗೆ ಅಫ್ಘಾನಿಸ್ತಾನದ ಅಮೀರ್ಗೆ ಬಂದು ಇನ್ವೈಟ್ ಮಾಡು ಅಂತ ಪತ್ರ ಬರಿತೀವಿ ಅಂದರೆ ಹ್ಞೂ ಅಂದಿದ್ರು ಗಾಂಧಿ. ನಾವೇನು ಮಾಡ್ತೀವಿ ಗೊತ್ತಾ, ನಾವು ಒಂಥರ ಎಮೋಷನಲ್ ಜನ, ಬೇಗ ಯಾರನ್ನೋ ದೇವ್ರು ಮಾಡಿಬಿಡೋದು, ಅವ್ರು ಹೇಳಿದ್ದೆಲ್ಲ ಸತ್ಯ ಅಂದ್ಕೊಂಡು ಬಿಡೋದು. ಈ ವಿಮರ್ಶನ ಶಕ್ತಿಯನ್ನು ನಾವು ಯಾಕೆ ಕಳ್ಕೊತಾ ಇದ್ದೀವಿ? ಎಲ್ಲಿ ಅವರು ಆ ದಿಕ್ಕಿಗೆ ಅವರು ದಿನಕ್ಕೆ 5 ಸಲ ಆ ದಿಕ್ಕಕ್ಕೆ ತಿರುಗಿ ನೋಡೋರು, ಆ ದೇವ್ರ ಹೆಸರೇ ಹೇಳೋರು. ಅವ್ರಿಗೆ ಬ್ರದರ್ಹುಡ್ ಅಥವಾ ಉಮ್ಮ ಅಂದರೆ ಅದು ಅದರಿಂದಲೇ ಅವ್ರು ಹೇಳಿದಾಗ ಐಸಿಸ್ ಒಂದು ಹೊಸದು ಶುರು ಮಾಡುತ್ತೆ, ಇಂಡಿಯಾದು ಕಾಂಟ್ರಿಬ್ಯೂಷನ್ ಹೋಗಬೇಕು, ಕೇರಳದಿಂದ ಹೋಗಬೇಕು, ಬೆಂಗಾಲ್ದಿಂದ ಹೋಗಬೇಕು. ಎಲ್ಲ ಇಂಟರ್ನ್ಯಾಷನಲ್ ಬ್ರದರ್ಹುಡ್ಸಲ್ಲೂ ಭಾರತೀಯರು ಮಾತ್ರ ಅಲ್ಲ, ಎಲ್ಲ ದೇಶದವರು ಇದ್ದಾರೆ. ಮೊಹಮ್ಮದ್ ಅಟ್ಟಾ ಅಮೆರಿಕದಲ್ಲೇ ಟ್ರೈನಿಂಗ್ ತೊಗೊಂಡು ಪೈಲಟ್ ಆದವನು. ಅವನ ಪ್ಲೇನ್ ಅಲ್ಲಿಗೆ ನುಗ್ಸೋವರೆಗೂ ಅವ್ರಿಗೆ ಗೊತ್ತಾಗಲಿಲ್ಲ ಟ್ರೈನಿಂಗ್ ಯಾಕೆ ತೊಗೊಂಡ ಅವನು ಅಂತ. ಅಲ್ಲಿಯೇ ಲೈಸೆನ್ಸೇ ಇದ್ದಿದ್ದು. ಏನು ಹೇಳ್ತೀರಿ ಇದಕ್ಕೆ? ಈ ಮನಸ್ಥಿತಿ ಇರೋ ತನಕ ಎಕ್ಸೋಡಸ್ ಆದಂಥ ಸಂದರ್ಭದಲ್ಲಿ ಪತ್ರಕರ್ತೆಯೊಬ್ಬರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಕಾಶ್ಮೀರಿ ಪಂಡಿತರು ಕಾಶ್ಮೀರದ ಆಯಕಟ್ಟಿನ ಜಾಗಗಳಲ್ಲಿ ಕೂತ್ಕೊಂಡಿದ್ರು, ಅಧಿಕಾರ ಅವ್ರ ಕೈಯಲ್ಲಿತ್ತು. ಆ ಕಾರಣಕ್ಕಾಗಿ ಮುಸ್ಲಿಮರಲ್ಲಿ ಒಂದು ಅನ್ರೆಸ್ಟ್ ಇತ್ತು ಅನ್ನುವ ಕಾರಣಕ್ಕಾಗಿ ಪಂಡಿತರನ್ನು ಓಡಿಸಲಾಯಿತು ಅಂತ. ಕಾಶ್ಮೀರಿ ಪಂಡಿತರು ಆಯಕಟ್ಟಿನ ಜಾಗ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಶಿಕ್ಷಕರು, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟು ಮತ್ತೆ ಕೃಷಿಕರು ಹೆಚ್ಚಾಗಿ. ಅವರೆಲ್ಲ ಹಳ್ಳಿಗಳಲ್ಲಿ ಸ್ಕ್ಯಾಟರ್ ಆಗಿದ್ರು. ಆಯಕಟ್ಟಲ್ಲ, ಶ್ರೀನಗರದಲ್ಲಿ ಇದ್ದವರು ಕಡಿಮೆ ಪರ್ಸೆಂಟೇಜು, ಉಳಿದ ಭಾಗದಲ್ಲಿ ಕಾಶ್ಮೀರದಲ್ಲಿ ಇದ್ದವರೇ ಜಾಸ್ತಿ. ಎಲ್ಲ ಹಳ್ಳಿ, ಅವರು ಜಮೀನು ನೋಡ್ಕೊಂಡಿದ್ದವರು. ಅದರಿಂದ ಅವರು ಹಾಗೆ ಒಂದು ಕಡೆ ಆಯಕಟ್ಟು ಅಥವಾ ಗುಂಪಿನಲ್ಲಿ ಇದ್ದಿದ್ರೆ, ಮುಖ್ಯವಾದ ಹುದ್ದೆಗಳಲ್ಲೇ ಇದ್ದಿದ್ರೆ ಅವರನ್ನು ಹೊಡೆಯೋದಷ್ಟು ಸುಲಭ ಆಗ್ತಿರ್ಲಿಲ್ಲ. ಅವರು ಚದರಿ ಹೋಗಿದ್ರಿಂದಾನೆ, ಸಂಘಟಿತರಾಗಿ ಇಲ್ಲದೆ ಇದ್ದಿದ್ರಿಂದಾನೆ, ಅಥವಾ ಬಹಳ ಪ್ರಭಾವಿ ಪೊಸಿಷನ್ಸ್, ಹೆಚ್ಚು ಅಂದ್ರೆ ದೂರದರ್ಶನದ ಡೈರೆಕ್ಟ್ರು, ಪೊಲೀಸ್ ಫೋರ್ಸ್ ಅಲ್ಲೆಲ್ಲ ಕಾಶ್ಮೀರಿ ಪಂಡಿತರು ಇರಲೇ ಇಲ್ಲ. ಇದ್ದವರೆಲ್ಲ ಇವರೇನೆ. ಈ ಸಣ್ಣ ಪುಟ್ಟ ಕೆಲಸಗಳು. ಆಮೇಲೆ ಡಾಕ್ಟರ್ಸ್ ಆಗಿದ್ರು, ತುಂಬಾ ಖ್ಯಾತನಾಮರ ಡೆಲಿವರಿಗಳನ್ನೆಲ್ಲ ಮಾಡಿಸಿದ್ರಂತೆ ಆಕೆ. ಅಂದ್ರೆ ಶಿ ವಾಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಆಫ್ ಶ್ರೀನಗರ್. ಆಯಕಟ್ಟಿನ ಜಾಗ ಅಂತಂದ್ರೆ ಅವ್ರ ಮನೆಗೆ ರಾತ್ರಿ ದಿವಸ ಮುತ್ತಿಗೆ ಹಾಕಿದಾಗ ಎಲ್ಲರನ್ನು ಹೊರಗಡೆ ಏನು ಜೋರಾಗಿ ಕೂಕ್ಕೋತಾ ಇದ್ದಾರೆ, ಇದು ಅಲ್ಲಾಹು ಅಕ್ಬರು ಎಲ್ಲನೂ ಕೂಕ್ಕೋತಾ ಇದ್ದಾರೆ, ಹೋಗ್ಬೇಕು ಅಂತ ಅವ್ರ ಗಾಬರಿನಲ್ಲಿ ತುಂಬಾ ಜನಕ್ಕೆ ಫೋನ್ ಮಾಡಿದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ರಾಜಕಾರಣಿಗಳಿಂದ ಹಿಡಿದು ಬ್ಯೂರೋಕ್ರಾಟ್ಸ್ವರೆಗೆ. ಒಬ್ಬರು ಫೋನ್ ಎತ್ತಿಲ್ಲ. ಆಕೆ ಬೆಳಗಾಗೋ ತನಕ ಜೀವ ಕೈಯಲ್ಲಿಟ್ಟುಕೊಂಡು, ಬೆಳಗ್ಗೆ ಸ್ವಲ್ಪ ಜನ ಚದುರಿದ್ರು ಅಂದ ತಕ್ಷಣ ಗಾಡಿ ಹತ್ಕೊಂಡು ಉಟ್ಟು ಬಟ್ಟೆಲಿ ಜಮ್ಮುಗೆ ಹೋದವ್ರು ವಾಪಸ್ ಹೋಗಲಿಲ್ಲ. ನನ್ನೊಂದು ವಾದ ಇದೆ.
ತಮ್ಮ ನೆಲದಲ್ಲಿ ತಮ್ಮ ಮೇಲೆ ಅನ್ಯಾಯ ಆದ ಕಾರಣಕ್ಕಾಗಿ ಆಯುಧಗಳನ್ನು ಎತ್ಕೊಂಡು ಹೋರಾಡುವ ಅಧಿಕಾರ ಯಾರಿಗಾರು ಇದ್ರೆ ಮೊಟ್ಟ ಮೊದಲನೇ ಅಧಿಕಾರ ಇರೋದು ಕಾಶ್ಮೀರಿ ಪಂಡಿತರಿಗೆ ಇರೋದು ಅಧಿಕಾರ. ಅಷ್ಟು ಘೋರ ಅನ್ಯಾಯ ಆಗಿದೆ. ಯಾಕೆ ಒಂದು ರೆಸಿಸ್ಟೆನ್ಸು ಬರಲಿಲ್ಲ? ಅದು ಒಂಥರ ನಿರ್ವೀರ್ಯ ಭಾವನೆ ಆಗ್ಬಿಟ್ಟಿತ್ತು ಅದು ಅಂತ ಅನ್ಸುತ್ತೆ. ಮೊದಲಿಂದಲೂ ಅದು ಒಂಥರ ವಿದ್ಯೆಯ ಕೇಂದ್ರ. ನಮ್ಮ ಸಂಸ್ಕೃತ ಸಾಹಿತ್ಯ ಕಶ್ಯಪ ಋಷಿದ ಆರಂಭದಿಂದ ನೋಡಿದ್ರೆ ನಾವು ಬರೀ ವಿದ್ಯೆಗೆ ಸೀಮಿತ, ನಾವು ಬರೀ ಪಾಠ ಹೇಳ್ಕೊಡೋದಕ್ಕೆ ಸೀಮಿತರು ಅನ್ನೋದು ಭಾವನೆ ಇತ್ತು. ಕ್ಷಾತ್ರ ಇರಲೇ ಇಲ್ಲ. ಅತಿಯಾಗಿ ಅವ್ರ ಮೇಲೆ ನಂಬಿಕೆ. ಈಗ ನಾವು ಇಲ್ಲಿ ಹೇಗಿದೀವೋ ಹಾಗೆ ಯಾರ ಮೇಲೋ ಹೊಣೆ ಹೊರಿಸೋದು, ಬೇರೆ ಕಡೆಗೆ ಆಗ್ಬೋದು, ನಮಗಿದಾಗಲ್ಲ ಅನ್ನೋ ಭ್ರಮೆ. ಒಂದು ಪಕ್ಷ ಆದರೆ ಅನ್ನೋ ಸನ್ನದ್ಧತೆ ಇರಲಿಲ್ಲ. ಆ ಕ್ಷಾತ್ರದ ಎಲಿಮೆಂಟೇ ಹೊರಟೋಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಶಂಕರಾಚಾರ್ಯ ಬೆಟ್ಟ ಇದೆಯಲ್ಲ, ಈ JKLFನವ್ರು ಟ್ರೈನ್ ಮಾಡ್ಕೊಂಡು ಬರೋರು, ಕಾಶ್ಮೀರಿ ಪಂಡಿತರೆಲ್ಲ ವಾಕಿಂಗ್ ಹೋಗೋರಂತೆ. ಮೊದಲೆಲ್ಲ ಮೆಟ್ಲುಗಳು ಸುಮಾರು 250 ಮೆಟ್ಲೇನೋ ಇದೆ, ಶಾಂತವಾಗಿರೋದು. ಈ ಟ್ರೈನಿಂಗ್ ಮಾಡ್ಕೊಂಡ್ ಬಂದ ಮೇಲೆ ಅಲ್ಲಿ ಹತ್ತಿ ಇಳಿದು ಪ್ರಾಕ್ಟೀಸ್ ಮಾಡ್ಕೋತಾರೆ ನೋಡಿ, ಕಾಫ್ಗೆ ಥೈಸ್ಗೆ. ತುಂಬಾ ಹುಡುಗರು ಬೆಳಗ್ಗೆ 5-5:30 ಬರಬರ ಹತ್ತೋದು ಇಳಿಯೋದು ಅಂತೆ. ಅದನ್ನ ನೋಡಿದಾಗ್ಲಾರು ಇವ್ರು ಎಚ್ಚೆತ್ಕೊಳ್ಬೇಡ್ವಾ? ಅದನ್ನ ನೋಡಿಯೂ ಇವ್ರಿಗೆ ನಮ್ಮ ಮೇಲೆ ನಾಳೆ ಏನಾದ್ರು ಆದರೆ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋ ಬಗ್ಗೆ ಹೇಗೆ ಅಂತ ಆಲೋಚನೆ ಮಾಡಲಿಲ್ಲ. ಅವರು ಪೂರ್ತಿ ನಿರ್ವೀರ್ಯರಾಗ್ಬಿಟ್ರು, ಅಥವಾ ನೀವು ಹೇಳ್ದಾಗೆ ಕ್ಷಾತ್ರವನ್ನು ಕಳ್ಕೊಂಡವರು ಆದರು. ಅದರಿಂದ ಬಂದವರು ಒಂದು ಸಲ ಜೋರಾಗಿ ಹೇಳ್ತಿದ್ದ ಹಾಗೆ ಉಟ್ಟು ಬಟ್ಟೆಯಲ್ಲಿ ಹೊರಟು ಬಂದರು. ನಮಸ್ತೆ ಮೇಡಮ್. ವರ್ತಮಾನಕ್ಕೆ ಬರೋದಾದರೆ, ಈ ಹಿಂದಿನ ಟೆರರಿಸಮ್ನ ನೋಡ್ತಾ ಇದ್ವಿ. ನಮ್ಮ ದೇಶದ ಮೇಲೆ ದಾಳಿ ಆಗ್ತಾ ಇದ್ದಿದ್ದು ಜಮ್ಮು ಕಾಶ್ಮೀರಲ್ಲಿ ಎಸ್ಪೆಷಲಾಗಿ. ಆಗ ಆತ ಬಂದು ಇಲ್ಲಿರೋರನ್ನ ಹೊಡೆಯೋದು, ಇಲ್ಲ ಪಂಚಾಯತ್ ಹೆಡ್ಗಳನ್ನ ಹೊಡೆಯೋದು, ಟೀಚರ್ಗಳನ್ನ, ಸಾರ್ವಜನಿಕರನ್ನ ಎಲ್ಲರನ್ನೂ ಹೊಡಿತಾ ಇದ್ರು. ಅವಾಗ ಆತ ಹೇಳ್ತಾ ಇದ್ದಿದ್ದಂಥ ಸ್ಲೋಗನ್ಗಳು, ಇದು ಜಮ್ಮು ಕಾಶ್ಮೀರ ನಂದು, ನೀವೆಲ್ಲ ಹೋಗಬೇಕು, ಹಿಂದೂಗಳು ಇಲ್ಲಿ ಇರಬಾರ್ದು ಅಂತ. ಆದರೆ ಈ ಬಾರಿ ಪಹಲ್ಗಾಮದಲ್ಲಿ ಆಗಿದೆ, ಅಲ್ಲಿ ಆತ ಯಾವುದೇ ಒಂದು ಸ್ಲೋಗನ್ಸ್ಗಳು ಹೇಳ್ತಾ ಇಲ್ಲ. ಆತ ಹೇಳ್ತಾ ಇದ್ದಾನೆ, ಒಂದು ಹೆಣ್ಮಗಳು ಹೇಳ್ತಾಳೆ, ನೀನು ನನಗೊಡಿ, ನನ್ನ ಗಂಡಿಗೆ ಹೊಡಿಬೇಡ ಅಂದಾಗ ಅವನಂತಾನೆ, ಹೋಗಿ ನೀನು ಮೋದಿಗೆ ಹೇಳು ಅಂತಾನೆ. ಪ್ರಧಾನಿಗೆ ಹೇಳಿದ್ರೆ ದೇಶಕ್ಕೊಂದು ಸಂದೇಶ ಆ ಮಗ ಕೊಟ್ಟಿದ್ದಾನೆ ಕಳ್ಳ ಅಂತ ಹೇಳ್ಬೋದಾಯ್ತು. ಒಬ್ಬ ಪ್ರಧಾನಿ ಹೇಳ್ತಾರೆ. ಪ್ರಧಾನಿಗೆ ನಾನು ಕೇಳ್ತಕ್ಕಂಥದ್ದು, ನೀವೆಲ್ಲೇ ಹೋಗಿ ಒಬ್ಬ ಧರ್ಮದವನ್ನ ಅವನ ಬಟ್ಟೆಲಿ ಕಂಡುಹಿಡಿಯೋದು, ನೀವು ಒಬ್ಬ ಧರ್ಮದವನ್ನ ಒಂದು ಬಟ್ಟೆಲಿ ಗುರುತಿಸಿ ಅಂತ ನೀವು ಹೇಳಿಕೆ ಕೊಟ್ಟಾಗ ಅವನಂಗಾರ ಅವನ ಬಟ್ಟೆ ಬಿಚ್ಚಿ ಒಂದು ಧರ್ಮನ ಗುರುತಿಸ್ತಾನೆ ಅಂದರೆ ನಿಮ್ಮಿಬ್ಬರಲ್ಲಿರೋ ವ್ಯತ್ಯಾಸ ಏನಿದೆ ಹಾಗಾದ್ರೆ? ಆ ಹೇಳಿಕೆಗಳನ್ನ ದೇಶದ ಹೆಡ್ ಆದವರು, ಇದನ್ನೆಲ್ಲ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಪೂರ್ವಪರ ಯಾರು ನಿಮ್ಮನ್ನ ಟ್ರೈನ್ ಮಾಡಿದ್ರು ಅವರೆಲ್ಲ ಹೇಳ್ಕೊಟ್ಟಿಲ್ವಾ? 140 ಕೋಟಿ ಜನ ನಿನ್ನ ಉತ್ತರ ನೀವು ಹೇಳೋದು ಸರಿ ಅಂತ ನಾವು ಕೇಳಬೇಕಾ? ಆ ಪ್ರಚೋದನೆ ಯಾಕೆ ಬರುತ್ತೆ? ಅಲ್ಲಿ ಪ್ರವಾಸಿಗಳು ಹೋಗೋದೇ ಈ 3 ತಿಂಗಳ ಒಳಗಡೆ. ನೀವಲ್ಲಿ ಒಂದು ಸೆಕ್ಯೂರಿಟಿ ಇದ್ರ, ಬಟ್ಟೆ ಇದ್ರ, ಮಿಲಿಟರಿ ಬಟ್ಟೆ ಇದ್ರ ನಮಗೆ ಟೆರರಿಸಮ್ ದೂರ ಇರ್ತಾರೆ. ನೀವಲ್ಲೆಲ್ಲ ಖಾಲಿ ಬಿಟ್ಬಿಟ್ಟು ಆ ಜವಾಬ್ದಾರಿ ಹೊತ್ಕೊಳ್ಳಲ್ಲ. ಈಗಾದ್ರೆ ಹೇಗೆ? ಇದಕ್ಕೆ ಹೇಳಬೇಕು. ತಮ್ಮ ಹೆಸರು ಏನು ಹೇಳಿದ್ರಿ ಸರ್? ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ. ರಾಮಕೃಷ್ಣ ಅವರೇ, ಸೊ ಪ್ರಧಾನಿ ಮೋದಿ ಅವರು ಬಟ್ಟೆಯಿಂದಾಗಿ ಯಾರನ್ನು ಗುರುತಿಸಿದ್ರು, ಆದ್ದರಿಂದಾಗಿ ಬಟ್ಟೆ ಬಿಚ್ಚಿ ಇವರು ಸಂಘಟನೆಗಳು, ಆ ಸಂಘಟನೆಗಳು ಯಾರು ಎಲ್ಲಿಟ್ಟಿನೋ ಮತ್ತೊಂದು ಮಗದೊಂದು ನಾವು ಲಿಸ್ಟ್ ಮಾಡಿದೀವಲ್ಲ, ಬ್ಯಾನ್ ಮಾಡಿದೀವಲ್ಲ, ಆ ಸಂಘಟನೆಗಳಿತ್ತು. ಈಗ ಅದು ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ವೈಯಕ್ತಿಕ ನೆಲೆಗೆ ಬರ್ತಾ ಇದೆ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಮೊದಲು ಸೈನ್ಯ ಮತ್ತೆ ಒಂದು ಸರ್ಕಾರ ತೀರ್ಮಾನದ ಮಧ್ಯೆ ಇತ್ತು, ಈಗ ಸಾರ್ವಜನಿಕರ ಮಧ್ಯೆ ಬರ್ತಾ ಇದೆ. ಕಾರಣ ನಾನು ಅನ್ಕೊಂಡಿರ್ತಕ್ಕಂಥದ್ದು, ಮೋದಿ ಅವರ ಹೇಳಿಕೆಗಳನ್ನ ಸರಿಯಾಗಿ ಕೊಡಬೇಕು. ನೀವು ನನ್ನ ಪ್ರತಿನಿಧಿಯಾಗಿ ಮಾತಾಡಬೇಕು. ನೀವು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದು ದೇಶದ ದುಷ್ಪರಿಣಾಮ ಬೀಳುತ್ತೆ. ಇನ್ನೊಬ್ಬರು ನೀವು ಪ್ರೇರಣೆ ಆಗ್ಬೇಡಿ. ಹಾಗಾದ್ರೆ ಮೋದಿ ಅವರು ಮಾತನಾಡುವುದಕ್ಕಿಂತ ಮುಂಚೆ ಅದು ಸೈನ್ಯ ಮತ್ತು ಭಯೋತ್ಪಾದಕರ ಹೋರಾಟ ಮಾತ್ರ ಆಗಿತ್ತು ಅಂತನಾ? ಅಲ್ಲ, ಜನಸಾಮಾನ್ಯ ರಾಜಕೀಯ ತೀರ್ಮಾನಗಳು, ಸೈನ್ಯದ ಧೈರ್ಯ ಇತ್ತು. ಇಲ್ಲ, ಅದು ಕಾಣ್ತಾ ಇಲ್ಲ. ಸೈನ್ಯಕ್ಕೆ ನೀವು ಧೈರ್ಯನೂ ಕೊಡ್ತಾ ಇಲ್ಲ. ನಾನು ಮಾತೇ ವೇದವಾಕ್ಯ. ನಾನು ಹೇಳಿದ ಮೇಲೆ ಅವ್ನು ಯಾರು ಹೇಳಿದ್ರ, ನನ್ಗೆ 59 ಹೆಜ್ಜೆ ಇದೆ, ಇವರು ಟೆರರಿಸ್ಟ್ಗಳು ಓಡೋಗ್ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ 370 ತೆಗೆದುಬಿಟ್ಟು ಅಲ್ಲೇನು ನಡೀತಾನೆ ಇಲ್ಲ, ಎಲ್ಲರೂ ಸಮೃದ್ಧವಾಗಿದ್ದಾರೆ ಎಂದಾಗ ತಾನೇ ನಾನು ಹೋಗಿದ್ದು ಟೂರಿಸಂಗೆ. ನೀನು ಆ ಹೇಳಿಕೆ ಕೊಟ್ಟ ಮೇಲೆ ನಾನು ಭದ್ರತೆ ಕೊಡಬೇಕು ಅಂತ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಬರೀ ಟಿವಿಗಳಲ್ಲಿ ಬಂದು ಸ್ಲೋಗನ್ ಕೊಡ್ತಾ ಇದ್ರೆ ನನ್ನ ದೇಶ ಕಾಪಾಡೋರು ಯಾರು? ಮೋದಿ ಅವ್ರು ಹೇಳೋಕ್ ಮುಂಚೆನೋ ಅವ್ರು ಯಾವ ಧರ್ಮದವರು ಯಾರು ಅಂತ ನೋಡೇ ಹೊಡಿತಾ ಇದ್ದಿದ್ದು. ಅವರು ಈ ಹೇಳಿಕೆಗಳು ಇವೆಲ್ಲ ಒಂದು ನಮಗೆ ಕಾರಣಗಳಷ್ಟೇ, ನಮಗೆ ಜಸ್ಟಿಫಿಕೇಶನ್ಗಳಷ್ಟೇ. ಒಂದು ಇಲ್ಲಿ ಏನು ತಪ್ಪು ಅನ್ನೋದು ನಾನು ಒಪ್ಕೊಳ್ಳೋದು ಏನು ಅಂದರೆ, ಇಷ್ಟೊಂದು ಘಂಟಾಘೋಷವಾಗಿ ಪ್ರವಾಸಿಗಳು ಹೋಗಬಹುದು ಅಂದಿದ್ದು ಅದು ಬಹಳ ದೊಡ್ಡ ತಪ್ಪು. ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದು ಕಾಶ್ಮೀರನ. ಎಲ್ಲರಿಗೂ ಇವತ್ತು ಮನಸ್ಸಲ್ಲಿ ಏನಿದೆ, 370 ಹೊರಟೋಯ್ತು, ಎಲ್ಲ ಸರಿಯಾಗಿದೆ ಅಂತ ನಾವು ಸಾಮಾನ್ಯರು ತಿಳ್ಕೊಬಹುದು. ಆಳ್ತಾ ಇರೋರು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ನಮ್ಮ ಗೃಹ ಸಚಿವರಿಗೆ ಗೊತ್ತಿರಬೇಕು, ನಮ್ಮ ಪ್ರಧಾನಿಗೆ ಗೊತ್ತಿರಬೇಕು ಎಲ್ಲವೂ ಸರಿಯಾಗಿಲ್ಲ. ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ರೆ ನೀವು ತಪ್ಪು ಮಾಡ್ತಿದ್ದೀರಿ, ಸ್ವಲ್ಪ ಅಲ್ಲಿ ಸಮಯ ಕೊಡಿ, ಅಲ್ಲಿ ಒಳಗೆ ಏನಾಗ್ತಿದೆ ನೋಡಿ, ಕಾಶ್ಮೀರಿ ಪಂಡಿತರ ಅಭಿಪ್ರಾಯವನ್ನು ನೀವು ತಿಳ್ಕೊಳ್ಳಿ. ಈಗ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಅವ್ರು ಏನು ಭಾವಿಸ್ತಾ ಇದ್ದಾರೆ, ಒಂದು ಸಲ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ರೌಂಡು. ಇಲ್ಲಿ ಬೇಕಾದಷ್ಟು ಮಾಡಬೇಕು.
ಇದು ಒಂಥರ ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗೋಯ್ತಿದ್ದು. ಮತ್ತೆ ನಾವೇನು ಇಲ್ಲಿ ರೆಕಾರ್ಡ್ ಸೆಟ್ ಮಾಡಕ್ ಹೋಗ್ಲಿಲ್ಲ. 2 ಕೋಟಿ ಆಯ್ತು, 2.5 ಕೋಟಿ ಆಯ್ತು, ಆಯ್ತು ಒಂದು ಲೈನ್ಗೆ ಹೋದ ತಕ್ಷಣ ಈಗ ಅವ್ರು ಅಲ್ಲಿ ಹೊಡೆದ್ರ 20 ಇಳಿತಾ, ಇಳಿಸೋಕ್ ತುಂಬಾ ಸುಲಭನಾ ಅವ್ರಿಗೆ? ಆದ್ರೆ ಹೇಳಿಕೆ ಕೊಟ್ಟರು, ಹೇಳಿಕೆಯಿಂದ ಆಗಿದ್ದು ಅನ್ನೋದನ್ನ ನಾನು ಒಪ್ಪಲ್ಲ. ಯಾವಾಗ್ಲೂ ಅವ್ರದ್ದು ಇದೇ ರೀತಿ. ಅವರ ಮನೆಗಳನ್ನ ಅಬ್ಸರ್ವ್ ಮಾಡೋರು, ಮೊದಲೆಲ್ಲ ಅಕ್ಕಪಕ್ಕದಲ್ಲೇ ಇರೋರು ಗೊತ್ತಾಗೋಗೋದು. ಹೊರಗೆ ಬಂದವ್ರು ಎಷ್ಟೋ ಜನನ್ನ ಅವರು ನೀವು ಯಾರು ಅಂತ ಕೇಳಿಯೇ ಹೊಡೆದಿದ್ದು. ಅವ್ರಿಗೆ ಅನುಮಾನ ಬಂದ್ರೆ ಅವ್ರು ಬಿಚ್ಚಿಸಿ ನೋಡೇ ಹೊಡೆಯೋದು. ಇದು ಅವ್ರ ರೀತಿ. ಮೋದಿ ಹೇಳಿಕೆಯಿಂದ ಅವ್ರು ಹೊಸದಾಗಿ ಏನೂ ಡಿಸ್ಕವರ್ ಮಾಡ್ಕೊಂಡಿಲ್ಲ. ಹೇಗಿರುತ್ತೆ ಮೇಡಮ್, ನೀವು ಅಲ್ಲೋ ಸ್ಟಡಿ ಮಾಡಿದಿರಲ್ಲ, ಪಾಪ ಅವ್ರೇನು ಮಕ್ಕಳೇ ಇರೋದಾ, ಇಲ್ಲ ದಿನ ಮದ್ದು ಗುಂಡು ಸೌಂಡ್ ಕೇಳೋದ, ಇಲ್ಲ ಹೋಗ ಪಕ್ಷಿಗಳು ಗಿಡಗಳು ಅದನ್ನೆಲ್ಲ ನೋಡೋದ, ಮಕ್ಕಳು ಸಾಕದ, ಏನಿರುತ್ತೆ ನಿಮ್ಮ ಸ್ಟಡಿ ಪ್ರಕಾರ? ಅವ್ರು ಏನಂತಾರ ಹೆಣ್ಮಕ್ಳು? ಅಯ್ಯೋ ನಮ್ಗೆ ಸಾಕು ಅಂತಾರ, ಇಲ್ಲ ಇಂಡಿಯಾ ಬೇಕು ಅಂತಾರ, ಏನೋ ಒಂದು ತೀರ್ಮಾನ ಮಾಡಿ ಅಂತಾರ? ದಯಮಾಡಿ ಬೆಳಚಿ. ನನಗೆ ಹೆಣ್ಮಕ್ಳ ಪರಿಸ್ಥಿತಿ ಒಂದು, ಕಾಶ್ಮೀರಿ ಮುಸ್ಲಿಂ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಅವ್ರಿಗೆ ನಮ್ಮ ಥರ ಅವ್ರದ್ದೇ ಒಂದು ಅಭಿಪ್ರಾಯವನ್ನು ಹೇಳೋ ಸ್ವಾತಂತ್ರ್ಯ ಇಲ್ಲ. ಅದು ಹೆಚ್ಚು ಕಡಿಮೆ ಕಾಶ್ಮೀರ ಅಲ್ಲ, ಎಲ್ಲಿಯೂ ಮುಸಲ್ಮಾನ ಹೆಣ್ಮಕ್ಳು ಅಲ್ಲೊಬ್ರು ಇಲ್ಲೊಬ್ರು ಅಪರೂಪ, ನಮ್ಮಷ್ಟು ಅವ್ರು ಬರೋದಿಲ್ಲ. ಅಲ್ಲಿ ನನಗೆ ಸಹಾಯ ಮಾಡಿದ್ದು ಒಬ್ಬರು ಕಾಶ್ಮೀರಿ ಯೂನಿವರ್ಸಿಟಿಯ ಪ್ರೊಫೆಸರ್ ಆತ. ಅವರ ತಂದೆ ಈ 1990 ಜನವರಿ 19 ಸಂಜೆ ಎಲ್ಲರಿಗೂ ನೋಟಿಸ್ ಬಂತು, ಮಸೀದಿಲಿ ಬರಬೇಕು ಇವತ್ತು ನೀವು ಸಾಯಂಕಾಲ ಅಂತ. ಆತ ತಾನೂ ಹೋಗಿಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ಕಳಿಸಿಲ್ಲ. ಅವರು ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿ ತನಕ ತುಂಬ ಛೀಮಾರಿ ಹಾಕಿ ಆ ವ್ಯಕ್ತಿಗೆ, ಆ ಪ್ರೊಫೆಸರ್ಗೆ ಆಗಲೂ ಜೀವ ಭಯ ಇತ್ತು. ಅವ್ರಿಗೆ ಅವ್ರ ಕೊಲೀಗ್ಸ್ ಜೊತೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಯಾರು ಆಕ್ಟಿವ್ ಟೆರರಿಸ್ಟ್ ಅಲ್ಲ, ಬೇರೆ ಪ್ರೊಫೆಸರ್ಸ್ ಎಲ್ಲ ಅವತ್ತು ನೀ ಬರಲಿಲ್ಲ, ನೀನು ದ್ರೋಹಿ, ಇದು ನೀನು ಕಾಫಿರನೇ. ಇವರೆಲ್ಲ ಹೇಳಿದ್ರಲ್ಲ ಪ್ರವಾಸಿಗಳು, ಚೆನ್ನಾಗೇ ಇತ್ತು, ಇದ್ದಕ್ಕಿದ್ದಾಗೆ ಬಂದು ಗುಂಡು ಹೊಡೆದು ಬಿಟ್ರು. ನನಗೆ ಯಾವತ್ತು ಹಾಗೆ ಇದ್ದಕ್ಕಿದ್ದಾಗೆ ಆದ್ರೂ ಆಶ್ಚರ್ಯ ಇಲ್ಲ ಅಂತಂದ್ರು ಆತ. ಅಂದ್ರೆ ನನ್ನ ಅವ್ರು ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ, ಕೈ ಜೋಡಿಸ್ಲಿಲ್ಲ. ಅದಕ್ಕೆ ಈ ಪ್ಯಾಸಿವ್ನವ್ರು ಹೆಲ್ಪ್ ಮಾಡ್ಬಿಡ್ತಾರೆ, ಟೆರರಿಸ್ಟ್ಗೆ ಅವ್ರು ಗೊತ್ತಾಗಲ್ಲ. ನೋಡಿ ಇವನು ಅವಾಗ ಹೀಗೆ ಮಾಡಿದ್ದ, ಸುಮ್ಮನೆ ಇವನು ಅಂದ್ಬಿಟ್ರೆ ಮುಗ್ದು ಹೋಯ್ತು. ನಮಸ್ತೆ ಮೇಡಮ್. ಈ ಕಾಶ್ಮೀರದಲ್ಲಿರೋರು ಭಾರತೀಯರು ಅಲ್ಲವೇ ಅಂತ ಒಂದು ಪ್ರಶ್ನೆ. ಈಗಾಗಲೇ ಪಾಕಿಸ್ತಾನ ತಿನ್ನಲಿಕ್ಕೆ ಊಟ ಇಲ್ಲ, ಆದರೂ ಅವ್ರನ್ನ ಯಾಕೆ ಬೆಂಬಲಿಸ್ತಾರೆ? ಆಮೇಲೆ ಯಾವುದೇ ರಾಜ್ಯದಲ್ಲಿ ಕೊಡದೇ ಇದ್ದಷ್ಟು ಅನುದಾನನ ಪಾಕಿಸ್ತಾನ ಕೊಡ್ತಾರೆ, ಆದರೂ ಕೂಡ ಇವತ್ತು ಕಾಶ್ಮೀರ ಕೊಡ್ತಾರೆ, ಆದರೂ ಪಾಕಿಸ್ತಾನಕ್ಕೆ ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ? ಆಮೇಲೆ ಇದಕ್ಕೆ ಯುದ್ಧ ಅನಿವಾರ್ಯವೇ ಅಂತ? ಅನಿವಾರ್ಯನೇ, ಕಾಶ್ಮೀರಕ್ಕೆ ಯುದ್ಧನೇ ಅನಿವಾರ್ಯವೇ? ನೀವು ಕೇಳಿದ್ರೆ ಒಂದು ಕ್ವಶನ್ ರಿಲೆವೆಂಟ್ ಆಗಿತ್ತು. ಲಾಜಿಕಲ್ ಥಿಂಕಿಂಗ್ ಅಂತ ಒಂದಿರುತ್ತೆ, ರೀಸನೇಬಲ್ ಥಿಂಕಿಂಗ್ ಅಂತ ಒಂದಿರುತ್ತೆ. ಕಾಶ್ಮೀರದಲ್ಲಿ ಕೂತ್ಕೊಂಡು ಕಾಶ್ಮೀರವನ್ನು ಪಾಕಿಸ್ತಾನದ ಜೊತೆಗೆ ಸೇರಿಸಬೇಕು ಅಂತ ಹೋರಾಡ್ತಾ ಇರುವ ಕಾಶ್ಮೀರಿಗೆ ಅಕಸ್ಮಾತ್ ತನ್ನ ಕನಸು ಸತ್ಯ ಆದರೆ ತನ್ನ ಜೀವನ ಏನಾಗುತ್ತೆ ಅನ್ನೋ ಕಲ್ಪನೆ ಬೇಡವಾ? ಅಲ್ಲಿ 1 kg ಗೋಧಿ ಹಿಟ್ಟಿಗೆ ಚರಂಡಿಲಿ ಬಿದ್ದು ಹೊರಳಾಡ್ತಿದೆ ಪಾಕಿಸ್ತಾನ. ಅಂಥದ್ರಲ್ಲಿ ಪಾಕಿಸ್ತಾನದ ಜೊತೆಗೆ ಸೇರ್ಕೊಂಡ್ರೆ ನಮ್ಮ ಕತೆ ಏನಾಗುತ್ತೆ, ನಮ್ಮ ಹೆಂಡತಿ ಮಕ್ಕಳ ಜೀವನ ಏನಾಗುತ್ತೆ ಅನ್ನೋ ಆಲೋಚನೆಯನ್ನು ನಾರ್ಮಲ್ ಕಾಶ್ಮೀರಿ, ಅಂದರೆ ಆ ಬಯಕೆ ಇರುವ ಕಾಶ್ಮೀರಿ ಮಾಡೋದಿಲ್ವಾ ಅಂತ. ಕಾಶ್ಮೀರಿ ಮುಸ್ಲಿಮರಲ್ಲಿ ಹೆಚ್ಚು ಪಾಲು ಆಜಾದ್ ಕಾಶ್ಮೀರ್ಗೋಸ್ಕರ ಮಾಡ್ತಾ ಇರೋದು. ಅವರನ್ನ ಪಾಕಿಸ್ತಾನಕ್ಕೆ ಕೊಡ್ತೀವಿ ಅಥವಾ ಕೊಡಬೇಕು ಅನ್ನೋದು ಈ ಫ್ರಂಟ್ಗಳ ಮುಖ್ಯಸ್ಥರ ಪ್ಲಾನ್ ಅಷ್ಟೇ. ಅದು ಅವ್ರನ್ನ ಹೇಳಿ ಎತ್ತು ಕಟ್ಟಕ್ಕೆ ಒಬ್ಬ ವೈರಿ ಬೇಕು, ಒಬ್ಬ ವಿರೋಧಿ ಬೇಕು ಪೊಲಿಟಿಕಲಿ ಅಂತ ಹೇಳಿ ಎತ್ತು ಕಟ್ಟಕ್ಕೋಸ್ಕರ ಅವರು ಪಾಕಿಸ್ತಾನ ಅಂತರಿಯೇ ಹೊರತು ಅದು ಕ್ಲೋಸ್ಡ್ ಸರ್ಕಲ್ ಅಲ್ಲಿ ಅದು ಎಲ್ಲರಿಗೂ ಆಜಾದ್ ಕಾಶ್ಮೀರ್. ನೀವು ನೋಡಿದ್ರೆ ಅಲ್ಲಿ ಗೋಡೆಗಳ ಮೇಲೆಲ್ಲ ಬರೆಯೋದು ಅದೇನೆ, ಆಜಾದ್ ಕಾಶ್ಮೀರ್ ಆಜಾದ್ ಕಾಶ್ಮೀರ್. ಇದು ಒಂದು ಸ್ಮಾಲ್ ಪರ್ಸೆಂಟೇಜು ಪಾಕಿಸ್ತಾನದ ಜೊತೆ ಹೋಗಕ್ ಇಷ್ಟಪಡೋದು. ಈಗಿನ ಸನ್ನಿವೇಶದಲ್ಲಂತೂ ಅವ್ರು ಯಾರಿಗೂ ಪಾಕಿಸ್ತಾನ. ನನ್ನ ಹೆಸರು ದಿವ್ಯಾ ಅಂತ. ಇವಾಗ ನಮ್ಗೆ ಎಲ್ರಿಗೂ ಸಮಸ್ಯೆ ಏನು ಅಂತ ಗೊತ್ತಿದೆ. ನೀವು ಕೂಡ ಒಂದು ಪರಿಹಾರ ಹೇಳಿದ್ರಿ, ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕಾಶ್ಮೀರಿ ಪಂಡಿತರಾಗ್ಲಿ ಯಾರಾಗ್ಲಿ ವಾಪಸ್ ಪುನಃ ಬಂದು ನೀವು ಅಲ್ಲೇ ಇರಬೇಕು ಅಂತ ಹೇಳಿದ್ರಿ. ಈಗ ನಮ್ಮಲ್ಲೇ ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ನಮ್ಮಲ್ಲೇ ಒಗ್ಗಟ್ಟಿಲ್ದೇ ಆವಾಗ ನಾವೆಲ್ಲರೂ ಹೋಗಿ ಅವ್ರನ್ನ ಮತ್ತೆ ಪುನಃ ಅದೇ ಜಾಗಕ್ಕೆ ಬನ್ನಿ ಅಂದ್ರೆ ಏನು ಭಯ ಅವ್ರು ಆವಾಗಲಿಂದನೂ ಹೇಳ್ತಾ ಇರೋದು ಪರಿಹಾರ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಚಿಕಿತ್ಸಕ ಬುದ್ಧಿ ಬರಬೇಕು ಅಂತ, ವಿಮರ್ಶಾತ್ಮಕ ಬುದ್ಧಿ ಬರಬೇಕು. ನೀವು ಭಗವದ್ಗೀತೆ ಕುತ್ಕೊಂಡು ಓದ್ತಾ ಇದ್ದೀರಂದ್ರೆ ಈ ಭಗವದ್ಗೀತೆಯಲ್ಲಿ ಇದೇನೋ ಸೆಂಟೆನ್ಸ್ ನನಗೆ ತಪ್ಪು ಅನ್ನಿಸ್ತಿದೆ, ಇದು ಸರಿ ಅನ್ನಿಸ್ತಿಲ್ಲ, ಇದು ಸರಿಯಾಗಿರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತಿನ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಕರಿತೀವಲ್ಲ, ಮಾನವೀಯ ಮೌಲ್ಯಗಳು, ಆ ಮಾನವೀಯ ಮೌಲ್ಯಗಳಿಗೆ ಈ ಸೆಂಟೆನ್ಸು ಈ ಶ್ಲೋಕ ತಾಳೆ ಆಗ್ತಿಲ್ಲ, ಆದ್ದರಿಂದ ನಾನು ಇದನ್ನು ಒಪ್ಪೋದಿಲ್ಲ ಅಂತ ಹೇಳುವ ಚಿಕಿತ್ಸಕ ಬುದ್ಧಿ ಬರಬೇಕು. ಆ ಚಿಕಿತ್ಸಕ ಬುದ್ಧಿ ಮನುಷ್ಯನಿಗೆ ಯಾವಾಗ ಬರುತ್ತಲ್ಲ ಆವತ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ರಿಲಿಜಿಯಸ್ ಟೆರರಿಸಮ್ ಇರೋದಿಲ್ಲ. ಆದರೆ ಎಲ್ಲರೂ ನಾ ಹೇಳೋದು, ವೇದಗಳನ್ನು ಓದುವವರು, ಭಗವದ್ಗೀತೆಯನ್ನು ಓದುವವರು, ಬೈಬಲನ್ನು ಓದುವವರು, ಕುರಾನನ್ನು ಓದುವವರು, ಹದೀಸ್ಗಳನ್ನು ಓದುವವರು ಎಲ್ಲರೂ, ನನಗೆ ಯಾವಾಗಲೂ ಒಂದು ವಾದ ಇದೆ, ನೀವು ಹೋಗಿ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ತಗೊಂಡ್ರೆ ಅದ್ರ ಜೊತೆ ಯೂಸರ್ ಮ್ಯಾನ್ಯುವಲ್ ಅಂತ ಬರುತ್ತೆ ಅಲ್ವಾ? ಯೂಸರ್ ಮ್ಯಾನ್ಯುವಲ್, ಆ ವಸ್ತುವನ್ನು ಹೆಂಗೆ ಬಳಸಬೇಕು ಅಂತ ಅದರಲ್ಲಿ ಬರೆದಿರ್ತಾರೆ. ಅದನ್ನು ಇಟ್ಕೊಂಡು ನೀವು ಈ ಬಟನ್ ಒತ್ತಿದ್ರೆ ಏನಾಗುತ್ತೆ, ಈ ಬಟನ್ ಒತ್ತಿದ್ರೆ ಏನಾಗುತ್ತೆ ನಾವು ತಿಳ್ಕೊತೀವಿ, ಅದರ ಪ್ರಕಾರ ಅದನ್ನು ಬಳಸ್ತೀವಿ.
ಯೂಸರ್ ಮ್ಯಾನ್ಯುವಲ್ನ ಅವಶ್ಯಕತೆ ಯಾಕೆ ಬರುತ್ತೆ ಅಂದರೆ ಆ ಎಲೆಕ್ಟ್ರಾನಿಕ್ ಅಪರೇಟಸ್ಗೆ ಅದರದೇ ಆದ ಪ್ರಜ್ಞೆ ಇಲ್ಲ. ಅರ್ಥ ಆಯ್ತಾ? ಪ್ರಜ್ಞೆ ಇಲ್ಲ ಅನ್ನೋ ಕಾರಣಕ್ಕೆ ಯೂಸರ್ ಮ್ಯಾನ್ಯುವಲ್ ಬೇಕಾಗತ್ತೆ. ಮನುಷ್ಯನಿಗೆ ಪ್ರಜ್ಞೆ ಇದೆ, ಮನುಷ್ಯನಿಗೆ ಯೂಸರ್ ಮ್ಯಾನ್ಯುವಲ್ ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಈಗ ಗೂಗಲ್ ಮ್ಯಾಪ್ ಹಾಕೋತೀವಪ್ಪ ಒಂದು ಅಪರಿಚಿತ ಜಾಗಕ್ಕೆ ಹೋಗುವಾಗ, ಸ್ಟ್ರೇಟ್ ಹೋಗು ಅಂತ ಹೇಳುತ್ತದು. ಸ್ಟ್ರೇಟ್ ನಿನ್ನ ಕಣ್ಣು ಮುಂದೆ ಒಂದು ಗುಂಡಿ ಕಾಣ್ತಾ ಇದೆ, ಆದರೂ ಎಕ್ಸಲೇಟರ್ ಒತ್ತೀವ ನಾವು? ಇಲ್ಲ ತಾನೇ. ಬ್ರೇಕ್ ಹಾಕಿ ಇನ್ನೊಂದು ರೋಡ್ ತಗೋತೀವಲ್ವಾ, ಅದು ಪ್ರಜ್ಞೆ. ಬಟ್ ಗೂಗಲ್ ಮ್ಯಾಪ್ ಸ್ಟ್ರೇಟ್ ಹೋಗು ಅಂತ ಇದೆ, ನಾನು ಸ್ಟ್ರೇಟ್ ಹೋಗಿ ಗುಂಡಿಗೆ ಬೀಳ್ತೀನಿ ಅನ್ನೋದಾದರೆ ಅದನ್ನು ಮಷಿನ್ ಮಾಡ್ಬೋದು, ಮನುಷ್ಯ ಮಾಡಬಾರ್ದು. ಸರ್, ಆದರೆ ಈ ಪ್ರಜ್ಞೆ ಅನ್ನೋ ಅರಿವು ಎಲ್ಲರಲ್ಲೂ ಹೇಗೆ ಸರ್ ಮೂಡಿಸೋದು? ಹೇಗೆ ಬರ್ಬೇಕ್ರಿ ಅದು? ನಮಗೆ ಅಲ್ಲ, ಒಂದು ನಿಮಿಷ. ಸರಿ ತಪ್ಪುಗಳ ತಿಳುವಳಿಕೆ ನಮಗಿದೆ ತಾನೆ. ಗಂಡು ಹೆಣ್ಣಿನ ಮಧ್ಯದಲ್ಲಿ ಒಂದು ಸೆಳೆತ ಇರುತ್ತಪ್ಪ, ಆದರೆ ನಮ್ಮ ಅಕ್ಕ ತಂಗಿರ ಬಗ್ಗೆ ಆ ಸೆಳೆತ ಇರೋದಿಲ್ಲ. ನಾವು ಬೇರೆ ಭಾವನೆಯನ್ನು ನೋಡ್ತೀವಿ. ಅಮ್ಮ ನಂಗೆ ಪ್ರಜ್ಞೆ ಅದು, ಓ ನನ್ನ ತಾಯಿ, ಅದು ಹೆಣ್ಣಿನ ದೇಹ, ಇದು ಹೆಣ್ಣಿನ ದೇಹ, ಹಾಗೇನಾದ್ರು ಯೋಚನೆ ಮಾಡ್ತೀವ? ಅದು ಪ್ರಜ್ಞೆ ತಾನೆ. ಆ ಪ್ರಜ್ಞೆಯನ್ನು ಜೀವನದ ತುಂಬ ಅಳವಡಿಸ್ಕೋಬೇಕು. ಆ ಪ್ರಜ್ಞೆ ಬಂದಾಗ ಮನುಷ್ಯ ಸರಿ ಆಗ್ತಾನೆ. ಸರ್, ನಮಗೆ ನಿಮಗೆ ಗೊತ್ತಿರುತ್ತೆ ಸರ್, ಈ ಕೃತ್ಯ ಮಾಡ್ತಿರೋರಲ್ಲಿ ನಾನು ಅವ್ರಿಗೆ ಹೇಳ್ತಿರೋದು ಒಂದು ಹೇಳ್ತೀನಿ. ಈಗ ನಮ್ಮ ಭಾರತದಲ್ಲಿ ಎಕ್ಸ್ ಮುಸ್ಲಿಮ್ಸ್ ಅಂತ ಒಂದು ಗ್ರೂಪ್ ಇದೆ. ಎಲ್ಲರೂ ಪಾಪ ಅವ್ರ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ. ಸಚ್ವಾಲಾ, ಜಫರ್ ಹೆರೆಟಿಕ್, ನೀವು ಅವ್ರದ್ದೆಲ್ಲ ಮಾತು ಕೇಳಿ, ಅವ್ರಿಗೆ ಅರೇಬಿಕ್ಕು ವರ್ಡ್ ಟು ವರ್ಡ್ ಗೊತ್ತು, ಅದ್ರ ವ್ಯಾಕರಣ ಗೊತ್ತು, ಅವ್ರಿಗೆ ಏನು ಇಲ್ಲಿ ತಪ್ಪು ಕಲ್ಪನೆ ಏನಾಗ್ತಾ ಇದೆ ಅನ್ನೋದು ಗೊತ್ತು. ಅವರು ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾರೆ. ಎಕ್ಸ್ ಮುಸ್ಲಿಮ್, ನಾನು ಮುಸ್ಲಿಮನಾಗಿರೋದಿಲ್ಲ ಅಂತ ಹೇಳಿದ ತಕ್ಷಣ ಅವ್ನು ಧರ್ಮಭ್ರಷ್ಟ ಆಗ್ತಾನೆ, ಅದಕ್ಕೆ ಅವನನ್ನು ಕೊಲ್ಲಬಹುದು. ಅಪಾಸ್ಟೆಸಿಗೆ ಡೆತ್ ಬಿಟ್ಟರೆ ಬೇರೆ ಇದಿಲ್ಲ ಶಿಕ್ಷೆ, ಅಪಾಸ್ಟೆಸಿಗೆ ಡೆತ್ತು. ಅವರೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಇವರ ಪವಿತ್ರ ಗ್ರಂಥದಲ್ಲಿ ಕೆಲವು ವರ್ಸಸ್ಸು ಅದು ಕ್ರೌರ್ಯವನ್ನೇ ಪ್ರಚೋದಿಸುತ್ತೆ ಅಂತ ಒಪ್ಪಿಕೊಂಡ ಮೇಲೆ ಪರಿಹಾರ. ಭಾರತದಲ್ಲಿ ಒಪ್ಕೊಳ್ಳೋಕ್ಕೆ ಸಿದ್ಧರಿಲ್ಲ. ಇಸ್ಲಾಂ ಅಂದರೆ ಶಾಂತಿಯನ್ನೇ ಪ್ರತಿಪಾದಿಸುತ್ತೆ. ಶಾಂತಿಯದು ಇದೆ, ಅದ್ರ ಜೊತೆಗೆ ಬೇರೆದನ್ನು ಪ್ರತಿಪಾದಿಸುತ್ತೆ. ದುಷ್ಟರು ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಈ ತಿಳುವಳಿಕೆ ಬರಲ್ವೋ ಅಲ್ಲಿವರೆಗೆ ಪರಿಹಾರ ಆಗಲ್ಲ. ಭಾರತದಲ್ಲಿ ಇನ್ನೂ ಮೊನ್ನೆನೂ ಒಂದು ಪುಸ್ತಕ ಬಿಡುಗಡೆ, ಇಸ್ಲಾಂ ಶಾಂತಿಯನ್ನೇ ಪ್ರತಿಪಾದಿಸುತ್ತೆ. ಹಾಗಾದರೆ ಯಾಕೆ ನೀನು ಹಿಂದೂನ ಮುಸ್ಲಿಂ ಅಂತ ಕೇಳಿ ಗುಂಡು ಹೊಡಿತಾ ಇದ್ದಾರೆ? ಒಂದು, ನಾನು ಆಗಲೇ ಹೇಳಿದೆ, ತೌಫಿಕ್ ಹಮೀದ್ ಅಂತ ಈಜಿಪ್ಟಿನ ಡಾಕ್ಟರು, ಆತ ಇನ್ಸೈಡ್ ಜಿಹಾದ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ರ್ಯಾಡಿಕಲ್ ಆಗಿದ್ದವರು, ಐಮಾನ್ ಅಲ್ ಜವಾಹಿರಿಯ ಶಿಷ್ಯ ಆಗಕ್ಕೆ ಹೊರಟಿದ್ದವರು. ಅವರಿಗೆ ರ್ಯಾಡಿಕಲೈಸೇಷನ್ ಪ್ರಾಸೆಸ್ನಲ್ಲಿ ಅವರಿಗೆ ಗಾಬರಿಯಾಗಿ ಅವರು ಆತ್ಮವಿಮರ್ಶೆ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಎಷ್ಟು ಸಿಂಪಲ್ ಸೊಲ್ಯೂಷನ್ ಹೇಳಿದ್ದಾರೆ ಅಂದರೆ, ಡೆಫಿನೆಟ್ ಆರ್ಟಿಕಲ್ ಇದೆ, ಅಲ್ ಅಂತ, ಅರೇಬಿಕಲ್ ಅಲ್ ಅಂತಾರೆ, ನಾವು ದ ಅಂತೀವಲ್ಲ. ಡೆಫಿನೆಟ್ ಆರ್ಟಿಕಲ್ ಅಂದ್ರೇನು? ಆ ಪರ್ಟಿಕ್ಯುಲರ್ ಕಮ್ಯುನಿಟಿ, ಆ ಪರ್ಟಿಕ್ಯುಲರ್ ಸನ್ನಿವೇಶ, ಆ ನಿರ್ದಿಷ್ಟ ಸನ್ನಿವೇಶ, ನಿರ್ದಿಷ್ಟ ಸಂದರ್ಭ, ಅದನ್ನು ಕುರಾನ್ಗೆ ಅನ್ವಯಿಸ್ಬಿಡ್ಬೇಕು. ಅಂದರೆ ಕಾಫಿರರನ್ನು ಅಥವಾ ಸಿಕ್ಕಿದವರು ಗೋಣು ಮುರಿ ಅವರದ್ದು ಅಂದರೆ ಅವಾಗ ಅದು ಪಾಸ್ಟ್ ಟೆನ್ಸ್ ಆಗೋಗುತ್ತೆ, ಆ ಕಾಲಕ್ಕೆ ಸೀಮಿತ ಆಗುತ್ತೆ. ಈಗ ಹೇಗೆ ಜನರಲೈಸ್ ಆಗಿದೆಯಲ್ಲ, ಯೂನಿವರ್ಸಲ್ ಆಗಿದೆಯಲ್ಲ, ಈ ಡೆಫಿನೆಟ್ ಆರ್ಟಿಕಲ್ ಮೂಲಕ ದ ದ ದ ಅಂತ ಹಾಕೊಂಡು ಹೊಟ್ಟೋದ್ರೆ ಅವರೆಲ್ಲ ಹಿಂದಿನ ಕಾಲದವ್ರು ಆಗೋಗ್ತಾರೆ. ಆಯ್ತಪ್ಪ, ಹಾಗಾಯ್ತು, ಆ ಘಟನೆ, ಆ ಸನ್ನಿವೇಶ, ಆ ಸಂದರ್ಭದಲ್ಲಿ ಹಾಗಾಯ್ತು. ಹೀಗೆ ಅದನ್ನ ಅಪ್ರಸ್ತುತ ಮಾಡಬೇಕಾಗಿದೆ ಅನ್ನುವ ತಿಳುವಳಿಕೆ ಬರೋದಕ್ಕೆ ಅವರೇ ರ್ಯಾಡಿಕಲ್ ಆಗಿದ್ರು, ಅವರೇ ಜಿಹಾದಿ ಆಗಕ್ಕೆ ಹೊರಟಿದ್ರು, ಅವ್ರು ಕಲ್ತರು. ಅಂಥವ್ರ ಅನೇಕರ ಕೃತಿಗಳು ಲಭ್ಯ ಇದೆ. ಎಕ್ಸ್ ಮುಸ್ಲಿಂ ಚಾನೆಲಲ್ಲಂತೂ ಕ್ರಿಸ್ಟಿಯಾನಿಟಿ ಹೆಚ್ಚೋ ಇಸ್ಲಾಂ ಹೆಚ್ಚೋ ಅಂತ ತುಂಬ ಕಿತ್ತಾಡ್ತಾರೆ. ಡೇವಿಡ್ ವುಡ್ಸು, ನೀವು ಅದನ್ನೆಲ್ಲ ನೋಡಿದರೆ ತುಂಬ ತಿಳುವಳಿಕೆ ಬರುತ್ತೆ. ನಾವು ತಪ್ಪೆಲ್ಲಿದೆ ಅಂತ ಮೊದಲು ನೋಡೋದಿಲ್ಲ, ನೋಡಿದ್ಮೇಲೆ ಒಪ್ಕೊಳ್ಳೋಕೆ ಅಹಂಕಾರ ಅಥವಾ ಇಷ್ಟು ವರ್ಷಗಳ ನಮ್ಮ ತಿಳುವಳಿಕೆ ಕೊರತೆ. ಸ್ವಲ್ಪ ನಾವು ನಿಂತು ಇಲ್ಲಿ ತಪ್ಪಿದೆ ಅಂತ ಒಪ್ಕೊಂಡ್ಮೇಲೆ ಏನೇನು ಮಾಡಬಹುದು, ಹೇಗೆ ಅದನ್ನು ಸರಿ ಮಾಡಬಹುದು, ಆ ಪೋರ್ಷನನ್ನು ಇರ್ರಿಲೆವೆಂಟ್ ಹೇಗೆ ಮಾಡಬಹುದು, ಇಷ್ಟು ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ನಮ್ಮದು ಈಗೋ ಅದನ್ನೆಲ್ಲ ಬಿಡಬೇಕಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಮೇಲಾಗ ರಾಜಕಾರಣಿಗಳು ಎಷ್ಟು ಅವ್ರ ಪ್ರಭಾವ ಅಂದರೆ ಅವ್ರು ಏನು ಹೇಳ್ತಾರೆ ಅವ್ರು ಮಾಡಿಸ್ತಿದ್ದಾರೆ. ಯಾರು ಏನಾರು ಮಾಡ್ಕೊಳ್ಳಿ, ನಾವೊಂದಷ್ಟು ಜನ ಸಂಘಟಿತರಾಗಕ್ಕಾಗಲ್ವಾ? ಕಾಶ್ಮೀರಿ ಹಿಂದೂಗಳನ್ನ ನಾವೇ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಕರ್ನಾಟಕದ ಮುಸ್ಲಿಮರು ಮುಂದೆ ಬರಲಿ, ಒಂದು ಹೆಜ್ಜೆ ತಗೊಳ್ಳಿ, ಒಂದು ಸಣ್ಣ ಗುಂಪು ಫಸ್ಟ್ ಶುರು ಆಗಲಿ, 20 ಜನ ಮನಸ್ಸು ಮಾಡಲಿ. ಮುಸ್ಲಿಮರನ್ನಂತೂ ಅವ್ರು ಕೊಲ್ಲಲ್ಲ, ಈಗ ಅದು ಗ್ಯಾರಂಟಿ ಆಯ್ತಲ್ಲ, ಇವರು ಹೋಗ್ಬೋದಲ್ಲ, ಇವ್ರು ಇಡೀ ಪರಿವಾರ ಕರ್ಕೊಂಡು ಹೋಗ್ಬೋದಲ್ಲ. ಇಲ್ಲಿ ಏನು ಸಮಸ್ಯೆ ಇದೆಯಪ್ಪ, ಏನು ತೊಂದರೆ ಹೇಳು. ಉರ್ದು ಅವ್ರಿಗೂ ಬರುತ್ತೆ, ಉರ್ದು ಇವ್ರಿಗೂ ಬರುತ್ತೆ. ಅಲ್ಲ ಯಾಕಾಗಬಾರ್ದು? 5 ಜನ ಹೋದ್ರೂ ದೊಡ್ಡ ಬದಲಾವಣೆ ಆಗುತ್ತೆ. ಅಲ್ಲಾಗಿಲ್ಲ, ನಾನು ಇದಲ್ಲ, ನಾಸ್ತಿಕಳಲ್ಲ. 10 ಜನ ಹೋಗ್ಲಿ. ಅಲ್ಲಿ ಹೊಡೆದ್ರಲ್ಲ ಪಹಲ್ಗಾಮ್ನಲ್ಲಿ, ನಾನು ಹಳ್ಳಿ ಒಂದು ನೋಡ್ಕೊಂಬರ್ತೀನಿ, ಏನಾಯ್ತು ಅಲ್ಲಿ ಲೋಕಲೈಟ್ಸ್ ಹತ್ರ ಇಲ್ಲಿಂದ ಎಷ್ಟು ಮುಸ್ಲಿಮ್ಸ್ ಹೋಗಿ ಮಾತಾಡ್ತಾರಮ್ಮ. ಚಿಕಿತ್ಸೆ ಕೊಡಕ್ಕೆ ಅವರಿಂದಲೇ ಸಾಧ್ಯ, ಇದು ನನ್ನ ನಂಬಿಕೆ. ಸುಮ್ಮನೆ ಒಂದು ಸಣ್ಣ ಟೀಮು, ಎಷ್ಟು ಇದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ ನೋಡೋಣ. ನಾವು ಹೋಗಿ ನೋಡ್ತೀವಿ, ಯಾಕಂದ್ರೆ ಇವತ್ತು ಕೊಲ್ಲದೆ ಇರೋದು ಇವ್ರನ್ನ ಮಾತ್ರ.
ನಾನು ಸುಳ್ಳೆ ಪಳ್ಳೆ ಕಲ್ಮಾ ಕಲ್ತ್ಕೊಂಡೋಗಿ ಹೇಳಿದ್ರು ಬರ್ತೀನಿ ಅಂತೇನು ಗ್ಯಾರಂಟಿ ಇಲ್ಲ ವಾಪಸ್ಸು. ಅವರು ಹೋದ್ರೆ ಗ್ಯಾರಂಟಿ ತಾನೆ. ಸ್ವಲ್ಪ ದಿವಸ ನೀವು ಈ ಪಾಲಿಟಿಕ್ಸ್ ಸೈಡ್ಗಿಟ್ಟು ರಾಜಕಾರಣಿಗಳು ತಂಬೇಳೆ ಬೇಯಿಸ್ಕೊಳಕ್ ಆಡ್ತಾನೆ. ಇವತ್ತು ಆಡ್ತಾರೆ, 20 ವರ್ಷ ಬಿಟ್ಟರು ಆಡ್ತಿರ್ತಾರೆ. ನಮಗೆ ವಯಸ್ಸಾಗುತ್ತೆ, ನಮಗೆ ಮುಪ್ಪು ಬಂದು ನಾವು ಸತ್ತು ಹೋಗ್ತೀವಿ. ನಮ್ಮ ಜೀವಿತದಲ್ಲಿ ಏನಾದರೂ ಬದಲಾವಣೆ ತರಬಹುದಾ? ನನಗೆ ಆ ನಂಬಿಕೆ. ಯಾಕಂದ್ರೆ ಭಾರತೀಯ ಮುಸ್ಲಿಮರೆಲ್ಲ ಭಾರತೀಯರು, ಮೊದಲು ಭಾರತೀಯರು, ನಂತರ ಮುಸ್ಲಿಮರು. ಆದರೆ ಒಂದು ಸಲ ನಾನು ಇಸ್ಲಾಮನ್ನು ಉಳಿಸ್ತೀನಿ ಅಂದ ತಕ್ಷಣ ನೀನು ಹಿಂದೂನೋ ಮುಸ್ಲಿಮರೇ ಹೋಗಿ ಯಾಕೆ ಇದಕ್ಕೆ ಪರಿಹಾರ ಕಂಡು ಹಿಡಿಬಾರ್ದು? ನೀವು ಯಾಕೆ ಒಂದು 10 ಜನನ ಒಟ್ಟು ಮಾಡಬಾರ್ದು? ನೀವು ಯಾಕೆ ಕಾಶ್ಮೀರಿ ಮುಸ್ಲಿಮ್ಸ್ ಹತ್ರ ಮಾತಾಡಬಾರ್ದು? ಇಲ್ಲಿ ಏನು ಸಮಸ್ಯೆ? ಯಾಕೆ ನೀವು 35 ವರ್ಷ ಆಯಿತು ಸರ್, 3ನೇ ಜನರೇಷನ್ನು ಕಾಶ್ಮೀರಿ ಪಂಡಿತರದು. ಅವ್ರದ್ದು ಭಾಷೆ ಇಲ್ಲ, ಸ್ಕ್ರಿಪ್ಟ್ ಹೊಟ್ಟೋಗಿದೆ ಅವ್ರದ್ದು, ಶಾರದಾ ಲಿಪಿ ಇಲ್ಲ, ಭಾಷೆ 3ನೇ ಜನರೇಷನ್ಗೆ ಮಾತಾಡಕ್ಕೆ ಬರ್ತಿಲ್ಲ. ಸ್ವಲ್ಪ ಜನ ಕರ್ನಾಟಕ, ಸ್ವಲ್ಪ ಜನ ಮಹಾರಾಷ್ಟ್ರ, ಸ್ವಲ್ಪ ಜನ ತಮಿಳ್ನಾಡು, ಎಲ್ಲೆಲ್ಲೋ ಹಂಚೋಗಿದ್ದಾರೆ. ಅವ್ರ ಮನೆಗಳನ್ನು ಅವ್ರಿಗೆ ನೋಡಕ್ಕೆ ಹೋಗೋಕ್ಕಾಗ್ತಿಲ್ಲ, ಅವ್ರ ದೇವಸ್ಥಾನಗಳನ್ನು ನೋಡಿಲ್ಲ ಅವರು. ಯಾವ ಸೆಕ್ಯುಲರಿಸಮು, ಯಾವ ಈಕ್ವಾಲಿಟಿ, ಏನು ಭಾಷಣಗಳು. ನನಗನ್ಸೋ ಪರಿಹಾರ ಭಾರತೀಯ ಮುಸಲ್ಮಾನರು ಮನಸ್ಸು ಮಾಡಬೇಕು. ಒಂದು 10 ಜನ ಮೊದಲು ಹೋಗಿ ಒಂದು ದೊಡ್ಡ ಸಂಘ ಅವರೇ ಕಟ್ಟಿಕೊಂಡು ಸ್ವಪ್ರೇರಣೆಯಿಂದ ನಿಜವಾಗಿ ಇದೊಂದರಿಂದ ಸಾಧ್ಯವಾಗಬಹುದು ಏನಾರು ಅಂತ ನನ್ನ ಭಾವನೆ. ಯಾರೋ ಕೆಲವರು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನು ಯಾಕೆ ಬೈಬೇಕು? ಯಾರೋ ಕೆಲವರು 4 ಜನ ಭಯೋತ್ಪಾದಕರು ಬಂದು 26 ಜನರನ್ನು ಕೊಂದು ಹೋಗಿದ್ದಾರೆ ರೀ, ಅವ್ರನ್ನ ಹೊಡೆದು ಹಾಕಬೇಕು. ಅವರು ಮಾಡಿದ್ದು ಸರಿ ಅಂತ ಒಬ್ಬ ಮುಸಲ್ಮಾನ ಹೇಳದ್ನ ಭಾರತದಲ್ಲಿ. ಬುರ್ಹಾನ್ ವಾನಿಯದ ಇದು ಹೋದಾಗ ಯಾಕೆ ಅಷ್ಟೊಂದು ಜನ ಬೀದಿಗಿಳಿಬೇಕು? ಒಬ್ಬ ಮಿಲಿಟೆಂಟನ್ನು ಸಾಯಿಸಿದ್ರೆ ಅವನೊಬ್ಬಂದು ಹೋಗಬೇಕು ತಾನೆ, ಅದಕ್ಕೆ ಯಾರು ಹೋಗಕ್ಕಿರಬಾರ್ದು. ಆ ಪ್ರೊಸೆಷನ್ಗೆ ಯಾರು ಜೊತೆಗೆ ಹೋಗಬಾರ್ದು. ಅವನು ಮಿಲಿಟೆಂಟ್, ಅವನು. ಎಲ್ಲರೂ ಯಾಕೆ ಬೀದಿಗಿಳಿಬೇಕು? ಈಗ ಈ ಟೆರರಿಸ್ಟಲ್ಲಿ ಒಬ್ಬ ಸಿಕ್ಕದ, ಒಂದು ಪಕ್ಷ ಹತನಾದ, ಅವನ ಮನೆ ಇಲ್ಲೇ ಆಯ್ತು, ಅವನದನ್ನ ಇದು ಕಳಿಸಿದ್ರು ಪ್ರೊಸೆಷನ್, ಅವನ ಶವಯಾತ್ರೆ. ಎಷ್ಟು ಜನ ಸೇರ್ತಾರೆ ನೀವು ನೋಡಿ. ಯಾಕೆ ಸೇರಬೇಕು? ಆ ಭಯೋತ್ಪಾದನೆಯನ್ನ ಪ್ರತ್ಯಕ್ಷವಾಗಿ ಅಲ್ಲದೆ ಆದ್ರೂ ಪರೋಕ್ಷವಾಗಿ ಯಾಕೆ ಬೆಂಬಲಿಸಬೇಕು? ಈ ಪರೋಕ್ಷ ಬೆಂಬಲ ಅಲ್ಲ, ಪೀಸ್ಫುಲ್ ಮೆಜಾರಿಟಿ ಬಗ್ಗೆ ಏನು ಅನ್ಸುತ್ತೆ? ಪೀಸ್ಫುಲ್ ಮೆಜಾರಿಟಿ ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮಾಡಿದ್ದನ್ನು ಬೆಂಬಲಿಸುವಂಥವ್ರು ಒಂದು 0.5%ಗಿಂತ ಕಡಿಮೆ ಇರ್ಬೋದಪ್ಪ. ಉಳಿದವರೆಲ್ಲ ಪೀಸ್ಫುಲ್ ಮೆಜಾರಿಟಿ ಅಲ್ಲ. ಆ ಪೀಸ್ಫುಲ್ ಮೆಜಾರಿಟಿಯ ಬೆಂಬಲವಿಲ್ಲದೆ ಇಂಥ ಹತ್ಯೆಗಳಾಗಲ್ಲ. 4 ಜನ ಬಂದಲ್ಲಿ ಕೂರೋದಕ್ಕೆ 4 ದಿವಸದಿಂದ ಪ್ಲಾನ್ ಆಗಿರುತ್ತೆ. LOC ದಾಟ್ತಾ ಅವ್ರ ಶಸ್ತ್ರಗಳ ಜೊತೆ ದಾಟಿರಲ್ಲ, ಇವ್ರು ಬೇರೆ ಬಂದಿರ್ತಾರೆ, ಅದು ಪ್ರತ್ಯೇಕವಾಗಿ ಬಂದಿರುತ್ತೆ, ಎಲ್ಲೋ ಉಳ್ಕೊಂಡಿರ್ತಾರೆ, ಎಲ್ಲೋ ಊಟ ಮಾಡಿರ್ತಾರೆ. ಉದ್ದಕ್ಕೂ ಯಾಕೆ ನೆರವಾಗಬೇಕು? ನನ್ನ ಮಟ್ಟಿಗೆ ಪರಿಹಾರ ಹುಡ್ಕೊಳ್ಬೇಕು ಅಂದರೆ ಇದನ್ನೆಲ್ಲ ಈ ಮಾಹಿತಿಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡ್ರೆ ಸಾಕು ಅಂತ ಹೇಳಿ ಅನ್ಕೊಂಡ್ಬಿಟ್ರೆ ಅಲ್ಲ. ಈಗ ನೋಡಿ, ನನ್ನ ಕೈಲಾಗೋ ಪರಿಹಾರ ಏನು? ನಾನು ಹೋದಾಗ ಆರ್ಟಿಕಲ್ 370 ಇತ್ತು. ನಾನು ಸರ್ಕಾರ ಸರಿ ಮಾಡಲಿ, ಸರ್ಕಾರದಿಂದ ಇನ್ಫಾರ್ಮೇಷನ್ಗೆ ನಾನು ಕಾಯ್ಲಿಲ್ವಲ್ಲ. ನಾನು 2016 ಬುರ್ಹಾನ್ ವಾನಿ ಘಟನೆ ಆದಮೇಲೆ ಹೋಗಿದ್ದು. ತುಂಬ ರಿಸ್ಕ್ ಇತ್ತು ನಾನು ಹೋದಾಗ. ನಂಗೆ ಹೋಗಿದ್ದ ದಿವಸದಿಂದಲೇ ಅಲ್ಲಿ ಗಲಾಟೆ. ನನ್ನ ವೃತ್ತಿ ಬೇರೆ, ನಾನು IT ಕ್ಷೇತ್ರದ ಉದ್ಯೋಗಿ. ನನಗೆ ಒಳಗಿಂದ ಏನು ಒತ್ತಿತು ನಂಗೆ ತಡಿಯೋಕ್ಕಾಗಲೇ ಇಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ನಾನು ಯಾಕೆ ಹೋದೆ? ಅದು ನನ್ನ ಮಟ್ಟಿಗಿನ ಪರಿಹಾರ ಅಲ್ವೇ? ನಾನೆಲ್ಲ ಅಧ್ಯಯನ ಮಾಡಿದೆ, ಕಾದಂಬರಿ ಬರೆದೆ. ಆ ಕಾದಂಬರಿ ಓದಿದ್ದು ಬಹಳ ಜನ. ಇವತ್ತೂ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಕೂಡ್ಲಿ ಸ್ವಾಮಿಗಳು ನಿಮ್ಮ ಪುಸ್ತಕ ತೊಗೊಂಡು ಹೋದರು. ಅಟ್ಲೀಸ್ಟ್ ಇಷ್ಟು ನನ್ನ ಕೈಲಿ ಒಂದು ಜ್ಞಾನ ಪ್ರಸಾರ ಮಾಡೋಕ್ಕಾಗ್ತಾ ಇದೆಯಲ್ಲ. ಅಷ್ಟೇ ಅಲ್ಲ, ನಾನು ಅಲ್ಲಿ ತುಂಬ ಜನದ ಹತ್ರ ಮಾತಾಡಿದೆ. ಹಾಗೆ ಹೋಗಿ ಕಣ್ಣು ಮುಚ್ಕೊಂಡು ನಾನು ಹೀಗೆ ಬಂದ್ಬಿಡ್ಲಿಲ್ಲ. ನನಗೂ ಬುರ್ಕ ಹಾಕೊಂಡು ಹೋಗಿ ಅಂತೆಲ್ಲ ಸಲಹೆ ಕೊಟ್ಟರು, ನಾನು ಹೋಗಲಿಲ್ಲ, ಹಾಕ್ಕೊಳ್ಳಿಲ್ಲ. ನಂಗೆ ಆ ಭಯ ಅನುಭವ ಆಗೋದು ಹೇಗೆ? ನಾ ಬುರ್ಕ ಹಾಕೊಂಡು ಸೇಫಾಗಿ ಹೊಟ್ಟೋದ್ರೆ ಆ ಭಯ ಗೊತ್ತಾಗಬೇಕಲ್ಲ. ಅದನ್ನು ಅನುಭವಿಸಿ ಬಂದಿದ್ದೀನಿ ಚೆನ್ನಾಗಿ. ಕಳೆದ ವಾರ ಇದೇ ಕುರ್ಚಿಯಲ್ಲಿ ಉಮರ್ ಶರೀಫ್ ಅವರು ಕೂತ್ಕೊಂಡಿದ್ರು, ಇಸ್ಲಾಮಿಕ್ ಚಿಂತಕರು. ಭಯೋತ್ಪಾದನೆಯನ್ನು ಸಾಧ್ಯವಿರುವ ಎಲ್ಲ ಶಬ್ದಗಳಲ್ಲೂ ಖಂಡನೆ ಮಾಡಿದರು. ಇವರು ನರರಾಕ್ಷಸರು, ಇವರಿಗೆ ರೌರವ ನರಕ ಕಾದಿದೆ, ಅವ್ರನ್ನ ಬಿಡಬಾರ್ದು, ಹೊಡೆದು ಕೊಲ್ಲಬೇಕು ಅನ್ನುವ ತನಕ. ಅವ್ರದ್ದು ಒಂದು ಅಬ್ಜೆಕ್ಷನ್ ಅಂದರೆ, ಡೋಂಟ್ ಕಾಲ್ ದೆಮ್ ಇಸ್ಲಾಮಿಕ್ ಟೆರರಿಸ್ಟ್ಸ್ ಅಥವಾ ಇಸ್ಲಾಮಿಕ್ ಟೆರರಿಸಮ್ ಅಂತ ಕರಿಬೇಡಿ ಅದನ್ನು. ವಾಟ್ ಈಸ್ ಯುವರ್ ಆನ್ಸರ್? ಅಲ್ಲ, ಈಗ ಪವಿತ್ರ ಕುರಾನಿನ ವಾಕ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಆ ವಾಕ್ಯಗಳಿರುವುದರ ಉದ್ದೇಶ ಪೂರ್ತಿಗೋಸ್ಕರ ಮಾಡ್ತಾ ಇರೋರನ್ನ ಇಸ್ಲಾಮಿಕ್ ಟೆರರಿಸ್ಟ್ ಅಲ್ಲದೆ ಇನ್ನೇನಂತ ಕರಿಬೇಕು? ತಪ್ಪು ಕಲ್ಪನೆ, ಮಿಸ್ಗೈಡೆಡ್ ಅವರು ಅಂತ. ಕುರಾನಿನ ಉದ್ದೇಶವನ್ನು ಅರ್ಥ ಮಾಡ್ಕೊಂಡಿಲ್ಲ. ಆಯಾ ಕಾಲಘಟ್ಟದಲ್ಲಿ ಆಯಾ ಕಾಲಘಟ್ಟಕ್ಕೆ ಅಂತ ಹೇಳಲಾದಂಥ ವಾಕ್ಯಗಳನ್ನು ಇವತ್ತು ತಗೊಳ್ತಿದ್ದಾರೆ ಅವರು. ಅದನ್ನ ನೀವು ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಒಂದು ಕುರಾನ್ ಆಯಾ ಕಾಲದ ವಾಕ್ಯಗಳು ಅಥವಾ ಆ ಕಾಲಘಟ್ಟದ್ದು ಅಂದ್ರೆ ಎಲ್ಲ ಗ್ರಂಥಗಳನ್ನೂ ಮೂಲೆಗೆ ಹಾಕ್ಬಿಡ್ಬೇಕಾಗತ್ತೆ. ನಾನು ಕಾಶ್ಮೀರಿ ಮುಸ್ಲಿಮರ ಹತ್ರ ಮಾತಾಡಿದಾಗ ಈ ಮನೋಭಾವ ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ಅಲ್ಲ ಹೇಗಪ್ಪ ಮೆಚ್ತಾನೆ, ನಮಗೆ ಕೊಟ್ಟಿರುವ ಧರ್ಮ ಇದು, ನನ್ನ ಕರ್ತವ್ಯ ಇದು. ನಾಳೆ ದಿವಸ ನಾನು ಸತ್ತ ಮೇಲೆ ಅವತ್ತೊಂದು ಜಡ್ಜ್ಮೆಂಟ್ ಡೇ ಅಂತ ಬರುತ್ತೆ, ಪುನರುತ್ಥಾನದ ದಿನ.
ಅವತ್ತಿನ ದಿವಸ ನನ್ನ ಇಲ್ಲಿಯ ಕೆಲಸ ನೋಡಿಕೊಂಡೆ ನನಗೆ ಸ್ವರ್ಗವೋ ನರಕವೋ ನಿಗದಿಯಾಗೋದು. ಶಹೀದ್ ಆಗಲೇಬೇಕು, ಅವರು ಸಾಯೋದಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಗೆ ಆ ಜಿಹಾದಿ ಮೈಂಡ್ ಸೆಟ್ಟು, ಆ ಜಿಹಾದಿ ಪ್ರಜ್ಞೆ ಅರ್ಥ ಮಾಡ್ಕೋಬೇಕಾದ್ರೆ ಆಗಿದ್ರೆ ಎಲ್ಲ ಮುಸ್ಲಿಮರು ಹಂಗೆ ಇರಬೇಕಾಗಿತ್ತು ಅಂತ ನಾನು ಹೇಳೋದು. ಈಗ ಇವರು ಮುಸ್ಲಿಮರು ಇದ್ದಾರೆ, ಇವರು ಇಸ್ಲಾಮನ್ನು ಫಾಲೋ ಮಾಡ್ತಾರೆ, ಶಾಂತಿ ಪ್ರಿಯರು. ಕಳೆದ ವಾರ ಉಮರ್ ಶರೀಫ್ ಕೂತ್ಕೊಂಡಿದ್ರು ಇಲ್ಲಿ, ಪಕ್ಕಾ ಶಾಂತಿ ಪ್ರಿಯರು. ಕೆಲವರು ಅಷ್ಟೇ ಯಾಕೆ ದಾರಿ ತಪ್ತಾರೆ? ಕೆಲವರು ಅಷ್ಟೇ ಯಾಕೆ ದಾರಿ ತಪ್ತಾರೆ ಅಂದ್ರೆ ಅವ್ರಿಗೆ ಆ ಥರದ್ದು ಬ್ರೈನ್ ವಾಶ್ ಆಗುತ್ತೆ. ಓಕೆ, ಅವರ ಪರ್ಪಸ್ ಸರ್ವಾಗಕ್ಕೆ ಒಂದು 10 ಮಕ್ಕಳನ್ನ ಚಿಕ್ಕವರಿಂದ ತಗೊಂಡು ಇದೇ ಉದ್ದೇಶ ಅಂತ ಹೇಳಿ ಅವರಿಗೆ ಬ್ರೈನ್ ವಾಶ್ ಮಾಡಿದಾಗ ಅವ್ರಿಗೆ ಅದೇ ಸತ್ಯ ಅಂತ ಅನಿಸುತ್ತೆ. ಅದರಿಂದ ಮತ್ತೆ ಈ ಜಿಹಾದ್ನಲ್ಲಿ ಅದರಲ್ಲಿ ಸ್ವರ್ಗದ ಸ್ತರಗಳಿವೆ. ಮುಖ್ಯವಾಗಿ ಇವರ ಪವಿತ್ರ ಗ್ರಂಥದಲ್ಲಿ ಏನು ಹೇಳುತ್ತೆ ಅಂದರೆ, ನೀನು ಮುಸ್ಲಿಮನಾಗಿ ಬೇರೆ ಏನೇನೇ ಒಳ್ಳೆ ಕೆಲಸ ಮಾಡಿರು, ಜಿಹಾದ್ ಮಾಡಿ ಅಥವಾ ಅಲ್ಲಾಹನ ಮಾರ್ಗದಲ್ಲಿ ಹತ್ಯೆ ಮಾಡದೇ ಇದ್ರೆ ನಿನಗೆ ಉನ್ನತವಾದ ಸ್ವರ್ಗ ಸಿಗಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಾನ್ ಅವರ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.